ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ರಿಗೂ ಶುಭ ಸಂಜೆ, ಗುಡ್ ಈವ್ನಿಂಗ್. ಇವತ್ತಿನ ಹಿಂದೂ ಅನಾಲಿಸಿಸನ್ನು ಸ್ಟಾರ್ಟ್ ಮಾಡೋಣ. ಇನ್ನೂ ಸಹ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡೋದ್ರ ಮೂಲಕ ನೀವು ಪ್ರೋತ್ಸಾಹವನ್ನು ಕೊಡಬಹುದು. ಏನೇ ಅನಿಸಿಕೆಗಳಿದ್ದರೂ ಅದನ್ನು ಕಮೆಂಟ್ ಮಾಡಿ. ಏನೇನು ವಿಷಯಗಳಿದೆ ಇವತ್ತು? ಮುಖ್ಯವಾಗಿ ಟ್ರೇಡ್ ಯುನಿಟಿ, ಭಾರತ ಹಾಗೂ ಬ್ರೆಜಿಲ್ ಎರಡು ದೇಶಗಳ ನಡುವಿನ ಕೆಲವು ವಿಷಯಗಳು. ಬ್ರೆಜಿಲ್ ದೇಶದ ಪ್ರೆಸಿಡೆಂಟ್ ಅವರು ಏನು ಹೇಳಿದ್ದಾರೆ, ಭಾರತದ ಬಗ್ಗೆ ಯಾಕೆ ಹೊಗಳ್ತಾ ಇದ್ದಾರೆ ಅಂತ ನೋಡೋಣ. ಡಿಜಿಟಲ್ ಡಿ ಅಡಿಕ್ಷನ್, ಕರ್ನಾಟಕ ಸರ್ಕಾರ ಮಕ್ಕಳಿಗೋಸ್ಕರ ಹೊಸ ಒಂದು ಕಾನೂನು ತರಲಿಕ್ಕೆ ಮುಂದಾಗ್ತಾ ಇದೆ. ಇನ್ನು CPI ಆಲ್ರೆಡಿ ಹಿಂದಿನ ವಾರ ಡಿಸ್ಕಸ್ ಮಾಡಿದ್ದೆ, ಆದರೆ ಮತ್ತೆ ಬಂದಿದೆ, ಇನ್ನೊಂದ್ಸರಿ ರಿವಿಷನ್ ಆಗಲಿ. ಆದಮೇಲೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಬಗ್ಗೆ ಕೆಲವು ವಿಷಯಗಳಿದೆ. ಗ್ರೀನ್ಲ್ಯಾಂಡ್, ಟ್ರಂಪು ಬೇಕು ಅಂತ ಹೇಳ್ತಾ ಇದ್ದಾರೆ, ಗ್ರೀನ್ಲ್ಯಾಂಡ್ ಒಪ್ಕೊಳ್ತಾ ಇಲ್ಲ, ನೋಡೋಣ. ಆದಮೇಲೆ AI ಮತ್ತು ಬ್ರೈನ್, ಏನು ಡಿಫ್ರೆನ್ಸು ನಮ್ಮ ಬ್ರೈನಿಗೂ ಹಾಗೂ AI? ಇಲ್ಲ, AI ಕಂಪ್ಲೀಟಾಗಿ ನಮ್ಮ ಬ್ರೈನ್ ಆಗಿ ಬದಲಾಗಲಿಕ್ಕೆ ಸಾಧ್ಯ ಇದೆಯಾ? ನಮ್ಮ ಬ್ರೈನ್ ಯಾಕೆ ವಿಶಿಷ್ಟ? ವೈ ಅವರ್ ಬ್ರೈನ್ ಇಸ್ ಸೋ ಯುನಿಕ್ ಆ್ಯಂಡ್ ಸ್ಪೆಷಲ್? ತುಂಬ ಇಂಟ್ರೆಸ್ಟಿಂಗ್ ಆದ ಆರ್ಟಿಕಲ್ ಇದೆ. ಅದಾದಮೇಲೆ ನೆಕ್ಸ್ಟು ವುಮೆನ್ಸ್ ಪವರ್, ಮಹಿಳೆಯರಿಗೆ ಪಾರ್ಲಿಮೆಂಟಲ್ಲಿ 33% ಸೀಟ್ ರಿಸರ್ವೇಷನ್ ಕೊಡೋದ್ರ ಬಗ್ಗೆ ಒಂದು ಎಡಿಟೋರಿಯಲ್ ಇದೆ, ಡಿಸ್ಕಸ್ ಮಾಡೋಣ. ನೆಕ್ಸ್ಟು GCC ರೆವಲ್ಯೂಷನ್ ಏನಿದು ಅಂತ ನೋಡಲಿಕ್ಕಿದ್ದೇವೆ. ನೆಕ್ಸ್ಟು ಲೆಜಿಸ್ಲೇಟಿವ್ ಸ್ಪೀಚ್, MPsಗಳಿಗೆ ಪಾರ್ಲಿಮೆಂಟಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ನಿಜವಾಗ್ಲೂ ಅದು ಯಾವ ಪ್ರಮಾಣದಲ್ಲಿ ಯೂಸ್ ಆಗ್ತಾ ಇದೆ, ಅದಕ್ಕೇನಾದರೂ ರೆಸ್ಟ್ರಿಕ್ಷನ್ಸ್ ಬರ್ತಾ ಇದೆಯಾ, ತೊಂದರೆಗಳಾಗ್ತಾ ಇದೆಯಾ ನೋಡಲಿಕ್ಕಿದ್ದೇವೆ. ಇನ್ನು US ಸುಪ್ರೀಂ ಕೋರ್ಟು ಟ್ರಂಪ್ ಅವರಿಗೆ ಹೇಳಿದ್ದೇನು, ಆಗಿದ್ದೇನು, ಸ್ವಲ್ಪ ಡೀಟೇಲ್ ಆಗಿ ಒಂದು ಎಡಿಟೋರಿಯಲ್ ಕೊಟ್ಟಿದ್ದಾರೆ. ಅದಾದಮೇಲೆ ಪ್ಯಾಕ್ ಸಿಲಿಕಾ ಅಂತಂದ್ರೆ ಏನು, ಮತ್ತು ಭಾರತ ಏನು ಮಾಡಬೇಕು ಅದ್ರ ಬಗ್ಗೆ ಏನೇನು ಎಚ್ಚರಿಕೆಗಳಿದೆ ಎಲ್ಲವನ್ನು ಇವತ್ತು ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಬಹಳ ಇಂಟ್ರೆಸ್ಟಿಂಗ್ ಹಾಗೂ ಇಂಪಾರ್ಟೆಂಟ್ ಆದಂಥ ಸೆಷನ್. ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಒಂದೇ ಸಾರಿ ಕಂಪ್ಲೀಟ್ ಮುಗಿಸ್ಲಿಕ್ಕೆ ಆಗದೇ ಇದ್ದರೂ ಅರ್ಧ ಗಂಟೆ 20 ನಿಮಿಷ ನೋಡಿ ಒಂದು ಬ್ರೇಕ್ ತಗೊಳ್ಳಿ. ಬ್ರೇಕ್ ತೆಗೆದುಕೊಂಡು ಮತ್ತೆ ಕಂಟಿನ್ಯೂ ಮಾಡಿ. ಮೊದಲನೇ ವಿಷಯಕ್ಕೆ ಬರೋಣ. ಟ್ರೇಡ್ ಯುನಿಟಿ, ದ ಗ್ಲೋಬಲ್ ಸೌತ್ ವರ್ಸಸ್ ಸೂಪರ್ ಪವರ್ಸ್. ಒಂದು ಶಬ್ದ ಬಂದಿದೆ ನೋಡಿ, ಗ್ಲೋಬಲ್ ಸೌತ್. ಸೈಡಲ್ಲಿ ಇಷ್ಟು ಗ್ಯಾಪ್ ಯಾಕೆ ಕೊಟ್ಟಿರೋದು ಅಂತಂದರೆ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಗಳನ್ನು ಈ ಕಡೆ ಬರೆದಿಡ್ತೇನೆ, ಇಲ್ಲ ನೀವು PDF ರೆಫರ್ ಮಾಡಬೇಕಿದ್ರೆ ಅದು ಹೆಲ್ಪ್ ಆಗಲಿ ಆ ಕಾರಣಕ್ಕೆ. ಗ್ಲೋಬಲ್ ಸೌತ್ ಅಂದರೆ ಏನು? ಈಗ ಏನಾಗಿರುತ್ತೆ ಅಂತಂದರೆ, ನಮ್ಮ ಪ್ರಪಂಚದಲ್ಲಿ ಮುಂದುವರಿದ ದೇಶಗಳು, ಮುಂದುವರಿತಾ ಇರೋ ದೇಶಗಳಂತೆಲ್ಲ ಇದೆ. ಹೊಸದಾಗಿ ಕೇಳ್ತಾ ಇರೋರಿಗೆ ಹೇಳ್ತಾ ಇರೋದು, ಗ್ಲೋಬಲ್ ಸೌತ್ ಅಂತಂದರೆ ಡೆವಲಪಿಂಗ್ ನೇಷನ್ಸ್ ಮುಖ್ಯವಾಗಿ ಎಲ್ಲಿರೋದು? ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೇರಿಕಾ. ನೋಟ್ಸನ್ನು ಈಗ ಮಾಡ್ಕೊಳ್ಳೋದು ಬೇಡ, ಮುಂದೊಂದು ದಿನ ಯಾವಾಗ ಎಷ್ಟು ಮಾಡ್ಕೋಬೇಕು ಅಂತ ಹೇಳ್ತೇನೆ ನಾನು. ಸೊ ಡೆವಲಪಿಂಗ್ ನೇಷನ್ಸ್ ಅದು ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೇರಿಕಾದಲ್ಲಿ ಇರೋದು. ಈಗೇನಾಗ್ತಾ ಇದೆ ಸಮಸ್ಯೆ, ದೊಡ್ಡ ಪವರ್ಸ್, ದೊಡ್ಡ ದೇಶಗಳಿದೆಯಲ್ವಾ, ಆ ದೇಶಗಳು ಇಂಥ ಗ್ಲೋಬಲ್ ಸೌತ್ ಇನ್ನೂ ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶಗಳ ಮೇಲೆ ಟ್ಯಾಕ್ಸ್ ಅನ್ನೋ ಒಂದು ವೆಪನ್ ಥರ ಯೂಸ್ ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ ಅನ್ನೊಂದು ವೆಪನ್ ಥರ ಯೂಸ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಲ್ಯಾಟಿನ್ ಅಮೇರಿಕಾ ಅಂತಂದ್ರೆ ಯಾವುದು? ನಾವು ಸೌತ್ ಅಮೇರಿಕಾ ಅಂತ ಕರಿತೀವಲ್ವ, ಆ ಭಾಗ. ಅಲ್ಲಿ ಬ್ರೆಜಿಲ್ ಸಹ ಬರುತ್ತೆ. ಭಾರತ, ಬ್ರೆಜಿಲ್ ಮುಖ್ಯವಾಗಿ ಗ್ಲೋಬಲ್ ಸೌತಲ್ಲಿ ಬರುವಂಥ ಕಂಟ್ರೀಸ್ಗಳೇ ಆಗಿರುತ್ತೆ. ಪ್ರೆಸಿಡೆಂಟ್ ಲೂಲಾ ವಾಂಟ್ಸ್ ದೀಸ್ ಕಂಟ್ರೀಸ್ ಟು ಯುನೈಟ್ ಸೊ ದೇ ಆರ್ ನಾಟ್ ಬುಲೀಡ್ ಇನ್ ಟ್ರೇಡ್ ನೆಗೋಸಿಯೇಷನ್. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬ್ರೆಜಿಲ್ನ ಪ್ರೆಸಿಡೆಂಟು ಈ ಗ್ಲೋಬಲ್ ಸೌತ್ ಕಂಟ್ರೀಸ್ಗಳು ಒಗ್ಗಟ್ಟಾಗಬೇಕು, ಯುನೈಟ್ ಆಗಬೇಕು. ಸೊ ಈ ದೊಡ್ಡ ದೇಶಗಳು ಟ್ಯಾಕ್ಸನ್ನು ಒಂದು ವೆಪನ್ ಆಗಿ ಯೂಸ್ ಮಾಡ್ಕೊಳ್ತಾ ಇವೆ, ಅದನ್ನು ನಾವು ತಡಿಬೇಕು. ಹಾಗೆ ಮೊದಲನೇದು ಯುನಿಟಿ, ಸ್ಟ್ರೆಂತ್ ಇನ್ ಯುನಿಟಿ. ಸ್ಮಾಲ್ ಕಂಟ್ರೀಸ್ಗಳು ಯುನೈಟ್ ಆಗಬೇಕು. ಸ್ಮಾಲ್ ಕಂಟ್ರೀಸಲ್ಲಿ ಯುನೈಟ್ ಆದರೆ ಒಂದು ಯೂನಿಯನ್ ಕ್ರಿಯೇಟ್ ಆಗುತ್ತೆ, ತುಂಬ ಚೆನ್ನಾಗಿ ಟ್ರೇಡ್ ನೆಗೋಸಿಯೇಷನ್ಗಳನ್ನು, ಮಾತುಕತೆಗಳನ್ನು ನಡೆಸಬಹುದು. ಸೂಪರ್ ಪವರ್ ದೇಶಗಳು, ದೊಡ್ಡ ದೇಶಗಳು ತಮ್ಮ ಪವರನ್ನು, ಅಧಿಕಾರವನ್ನು ಸ್ಥಾಪಿಸಲಿಕ್ಕೆ ಬಂದಾಗ ಆವಾಗ ನಾವು ನಮ್ಮದೇ ಆದ ಆದ್ಯತೆಗಳನ್ನು ಅವರ ಮುಂದೆ ಇಡಬಹುದು. ಅದಾದಮೇಲೆ ಬುಲ್ಲಿಯಿಂಗನ್ನು ತಡೆಯೋದು.
ಬುಲ್ಲಿಯಿಂಗ್ ಅಂತಂದ್ರೆ ಏನು ತಿಳ್ಕೊಂಡು ಕಮೆಂಟ್ ಮಾಡಿ. ತುಂಬ ಇಂಪಾರ್ಟೆಂಟ್ ಶಬ್ದ. ಬುಲ್ಲಿಯಿಂಗ್ ಇರಬಾರ್ದು. US ಟ್ಯಾಕ್ಸ್ ಇವು 50% ತನಕನೂ ಹಾಕ್ತಾ ಇತ್ತು ರೀಸೆಂಟಾಗಿ ಅಲ್ವಾ, ಇಂಡಿಯಾದ ಮೇಲೆ, ಬ್ರೆಜಿಲ್ ಮೇಲೆ. ಸೇಯಿಂಗ್ ನೇಷನ್ ಶುಡ್ ನಾಟ್ ಬಿ ಪನಿಷ್ಡ್ ಫಾರ್ ದೇರ್ ಚಾಯ್ಸಸ್. ನಾವು ಬ್ರಿಕ್ಸ್ ಅಂತ ಇದೆ, ಬ್ರಿಕ್ಸ್ ಗ್ರೂಪಿಂಗ್ ಇದೆ. ನಾವು ಬ್ರಿಕ್ಸ್ ಗ್ರೂಪಿಂಗಲ್ಲಿ ಇರೋದ್ರಿಂದಾನೇ ಅಮೆರಿಕಕ್ಕೆ ಆಗೋದಿಲ್ಲ ಎಷ್ಟೋ ಸಾರಿ. ಯಾಕಂತಂದರೆ ಇಲ್ಲಿ ಬರೋದು ಡಿ-ಡಾಲರೈಸೇಷನ್ ಅನ್ನೋ ಒಂದು ಪಾಲಿಸಿ. ಡಾಲರ್ ಬಿಟ್ಟು ನಮ್ಮ ಕರೆನ್ಸಿಗಳನ್ನೇ ನಾವು ಯೂಸ್ ಮಾಡ್ಕೊಳ್ತೇವೆ ವಹಿವಾಟಿಗೆ ಅಥವಾ ಟ್ರೇಡಿಗೆ ಅಂತ ನಾವು ಹೇಳ್ತಾ ಇರ್ತೇವೆ ಬ್ರಿಕ್ಸ್ ಗ್ರೂಪಿಂಗ್ನಲ್ಲಿ. ಅಂದರೆ ಟ್ರಂಪ್ ಅವರಿಗೆ ಅಮೆರಿಕಕ್ಕೆ ಅದು ಆಗೋದಿಲ್ಲ. ಹಾಗಾಗಿ ಅಲ್ಲನ್ನು ಸಹ ನಾವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ನಮ್ಮ ಚಾಯ್ಸ್ ಹೋದು ಅಂತ ಬ್ರೆಜಿಲಿನ ಪ್ರೆಸಿಡೆಂಟ್ ಹೇಳ್ತಾ ಇದ್ದಾರೆ. ಯಾವ ದೇಶಗಳು ಇದನ್ನು ಪನಿಷ್ ಮಾಡಬಾರ್ದು. ಫಿಕ್ಸಿಂಗ್ ದಿ UN ಅಲ್ವಾ, UN ಅಂತ ಇದೆ, ಯುನೈಟೆಡ್ ನೇಷನ್ಸ್. ಮುಖ್ಯವಾಗಿ ಅಲ್ಲಿ ಪರ್ಮನೆಂಟ್ ಸೀಟು ವೀಟೋ ಪವರ್ ಬಗ್ಗೆ ಕೇಳಿರಬಹುದು ನೀವು. UN ಪರ್ಮನೆಂಟ್ ಸೀಟಲ್ಲಿ ಇಂಡಿಯಾ ಮತ್ತು ಬ್ರೆಜಿಲ್ ಸಹ ಇರಬೇಕು. ಭಾರತಕ್ಕೆ ಮತ್ತು ಬ್ರೆಜಿಲ್ಗೆ ಪರ್ಮನೆಂಟ್ ಸೀಟ್ ಸಿಗಬೇಕು UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ. ಅಲ್ಲಿರುವಂಥ ಎಷ್ಟು ಪ್ರಾಬ್ಲಮ್ಗಳನ್ನು ಆವಾಗ ಕಡಿಮೆ ಮಾಡಬಹುದು. ಇದಾದಮೇಲೆ ಒಂದು ನೋಡಿ ಇಂಪಾರ್ಟೆಂಟ್ ಆಗಿರೋದು ಇಂಡಿಯಾಸ್ ಹಾರ್ಡ್ ಕರೆನ್ಸಿ ಫಾರಿನ್ ಪಾಲಿಸಿ. 2005 ಬಂದಿದ್ರಂತೆ ಲೂಲಾ ಅವರು ಭಾರತಕ್ಕೆ. ಆವಾಗ ಭಾರತದ ಒಂದು ಫಾರಿನ್ ಪಾಲಿಸಿ ಅಥವಾ ಕರೆನ್ಸಿ ಎಕನಾಮಿಕ್ ಪಾಲಿಸಿಯನ್ನು ಅವರು ತಿಳ್ಕೊಂಡ್ರು. ಇಲ್ಲಿ ಬಂದು ತಿಳ್ಕೊಂಡು ಅದನ್ನು ಅಲ್ಲಿ ಹೋಗಿ ಅಪ್ಲೈ ಮಾಡಿದ್ರು. ಏನು ಆ ಪಾಲಿಸಿ ಅಂತಂದರೆ 2005 ಸ್ಟ್ರಾಟಜಿ ಆಫ್ ಸೇವಿಂಗ್ ಹಾರ್ಡ್ ಕರೆನ್ಸಿ. ಫಾರಿನ್ ರಿಸರ್ವ್ ಅಂತ ಇರುತ್ತಲ್ವ, ಫಾರೆಕ್ಸ್ ರಿಸರ್ವ್, ಫಾರಿನ್ ಮನಿಯನ್ನು ಸೇವ್ ಮಾಡೋದು. ಫಾರಿನ್ ಮನಿ ಸೇವ್ ಮಾಡಿ ಮುಂದೆ ಎಕನಾಮಿಕ್ ಕ್ರೈಸಿಸ್ ಆದಾಗ ಅದರಿಂದ ಬಹಳ ಬೇಗ ಹೊರಗೆ ಬರಲಿಕ್ಕಾಗತ್ತೆ. ಇದನ್ನು ತೆಗೆದುಕೊಂಡು ಕನ್ಸಿಡರ್ ಮಾಡಿ ಇನ್ಸ್ಪೈರ್ ಆದರು ಬ್ರೆಜಿಲಿನ ಲೂಲಾ ಅವರು. ಅಲ್ಲಿ ಹೋಗಿ ಅದನ್ನು ಅಡಾಪ್ಟ್ ಮಾಡ್ಕೊಂಡಾದ್ಮೇಲೆ ಒಂದು ಕಾಲದಲ್ಲಿ ಸಾಲದ ಸುಳಿಯಲ್ಲಿದ್ದ ಬ್ರೆಜಿಲ್ಲು ಈಗ ಲೆಂಡರ್ ಟು ದಿ IMFಗೆ ಸಾಲ ಕೊಡುವಷ್ಟು ಮುಂದುವರೆದಿದೆ. ಕಾರಣ ಭಾರತದ ಆ ಒಂದು ಪಾಲಿಸಿ. ಅದರಿಂದ ನಾನು ಇನ್ಸ್ಪೈರ್ ಆದೆ ಅಂತ ಅವರು ಹೇಳಿದ್ದಾರೆ. ಇದಾದಮೇಲೆ ಎರಡನೇ ವಿಷಯ, ರಿಸ್ಟ್ರಿಕ್ಟಿಂಗ್ ಮೊಬೈಲ್ ಯೂಸ್ ಫಾರ್ ಮೈನರ್ಸ್. ಕೆಳಗಡೆ ಬಾಕ್ಸಲ್ಲಿರೋದು ಯಾವ GSಗೆ ಕನೆಕ್ಟ್ ಆಗುತ್ತೆ ಅಂತ. ಇದು ಬ್ಯಾಕ್ಗ್ರೌಂಡ್ ನೋಡಿದರೆ ತುಂಬ ಕಡೆ ಇವಾಗ ನೀವು ಕಾಣ್ತೀರಿ ಸ್ಕ್ರೀನ್ ಅಡಿಕ್ಷನ್ ಅನ್ನೋದು ದೊಡ್ಡ ಪ್ರಾಬ್ಲಮ್. ಅಲ್ಲೂ ಮಕ್ಕಳಿಗೆ ಇಂದ ಮೆಂಟಲ್ ಆಗಿ ಅಥವಾ ಮಾನಸಿಕವಾಗಿ ಏನಾಗ್ತಾ ಇದೆ, ತುಂಬ ಸಮಸ್ಯೆಗಳು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಅದಕ್ಕೆ ಏಜ್ ಲಿಮಿಟ್ ಏನು ಈಗ ಸದ್ಯಕ್ಕೆ ಇಲ್ಲದೆ ಇರೋದ್ರಿಂದ ಈಗ ಡ್ರೈವಿಂಗು, ಬೈಯಿಂಗ್ ಕೆಲವೊಂದು ಪ್ರಾಡಕ್ಟ್ಗಳನ್ನು ನಾವು ಖರೀದಿ ಮಾಡಬೇಕಾದ್ರೆ ಅದಕ್ಕೆ ಲಿಮಿಟ್ ಇರುತ್ತೆ. ಆದರೆ ಈ ಒಂದು ನಮ್ಮ ದೇಶದ ಕೆಲವು ಮೊಬೈಲ್ ಡಿವೈಸ್ಗಳಲ್ಲಿ ಪೇರೆಂಟಲ್ ಗೈಡೆನ್ಸ್ ಅಂತೆಲ್ಲ ಇರುತ್ತೆ, ಆದರೆ ಇನ್ನೂ ಸರಿಯಾಗಿ ಅಪ್ಲೈ ಆಗ್ತಾ ಇಲ್ಲ. ಹಾಗಾಗಿ ಮೆಂಟಲಿ ಮಕ್ಕಳು ಇದಕ್ಕೆ ರೆಡಿ ಆಗಿರೋದಿಲ್ಲ. ಇನ್ಫೈನೈಟ್ ಆಗಿರುತ್ತೆ. ಅಡಿಕ್ಟಿವ್ ಸೋಷಿಯಲ್ ಮೀಡಿಯಾ ಇದು. ಸರ್ಕಾರ ಅದಕ್ಕೋಸ್ಕರ ಏನು ಮಾಡ್ತಾ ಇದೆ, ಕರ್ನಾಟಕ ಗೌರ್ಮೆಂಟು ಬ್ಯಾನ್ ಆರ್ ಸ್ಟ್ರಿಕ್ಟ್ ರಿಸ್ಟ್ರಿಕ್ಷನ್ ಆನ್ ಮೊಬೈಲ್ ಫೋನ್, ಸೋಷಿಯಲ್ ಮೀಡಿಯಾ ಯೂಸ್ ಫಾರ್ ಚಿಲ್ಡ್ರನ್ ಅಂಡರ್ ಏಜ್ 16. ಯಾರಿಗೆ ಮಕ್ಕಳು 15 ವರ್ಷ ಕೆಳಗಡೆ ಇರೋರಿಗೆ ಬ್ಯಾನ್ ಅಥವಾ ಸ್ಟ್ರಿಕ್ಟ್ ರೆಸ್ಟ್ರಿಕ್ಷನ್ಸ್. ಮೆಂಟಲ್ ಹೆಲ್ತ್ ಮೇಲೆ ಮುಖ್ಯವಾಗಿ ಫೋಕಸ್ ಮಾಡ್ತಾ ಇದ್ದಾರೆ ಕರ್ನಾಟಕದ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಮತ್ತು ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವರು. ಏನು ಹೇಳಿದ್ದಾರೆ ಅಂತಂದರೆ, ಜಾಸ್ತಿ ಇದಕ್ಕೆ ಎಕ್ಸ್ಪೋಸ್ ಆಗ್ತಾ ಇದ್ದ ಹಾಗೆ ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತ್ ಇಶ್ಯೂಸ್ ಬರ್ತಾ ಹೋಗುತ್ತೆ. ಮತ್ತು ಟ್ರ್ಯಾಪ್ಸ್, ಡ್ರಗ್ಗು ಅಥವಾ ಕೆಲವೊಂದು ಟ್ರ್ಯಾಪ್ಸ್ಗಳು ಬರ್ತಾ ಹೋಗುತ್ತೆ. ಏನು ಟ್ರ್ಯಾಪ್ಸು? ಡ್ರಗ್ಸ್ ಇರಬಹುದು. ಅದ್ರ ಜೊತೆ ರ್ಯಾಡಿಕಲೈಸೇಷನ್ ಅನ್ನುವಂಥ ಒಂದು ಟರ್ಮ್ ಬರುತ್ತೆ. ರ್ಯಾಡಿಕಲ್ ಥಾಟ್ಸ್. ಕೆಲವೊಂದು ಉಗ್ರಗಾಮಿ ಸಂಘಟನೆಗಳು ಮಕ್ಕಳನ್ನು ಚಿಕ್ಕದಿಂದಾಗಿಯೇ ಬ್ರೈನ್ ವಾಶ್ ಮಾಡಿಬಿಡ್ಬಹುದು. ಮತ್ತು ಪ್ರೊಪಗೆಂಡಾ ಅಂತಂದರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅಥವಾ ಧರ್ಮ ಮೂಲಭೂತವಾದ ಅನಗತ್ಯ ಮಾಹಿತಿಯನ್ನು ಮಕ್ಕಳಿಗೆ ತಲೆಗೆ ತುಂಬಿ ಅವರನ್ನು ಸಮಾಜದಲ್ಲಿ ಬೇರೆ ಬೇರೆ ದುರುದ್ದೇಶಗಳಿಗೆ ಉಪಯೋಗ ಮಾಡಿಕೊಳ್ಳುತ್ತೆ. ಆಮೇಲೆ ಅರ್ಥ ಆಗುತ್ತೇನೋ ಗೊತ್ತಿಲ್ಲ ಬರೆದಿರೋದು, ಆದರೆ ಒಂದ್ಸಾರಿ ಬರೆದಿರ್ತೇನೆ, ಅದನ್ನಾದ್ಮೇಲೆ ಇನ್ನಷ್ಟು ಕ್ಲಾರಿಟಿ ಬರ್ತಾ ಹೋಗುತ್ತೆ ಡೈಲಿ ನ್ಯೂಸ್ ಕೇಳ್ತಾ ಇದ್ರೆ. ಇನ್ನು ಗ್ಲೋಬಲ್ ಪ್ರೆಸಿಡೆಂಟ್ ಅಲ್ವಾ, ಈಗಾಗಲೇ ಎಲ್ಲಿದೆ? ಆಸ್ಟ್ರೇಲಿಯಾದಲ್ಲಿದೆ. ಆಸ್ಟ್ರೇಲಿಯಾ, ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಆಲ್ರೆಡಿ ಕೆಲವೊಂದು ಲಾಗಳು ಬಂದಿದೆ, ರಿಸ್ಟ್ರಿಕ್ಷನ್ಸ್ ಬಂದಿದೆ ಮೈನರ್ಗಳಿಗೆ ಈ ಥರ ಸೋಷಿಯಲ್ ಮೀಡಿಯಾ ರಿಸ್ಟ್ರಿಕ್ಷನ್ಸ್ ಮಾಡೋದ್ರ ಬಗ್ಗೆ. ಅದನ್ನೇ ಸಹ ಕರ್ನಾಟಕ
ಪರಿಶೀಲಿಸ್ತಾ ಇದೆ. ಏನು ಮಾಡೋದು, ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದಾ, ಹೇಗೆ ನಾವು ಅದನ್ನು ಇಲ್ಲಿ ಜಾರಿಗೆ ತರೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲೊಂದು ಹೊಸ ಇನಿಷಿಯೇಟಿವನ್ನು ಲಾಂಚ್ ಮಾಡಲಿಕ್ಕೆ ಹೊರಟಿದ್ದಾರೆ. ಏನಿದು ಹೇಳಿ, ಮೊಬೈಲ್ ಬಿಡಿ ಪುಸ್ತಕ ಹಿಡಿ. ಮೊಬೈಲ್ ಬಿಡಿ ಹಿಡಿ, MBPH ಶಾರ್ಟಾಗಿ ಬರೆದಿದ್ದಾನೆ. ಹಾಗಾಗಿ ಮೊಬೈಲ್ ಬಿಟ್ಟು ಪುಸ್ತಕ ಹಿಡ್ಕೊಳ್ಳಿ, ರೀಡಿಂಗ್ ಹ್ಯಾಬಿಟ್ಸ್ ಜಾಸ್ತಿ ಆಗಲಿ, ಸ್ಕ್ರೀನ್ ಟೈಮ್ ಕಡಿಮೆ ಆಗಲಿ ಅಂತ ಹೇಳ್ತಾ ಇರೋದು. ಇನ್ನು CPI, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತೇವೆ. 2012 ಒಂದು ಇಯರನ್ನು ಇಟ್ಕೊಂಡು ನಾವು CPI ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಇದು ಓಲ್ಡ್. CPI ಅಂತಂದರೆ ನಾವು ಕನ್ಸ್ಯೂಮರ್ಸ್, ಬಳಕೆದಾರರು ಅಂತ ಕರಿತೀವಲ್ವ, ಕನ್ಸ್ಯೂಮರ್ಸ್. ಡೇ ಟು ಡೇ ಆ್ಯಕ್ಟಿವಿಟೀಸ್ಗಳಿಗೆ ಏನೇನು ಖರ್ಚು ಮಾಡ್ತೇವೆ, ಏನೇನು ಖರೀದಿಸ್ತೇವೆ ಎಲ್ಲ ಕೌಂಟ್ ಆಗೋದು CPIಯಲ್ಲಿ. 2012ರಲ್ಲಿ ಈಗ ಎಷ್ಟೋ ವಸ್ತುಗಳು ಮಾರುಕಟ್ಟೆಯಲ್ಲಿ ಇರಲೇ ಇಲ್ಲ, ಬೇರೆ ಬೇರೆ ವಸ್ತುಗಳು ಇರ್ತಾ ಇತ್ತು. ಉದಾಹರಣೆಗೆ CD, ವಿಡಿಯೋ ರೆಕಾರ್ಡರು, ಪ್ಲೇಯರು ಅದೆಲ್ಲ ಇರ್ತಾ ಇತ್ತು. ಆದರೆ ಈಗ ಅದೆಲ್ಲ ಹೋಗಿದೆ. ಅದರ ಬದಲು OTT ಬಂದಿದೆ ಅಲ್ವಾ. ಜಿಮ್ ಫೀಸು ತುಂಬ ಆ್ಯಡ್ ಆಗ್ತಾ ಹೋಗಿದೆ. ಆಗ ಇಲ್ಲದೇ ಇರೋ ಎಷ್ಟೋ ಹೊಸದು ಈಗ ಬಂದಿದೆ. ಮತ್ತು ಆವಾಗ ಎಷ್ಟೋ ವಸ್ತುಗಳು ಇದ್ದಿದ್ದು ಈಗ ರಿಪ್ಲೇಸ್ ಆಗಿಬಿಟ್ಟಿದೆ. ಇದನ್ನು ಫಿಕ್ಸ್ ಮಾಡಲಿಕ್ಕೆ ಭಾರತ ಈಗ ಹೊಸ ಬೇಸ್ ಇಯರನ್ನು ತರ್ತಾ ಇದೆ. ಬೇಸ್ ಇಯರನ್ನು ಅದಕ್ಕೆ ಲಾಂಚ್ ಮಾಡಿದೆ 2024. ಇದರ ಅರ್ಥ ಏನು ಅಂತಂದರೆ 2012ರ ಪ್ರೈಸ್ ಬದಲು 2024ರ ಪ್ರೈಸನ್ನು ನಾವು ಬೇಸ್ ಆಗಿ ಇಟ್ಟುಕೊಂಡು ಆ ಮೂಲಕ ಇನ್ಫ್ಲೇಷನನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ ಅಥವಾ ಇನ್ಫ್ಲೇಷನ್ ಮೆಷರ್ ಮಾಡ್ತೇವೆ. ಹಾಗಾಗಿ ಇನ್ಫ್ಲೇಷನ್ ಮೆಷರ್ ಮಾಡಬೇಕಾದ್ರೆ ನಮಗೆ ಎಷ್ಟೋ ವರ್ಷಗಳ ಹಿಂದಿನ ಡೇಟಾ ಯಾವಾಗಲೂ ಓಲ್ಡ್ ಆಗಿರುತ್ತೆ. ಅದ್ರ ಬದಲು ರೀಸೆಂಟ್ ಡೇಟಾ ಇದ್ದರೆ ಒಳ್ಳೇದಲ್ವಾ. 2024ಕ್ಕೆ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಏಂಜಲ್ಸ್ ಲಾ ಅಂತ ಬರುತ್ತೆ, ಬಹಳ ಇಂಪಾರ್ಟೆಂಟು. ಏಂಜಲ್ಸ್ ಲಾ ಡೇಟಾವನ್ನು ನೋಡಿದಾಗ ನಮ್ಗೆ ಗೊತ್ತಾಗಿರೋದು ಏನಂತಂದರೆ, ಜನರು ರಿಚ್ ಆಗ್ತಾ ಇದ್ದ ಹಾಗೆ ಏನಾಗುತ್ತೆ, ಅವರ ಸ್ಪೆಂಡಿಂಗ್ ಯಾವುದ್ರ ಮೇಲೆ, ಫುಡ್ಡಿಗೆ ಸಂಬಂಧಪಟ್ಟ ಹಾಗೆ ಅವರ ಸ್ಪೆಂಡಿಂಗ್ ಕಡಿಮೆ ಆಗುತ್ತೆ. ಅಂದರೆ ಅವರು ಬೇಸಿಕ್ ನೆಸೆಸಿಟಿಗಳನ್ನು ಫುಲ್ಫಿಲ್ ಮಾಡ್ಕೊಳ್ತಾ ಇದ್ದಾರೆ. ಎಕ್ಸ್ಟೆಂಡೆಡ್ ಸರ್ವಿಸ್ಗಳ ಮೇಲೆ, ಈಗ ಎಜುಕೇಷನ್ನು ಮತ್ತು ಹೆಲ್ತು ಇದನ್ನು ಬಿಟ್ಟು ಸಹ ಇನ್ನೊಂದು ಬೇರೆ ಬೇರೆ ವಲಯಗಳಲ್ಲಿ ಇವರ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ಹಾಗಂತ ಫುಡ್ಡಿಗೆ ಸೇವಿಸೋದು ಕಡಿಮೆ ಆಗಿದೆ ಅಂತಲ್ಲ, ಆಹಾರ ಸೇವನೆ ಕಡಿಮೆ ಆಗಿಲ್ಲ, ಆಹಾರಕ್ಕೆ ಮೊದಲು ಮಾಡ್ತಿರ್ತಕ್ಕಂಥ ಖರ್ಚು ಅದಕ್ಕೆ ಹೋಲಿಸಿದ್ರೆ ಈಗ ಕಡಿಮೆ ಆಗಿದೆ. ಫುಡ್ ಸ್ಪೆಂಡಿಂಗ್ ಕಡಿಮೆ ಆಗುತ್ತೆ ಅಂತ ಏಂಜಲ್ಸ್ ಲಾ ಹೇಳುತ್ತೆ. ಆ್ಯಸ್ ಪೀಪಲ್ ಗೆಟ್ ರಿಚರ್, ಸ್ಪೆಂಡ್ ಅ ಸ್ಮಾಲ್ ಪರ್ಸೆಂಟೇಜ್ ಆಫ್ ದರ್ ಇನ್ಕಮ್ ಆನ್ ಫುಡ್. ಅದು ಏಂಜಲ್ಸ್ ಲಾ. ಶ್ರೀಮಂತರಾಗ್ತಾ ಇದ್ದ ಹಾಗೆ ನೋಡಿ, ಮೊದಲು 100 ರೂಪಾಯಿ ಬರ್ತಾ ಇತ್ತು ಅಂತ ಇಟ್ಕೊಳ್ಳಿ. 100 ರೂಪಾಯಿಲಿ 50 ರೂಪಾಯಿ ಅಥವಾ 60 ರೂಪಾಯಿನ ನೀವು ಡೈಲಿ ಊಟಕ್ಕೆ ಖರ್ಚು ಮಾಡ್ತಾ ಇದ್ರಿ, ಯಾವುದಕ್ಕೆ, ಫುಡ್ಡಿಗೆ. ಈಗ ನಿಮ್ಮ ಹತ್ರ ಒಂದು 10,000 ರೂಪಾಯಿ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. 10,000 ರೂಪಾಯಿಲಿ ಈಗ 1,000 ರೂಪಾಯಿ ಮಾತ್ರ ಖರ್ಚು ಮಾಡ್ತೀರಿ, ಉದಾಹರಣೆಗೆ ಫುಡ್ಡಿಗೆ. ಹಾಗಾಗಿ ನಿಮ್ಮ ಸ್ಪೆಂಡಿಂಗು ಜಾಸ್ತಿ ಆಗಿರಬಹುದು, ಆದರೆ ಓವರ್ ಆಲ್ ಆಗಿ ನಿಮ್ಮ ಹಣದಲ್ಲಿ ಎಷ್ಟು, ಇನ್ಕಮಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಲ್ವಾ, ಅದಕ್ಕೆ ಕಂಪೇರ್ ಮಾಡಿದರೆ ನೀವು ಫುಡ್ಡಿಗೆ ಖರ್ಚು ಮಾಡೋದು ಕಡಿಮೆ ಆಗಿದೆ. ಇಲ್ಲಿ 50 to 60% ಆಗಿತ್ತು, ಇಲ್ಲಿ ಎಷ್ಟು ಪರ್ಸೆಂಟ್ ಆಯಿತು, 10% ಮಾತ್ರ ಆಯಿತು ಓವರ್ ಆಲ್ ಆಗಿ. ಒಂದು ಉದಾಹರಣೆ ಅಷ್ಟೇ. ಪೀಪಲ್ ರಿಚ್ ಆಗ್ತಾ ಇದ್ದ ಹಾಗೆ ಪರ್ಸೆಂಟೇಜ್ ಆಫ್ ದರ್ ಇನ್ಕಮ್ ಫುಡ್ ಮೇಲೆ ಖರ್ಚು ಮಾಡೋದು ಕಡಿಮೆ ಆಗ್ತಾ ಬರುತ್ತೆ. ಏಂಜಲ್ಸ್ ಲಾ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೋಬೇಕು. ಮತ್ತು CPIದಲ್ಲಿ ಬೇರೆ ಬೇರೆ ವೇಟೇಜಸ್ ಇರುತ್ತೆ. ಇವಾಗ ಇಲ್ಲಿ ಫುಡ್ ಬೆವರೇಜಸ್ ವೇಟೇಜ್ಗಳನ್ನು ಕಡಿಮೆ ಮಾಡಿದ್ದಾರೆ. ಮೊದಲು 45 ಇತ್ತು, ಈಗ ಅದನ್ನು 36ಗೆ ತಂದಿದ್ದಾರೆ. ವೇಟೇಜು ಕಡಿಮೆ ಆಗಿದೆ, ಇಂಪಾರ್ಟೆಂಟ್. ಇನ್ನು ಹೊಸ 59 ಐಟಮ್ಗಳನ್ನು ಆ್ಯಡ್ ಮಾಡಿದ್ದಾರೆ. OTT, ಏರ್ಪಾಡ್ಸು, ಜಿಮ್ ಇಕ್ವಿಪ್ಮೆಂಟು, ಬೇಬಿ ಸಿಟರ್ ಚಾರ್ಜಸ್ಸು, ಮತ್ತು ಹಳೆ ಕಾಲದ ಆಡಿಯೋ ಕ್ಯಾಸೆಟ್ಟು, VCR ಪ್ಲೇಯರ್ಗಳನ್ನು ರಿಮೂವ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಿರೋದು COP 2018 ಫ್ರೇಮ್ವರ್ಕ್. ಅಂದರೆ ಕ್ಲಾಸಿಫಿಕೇಶನ್ ಆಫ್ ಇಂಡಿವಿಜುವಲ್ ಕನ್ಸಂಪ್ಷನ್ ಅಕಾರ್ಡಿಂಗ್ ಟು ಪರ್ಪಸ್ ಅಂತ. ಕ್ಲಾಸಿಫಿಕೇಶನ್ ಆಫ್ ಇಂಡಿವಿಜುವಲ್ ಕನ್ಸಂಪ್ಷನ್ ಅಕಾರ್ಡಿಂಗ್ ಟು ಪರ್ಪಸ್, COP. ಅಂದರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಅದು, ದಟ್ ಮೇಕ್ಸ್ ಇಂಡಿಯಾಸ್ ಇನ್ಫ್ಲೇಷನ್ ಡಾಟಾ ಈಸಿಲಿ ಕಂಪ್ಯಾರಬಲ್ ವಿತ್ ಗ್ಲೋಬಲ್ ಎಕಾನಮೀಸ್. ಈಗ ಇದನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ ಮೇಲೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಡೇಟಾವನ್ನು ಈಸಿಯಾಗಿ ಕಂಪೇರ್ ಮಾಡಬಹುದು.
ಇದರಿಂದಾಗಿ ಮುಂದೆ ರೂರಲ್ ಹೌಸ್ ರೆಂಟ್ ಇಂಡೆಕ್ಸಲ್ಲಿ ರೂರಲ್ ಹೌಸ್ ರೆಂಟನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಇಂಡೆಕ್ಸ್ ಇನ್ಕ್ಲೂಡ್ಸ್ ರೂರಲ್ ಹೌಸ್ ರೆಂಟ್. ಫಸ್ಟ್ ಟೈಮ್ ಇದು ಫಿಲಿಮ್ಸಲ್ಲಿ ಬರಬಹುದು, ಇಂಪಾರ್ಟೆಂಟು. ಆ್ಯಂಡ್ ಟ್ರ್ಯಾಕ್ಸ್ ಪ್ರೈಸಸ್ ಫ್ರಮ್ ಆನ್ಲೈನ್ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಸ್. ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳಿಂದ ಪ್ರೈಸ್ಗಳನ್ನು ಟ್ರ್ಯಾಕ್ ಮಾಡೋದು. ಕ್ರಾಸ್ 12 ಮೇಜರ್ ಸಿಟೀಸ್. ಕ್ಯಾಪ್ಚರ್ ಡಿಜಿಟಲ್ ಶಾಪಿಂಗ್ ಟ್ರೆಂಡ್. ಡಿಜಿಟಲ್ ಶಾಪಿಂಗ್ ಟ್ರೆಂಡ್ ಯಾವ ಥರ ಇದೆ ಅನ್ನೋದನ್ನು ಕ್ಯಾಪ್ಚರ್ ಮಾಡ್ತಾರೆ. ಇಷ್ಟು ಇದಕ್ಕೆ ಸಂಬಂಧಪಟ್ಟಿರೋದು. ಇನ್ನು ಸ್ಯಾಟಲೈಟ್ ಫೋನ್ ಅಲರ್ಟ್ ಮುಂದಿನ ವಿಚಾರ. ನಾವು ಮೊಬೈಲ್ ಫೋನ್ ಯೂಸ್ ಮಾಡ್ತೇವೆ ಅಲ್ವಾ, ಅದಕ್ಕೆ ಸಿಮ್ ಇರುತ್ತೆ, ಸಿಮ್ಮಿಗೆ ಟವರ್ ಬೇಕಿರುತ್ತೆ. ಆದರೆ ಸ್ಯಾಟಲೈಟ್ ಫೋನ್ ಅಂತಂದರೆ ಅದು ಹೇಗೆ, ಅದಕ್ಕೆ ಟವರ್ ಬೇಕಾಗೋದಿಲ್ಲ, ಸ್ಯಾಟಲೈಟ್ಗಳ ಮೂಲಕ ವರ್ಕ್ ಆಗೋದು. ಹಾಗಾಗಿ ಅದನ್ನು ಈ ಟವರ್ಗಳು ಇಲ್ಲದೆ ಇರೋ ಜಾಗದಲ್ಲೂ ನಾವು ಯೂಸ್ ಮಾಡಬಹುದು. ಅಂತಂದರೆ ಮೆಕ್ಯಾನಿಕಲಿ ಅಥವಾ ಫಿಸಿಕಲಿ ಯೂಸ್ ಮಾಡಬಹುದು. ಅದರ ರಿಸ್ಟ್ರಿಕ್ಷನ್ಸ್ ಇದೆ, ರೂಲ್ಸ್ ಆ್ಯಂಡ್ ಲಾಗಳಿರುತ್ತೆ. ಒಂದು ಓಷನ್ ಮಿಡ್ಲಲ್ಲಿ ಇಲ್ಲೂ ನೆಟ್ವರ್ಕೇ ಸಿಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲೂ ಸಹ ಸ್ಯಾಟಲೈಟ್ ಫೋನ್ ಯೂಸ್ ಆಗುತ್ತೆ. ಮತ್ತು ಇದನ್ನು ಗೌರ್ಮೆಂಟು ಈಸಿಯಾಗಿ ಟ್ರ್ಯಾಕ್ ಮಾಡಲಿಕ್ಕಾಗಲ್ಲ. ಏನಾಗ್ತಾ ಇದೆ ಅಂತ ಅದನ್ನು ಕಂಡುಹಿಡಲಿಕ್ಕೆ ಸುಲಭ ಇರೋದಿಲ್ಲ. ಇದರಿಂದಾನೇ ಮುಖ್ಯವಾಗಿ ಟೆರರಿಸ್ಟ್ಗಳು ಯೂಸ್ ಮಾಡ್ತಾರೆ. ಟೆರರಿಸ್ಟ್ ಮತ್ತು ಸ್ಮಗ್ಲರ್ಸು ಸ್ಯಾಟಲೈಟ್ ಫೋನ್ಗಳನ್ನು ಯೂಸ್ ಮಾಡ್ತಾರೆ ಅವರು ಅಟ್ಯಾಕ್ ಮಾಡಲಿಕ್ಕೆ ಸೀಕ್ರೆಟ್ ಆಗಿ. ಇದಕ್ಕೋಸ್ಕರ ಭಾರತದಲ್ಲಿ ಲಾಗಳನ್ನು ತಂದಿದ್ದಾರೆ. ಅದರ ಅರ್ಥ ಏನು, ಸ್ಪೆಸಿಫಿಕ್ ಟೈಪ್ಸ್ ಆಫ್ ಸ್ಯಾಟಲೈಟ್, ಕೆಲವು ಅವರೇ ಸ್ಪೆಸಿಫೈ ಮಾಡಿರುವಂತಹ ಸ್ಯಾಟಲೈಟ್ ಸೆಟ್ಗಳನ್ನು, ಮೊಬೈಲ್ ಸೆಟ್ಗಳನ್ನು ಯೂಸ್ ಮಾಡಬಹುದು. ಅದರಲ್ಲೂ ಎಮರ್ಜೆನ್ಸಿಗಳಿಗೆ ಡಿಸ್ಟ್ರೆಸ್ ಸಿಗ್ನಲನ್ನು ಅಲೋ ಮಾಡಿದ್ದಾರೆ. ಬೇರೆ ಎಲ್ಲ ಡಿಕ್ಲೇರ್ ಮಾಡಬೇಕು ಮತ್ತು ಲಾಕಪ್ ಮಾಡಿರಬೇಕು ಒಂದು ವೇಳೆ ಶಿಪ್ಪಲ್ಲಿ ಇದ್ದರೂ ಸಹ. ಈಗ ನ್ಯೂಸ್ ಏನಂತಂದರೆ, ಸೆಕ್ಯೂರಿಟಿ ಏಜೆನ್ಸೀಸ್ ಹ್ಯಾವ್ ಫ್ಲಾಗ್ಡ್ ದಿ ಇಲ್ಲೀಗಲ್ ಯೂಸ್ ಆಫ್ ಪೋರ್ಟೇಬಲ್ ಸ್ಯಾಟಲೈಟ್ ಕಮ್ಯುನಿಕೇಷನ್ ಡಿವೈಸ್. ಇಲ್ಲ ಒಂದು ಕಡೆ ಸಿಕ್ಕಿದೆ, ಸುರಾಯ ಮತ್ತು ಝೋಲಿಯೋ ಸೆಟ್ಗಳು ಶಿಪ್ಸ್ಗಳು ಯೂಸ್ ಮಾಡ್ತಾ ಇದೆ ಅಂತ, ಇಲ್ಲಿ ಇಂಡಿಯನ್ ವಾಟರ್ನಲ್ಲಿ. ಹಾಗಾಗಿ ಇದೊಂದು ನ್ಯಾಷನಲ್ ಸೆಕ್ಯೂರಿಟಿಗೆ ಥ್ರೆಟ್ ಅಂತ ಹೇಳ್ತಾ ಇದ್ದಾರೆ. ಸೆಕ್ಯೂರಿಟಿ ಒಂದು ಥ್ರೆಟ್. ಈ ಥರ ಸ್ಯಾಟಲೈಟ್ ಫೋನ್ಗಳು ಯೂಸ್ ಮಾಡೋದು ಕಂಡು ಬಂದಾಗ ಒಂದು ಥ್ರೆಟ್ ಅಂತ ಕನ್ಸಿಡರ್ ಆಗುತ್ತೆ. ಅದರಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ಲ್ಯಾಕ್ ಆಫ್ ಗೇಟ್ವೇಗಳು ಇರೋದಿಲ್ಲ. ಗೇಟ್ವೇಸ್ ಅಂತಂದರೆ ಗ್ರೌಂಡ್ ಸ್ಟೇಷನ್ಸ್, ಅದಕ್ಕೆ ಯಾವುದೂ ಇರೋದಿಲ್ಲ. ಅಂದರೆ ಗೌರ್ಮೆಂಟು ಎಫೆಕ್ಟಿವ್ ಆಗಿ ಮಾನಿಟರ್ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಮೆಸೇಜ್ಗಳು ಹೇಗೆ ಸೆಂಟ್ ಆಯಿತು ಟ್ರೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಲವೊಂದು ಇಕ್ವಿಪ್ಮೆಂಟನ್ನು ಅಲೋ ಮಾಡಿದ್ದಾರೆ ಎಮರ್ಜೆನ್ಸಿ ಪರ್ಪಸ್ಸಿಗೋಸ್ಕರ. ಆದರೆ ಪರ್ಸನಲ್ ಸ್ಯಾಟಲೈಟ್ ಫೋನ್ಸ್, ಈಗ ಒಂದು ಶಿಪ್ಪಲ್ಲಿ ತುಂಬ ಜನ ಇರ್ತಾರೆ, ಬೇರೆ ಬೇರೆ ಕ್ರ್ಯೂ ಮೆಂಬರ್ಸು ಅಲ್ವಾ, ಪರ್ಸನಲ್ ಸ್ಯಾಟಲೈಟ್ ಫೋನನ್ನು ಯೂಸ್ ಮಾಡೋ ಹಾಗಿಲ್ಲ. ಎಲ್ಲವನ್ನು ಅವರು ಶಿಪ್ ಕ್ಯಾಪ್ಟನಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಮತ್ತು ಅದನ್ನು ಸೀಲ್ ಮಾಡಿರಬೇಕು ಇಂಡಿಯನ್ ಅಥಾರಿಟಿಗಳು ಅರೈವಲ್ ಆದಮೇಲೆ. ಇನ್ನು DGS, ಡೈರೆಕ್ಟರೇಟ್ ಜನರಲ್ ಆಫ್ ಶಿಪ್ಪಿಂಗ್, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇದಕ್ಕೆಲ್ಲ ತುಂಬ ಹಾರ್ಷರ್ ಪನಿಷ್ಮೆಂಟ್ಗಳ ಅವಶ್ಯಕತೆ ಇದೆ ಹೇಳ್ತಾ ಇದ್ದಾರೆ. ಹಾರ್ಷ್ ಪನಿಷ್ಮೆಂಟು ಆ್ಯಂಡ್ ಇನ್ಫ್ರಿಂಜ್ಮೆಂಟ್ ನೋಟಿಸಸ್ ಅಲ್ವಾ. ಯಾವುದಾದ್ರು ಶಿಪ್ಸು ಈ ಥರ ಡಿಕ್ಲೇರ್ ಮಾಡೋದ್ರಲ್ಲಿ ಫೇಲ್ಯೂರ್ ಆದರೆ ಅವರನ್ನು ಮುಖ್ಯವಾಗಿ ನಾವು ಶಿಕ್ಷೆಗೆ ಒಳಪಡಿಸಬೇಕು ಅಂತ DGS ಅಂತ ಯಾರು, ಡೈರೆಕ್ಟರೇಟ್ ಜನರಲ್ ಆಫ್ ಶಿಪ್ಪಿಂಗ್ ಅವರು ಹೇಳ್ತಾ ಇದ್ದಾರೆ. ಇದಾದಮೇಲೆ ಟೆನ್ಷನ್, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ಭಾರತದ ನಕಾಶೆ ನೆನಪು ಮಾಡ್ಕೊಳ್ಳಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಎಲ್ಲ ಬರುತ್ತೆ ಇಲ್ಲಿ, ಇದನ್ನು ಬಿಡಿಸ್ತಾ ಇರ್ತೇವೆ ಅಲ್ವಾ. ಅಫ್ಘಾನಿಸ್ತಾನ ಪಾಕಿಸ್ತಾನದ ಬಾರ್ಡ್ರು ನೆನಪು ಮಾಡ್ಕೊಳ್ಳಿ. ಹೀಗೆ ಇದೆ ಅಂತಲ್ಲ, ಆದರೆ ಕಲ್ಪನೆ ಬರಲಿಕ್ಕೆ ಬಿಡಿಸಿದ್ದು. ಲಾಂಗ್ ಪೋರಸ್ ಬಾರ್ಡ್ರ್ ಇದೆ. ಒಂದು ಗ್ರೂಪ್ TTP ಅಂದರೆ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಅಂತ ಗ್ರೂಪ್ ಇದೆ. ಅವ್ರೇನು ಮಾಡ್ತಾರೆ, ಈ ಅಫ್ಘಾನಿಸ್ತಾನ ಹೋಗಿ ಅಡ್ಕೊಳ್ಳೋದು, ಆ ಬಾರ್ಡ್ರಲ್ಲಿ ಅಫ್ಘಾನಿಸ್ತಾನ್ ಅಲ್ಲಿ ಹೋಗಿ ಅಡ್ಕೊಂಡು ಹೈಡ್ ಮಾಡಿ ಪಾಕಿಸ್ತಾನದಲ್ಲಿ ಆವಾಗವಾಗ ಬಂದು ಅಟ್ಯಾಕ್ ಮಾಡೋದು. ವೈಲ್ ಪಾಕಿಸ್ತಾನ್ ವಾಂಟ್ಸ್ ದಿ ಅಫ್ಘಾನ್ ಗೌರ್ಮೆಂಟ್ ಟು ಸ್ಟಾಪ್ ದಿಸ್ ಮಿಲಿಟೆಂಟ್. ಪಾಕಿಸ್ತಾನ ಏನು ಹೇಳ್ತಾ ಇದೆ, ಅಫ್ಘಾನ್ ಗೌರ್ಮೆಂಟಿಗೆ ಇವರನ್ನು ಸ್ಟಾಪ್ ಮಾಡಿ, ಅವರನ್ನು ಹಿಡೀರಿ ಅನ್ನೋ ರೀತಿ ಹೇಳ್ತಾ ಇದೆ. ಅಫ್ಘಾನ್ ಗೌರ್ಮೆಂಟ್ ಏನು ಹೇಳುತ್ತೆ, ಅವರಿಲ್ಲ ಅಲ್ಲಿ ಅಂತ ಹೇಳ್ತಾರೆ. ಅವರು ಪಾಕಿಸ್ತಾನ ನಿಮ್ಮ ದೇಶದಲ್ಲೇ ಬಂದು ಅಡ್ಕೊಳ್ತಾ ಇದ್ದಾರೆ, ಅವ್ರನ್ನ ಹಿಡೀರಿ ಅಂತ ಹೇಳಿದ್ರೆ ಅಫ್ಘಾನದವರು ನಮ್ಮ ದೇಶದಲ್ಲಿ ಇಲ್ಲ, ಅವರು ನಮಗೆಲ್ಲೂ ಕಾಣಲೇ ಇಲ್ಲ ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ಹಾಗೆ ಇದರಿಂದ ಏನಾಗ್ತಾ ಇದೆ, ಕ್ರಾಸ್ ಬಾರ್ಡರ್ ಸ್ಟ್ರೈಕ್ಸ್, ಗಡಿ ಭಾಗದಲ್ಲಿ ಕಾನ್ಫ್ಲಿಕ್ಟ್ಗಳು ಆಗ್ತಾ ಇರುತ್ತೆ. ಕ್ರಾಸ್ ಬಾರ್ಡರ್ ಸ್ಟ್ರೈಕ್ಸ್, ಒನ್ ಕಂಟ್ರಿ ಫ್ಲೈಸ್ ಇನ್ ಟು ಅದರ್ ಕಂಟ್ರೀಸ್ ಟೆರಿಟರಿ ಅಟ್ಯಾಕ್. ಒಂದು ಕಂಟ್ರಿಗಳವರು ಜನರು ಇನ್ನೊಂದು ಕಂಟ್ರಿಗೆ ಹೋಗಿ ಅಟ್ಯಾಕ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಲಾ ಇದು ವೈಲೇಟ್ ಮಾಡಿದ ಹಾಗೆ ಡಿಪ್ಲೊಮ್ಯಾಸಿಯಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಅಂತ ಸಹ ಹೇಳ್ಬೋದು. ಪಾಕಿಸ್ತಾನ್ಸ್ ಮಿಲಿಟರಿ ಕಂಡಕ್ಟೆಡ್ ಏರ್ ಸ್ಟ್ರೈಕ್ಸ್. ನ್ಯೂಸ್ ಏನಂತಂದರೆ
ಇಲ್ಲಿ ನಂಗರ್ಹಾರ್ ಮತ್ತು ಪಾಕ್ತಿಕಾ ಅಂತ ಅನಿಸುತ್ತೆ, ಪಾಕ್ಟಿಕಾ ಪ್ರಾವಿನ್ಸಸ್ ಆಫ್ ಅಫ್ಘಾನಿಸ್ತಾನ್, ಅಲ್ಲೆಲ್ಲ ಹೋಗಿ ನಂಗರ್ಹಾರ್ ಅಲ್ಲಿ ಹೋಗಿ ಪಾಕಿಸ್ತಾನ ಮಿಲಿಟರಿ ಸ್ಟ್ರೈಕನ್ನು ಕಂಡಕ್ಟ್ ಮಾಡ್ತಾ ಇದೆ, ಕ್ಲೇಮಿಂಗ್ ಟು ಕಿಲ್ ಅಟ್ಲೀಸ್ಟ್ 70 to 80 ಮಿಲಿಟೆಂಟ್ಸ್ ಬಿಲಾಂಗಿಂಗ್ ಟು ದಿ ಪಾಕಿಸ್ತಾನಿ ತಾಲಿಬಾನ್. ಅದನ್ನು 70 to 80 ಜನ ಮಿಲಿಟೆಂಟ್ಸ್ಗಳು ಪ್ರಾಣ ಕಳ್ಕೊಂಡಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಫ್ಘಾನ್ ಡಿಫೆನ್ಸ್ ಮಿನಿಸ್ಟ್ರಿ ಏನು ಹೇಳ್ತಾ ಇದೆ, ಇದು ಕಂಡೆಮ್ ಮಾಡ್ತಾ ಇದೆ, ಇದನ್ನು ಖಂಡಿಸ್ತಾ ಇದೆ. ನಾವು ಒಪ್ಪೋದಿಲ್ಲ, ನೀವು ನಮ್ಮ ಸಾರ್ವಭೌಮತೆಯನ್ನು ಸಾವರನಿಟಿ ವೈಲೇಟ್ ಮಾಡ್ತಾ ಇದ್ದೀರಿ ಅಂತ ಅಫ್ಘಾನ್ ಗೌರ್ಮೆಂಟ್ ಹೇಳ್ತಾ ಇದೆ. ಹೇಗೆ ನೀವು ಈ ಥರ ಮಾಡ್ತೀರಿ, ನಮ್ಮ ದೇಶದೊಳಗಡೆ ಬಂದರು ಅಂತ, ಅಫ್ಘಾನಿಸ್ತಾನದ ಪ್ರೊವಿನ್ಸ್ ಒಳಗಡೆ ಬಂದು ಆ ಥರ ಮಿಲಿಟರಿ ಸ್ಟ್ರೈಕ್ ಕಂಡಕ್ಟ್ ಮಾಡಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ. ಎಂಟರಿಂಗ್ ದರ್ ಲ್ಯಾಂಡ್ ವಿತೌಟ್ ಪರ್ಮಿಷನ್ ವಾರ್ಡ್ ಪಾಕಿಸ್ತಾನ ಆಫ್ ಸೀರಿಯಸ್ ಕಾನ್ಸಿಕ್ವೆನ್ಸಸ್, ಪರಿಣಾಮ ಚೆನ್ನಾಗಿರಲ್ಲ ನೋಡ್ಕೊಳ್ಳಿ ಅಂತ ಅಫ್ಘಾನಿಸ್ತಾನ ಹೇಳ್ತಾ ಇದೆ. ಪಾಕಿಸ್ತಾನ ಹೇಳೋ ಪ್ರಕಾರ ಮಿಲಿಟೆಂಟ್ ಕ್ಯಾಂಪ್ಗಳನ್ನು ಅವರು ಟಾರ್ಗೆಟ್ ಮಾಡಿದ್ರು. ಅಫ್ಘಾನ್ ಅಫಿಷಿಯಲ್ಸ್ ಮತ್ತು ಲೋಕಲ್ ವಿಲೇಜರ್ಸ್ಗಳ ಪ್ರಕಾರ ಇದರಲ್ಲಿ ಸಾಯುವವರು ಅಥವಾ ಪ್ರಾಣವನ್ನು ಕಳ್ಕೊಂಡಿರೋರು ಸಿವಿಲಿಯನ್ಸು, ಜನರು, ಸಾಮಾನ್ಯ ಜನರು, ವಿಮೆನ್ ಇದ್ದಾರೆ, ಚಿಲ್ಡ್ರನ್ ಇದ್ದಾರೆ ಅಂತ ಅಫ್ಘಾನ್ ಹೇಳ್ತಾ ಇದೆ. ಇದಕ್ಕೆ ರೆಸ್ಪಾನ್ಸ್ ಆಗಿ ಪಾಕಿಸ್ತಾನದ ಅಂಬಾಸಿಡರ್ ಮುಖ್ಯವಾಗಿ ಕಾಬೂಲ್ ಹ್ಯಾಂಡ್ ಓವರ್ ಅನ್ ಅಫಿಷಿಯಲ್ ನೋಟ್ ಟು ದ ಪ್ರೊಟೆಸ್ಟ್ ಸಿಗ್ನಲಿಂಗ್ ಶಾರ್ಪ್ ಡಿಕ್ಲೈನ್ ಇನ್ ರಿಲೇಷನ್ ಬಿಟ್ವೀನ್ ಟೂ ನೈಬರ್ಸ್. ಡಿಪ್ಲೊಮ್ಯಾಟಿಕ್ ಪ್ರೊಟೆಸ್ಟ್ ಮಾಡ್ತಾ ಇದೆ. ಎರಡು ದೇಶಗಳ ನಡುವಿನ ಒಂದು ಸಂಬಂಧದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ, ಬಿರುಕು ಮೂಡಿದೆ ಅಂತ ಹೇಳ್ಬೋದು. ಇನ್ನು ಗ್ರೀನ್ಲ್ಯಾಂಡ್ ಮತ್ತು ನಮ್ಮ US ಅನುಭವರಾದಂಥ ಟ್ರಂಪ್ ಅವರ ನಡುವೆ ಏನೇನು ಮಾತುಕತೆ ಆಯಿತು. ಸಾವರ್ನಿಟಿ ಅಂತಂದರೆ ಗೊತ್ತಿದೆ, ಕಂಟ್ರಿ ನನಗೆ ಬೇಕಾದ್ದನ್ನು ಮಾಡಲಿಕ್ಕೆ, ಡಿಸಿಷನ್ ಕೈಗೊಳ್ಳಲಿಕ್ಕೆ ಅಧಿಕಾರವನ್ನು ಹೊಂದಿರೋದು. ಸಾವರ್ನಿಟಿ ಅನ್ನುವಂಥ ಕಾನ್ಸೆಪ್ಟ್ ಎಲ್ರಿಗೂ ಗೊತ್ತಿರೋದು ಅಂದ್ಕೊಳ್ತೇನೆ. ಇಲ್ಲಿ ಸಂವಿಧಾನದಲ್ಲಿ ಬರ್ತಾ ಇರುತ್ತೆ, ಪ್ರಿಯಾಂಬಲಲ್ಲಿ. ಫೈನಲ್ ಸೇ ಓವರ್ ವಾಟ್ ಹ್ಯಾಪನ್ಸ್ ಆನ್ ಇಟ್ಸ್ ಲ್ಯಾಂಡ್ ಆ್ಯಂಡ್ ಇಟ್ಸ್ ಪೀಪಲ್. ಗ್ರೀನ್ಲ್ಯಾಂಡ್ ಅಂತೋದು ಎಲ್ಲಿದೆ, ನಮ್ಮ ಭೂಮಿನ ನೆನಪು ಮಾಡ್ಕೊಳ್ಳಿ. ಭೂಮಿ ನೆನಪು ಮಾಡಿಕೊಂಡು ಇಲ್ಲಿ ಭೂಮಧ್ಯ ರೇಖೆ ಬರುತ್ತೆ. ಮೇಲ್ಗಡೆ ಯಾವ ಸರ್ಕಲ್ ಇರೋದು, ಆರ್ಕ್ಟಿಕ್ ಸರ್ಕಲ್. ಮೇಲ್ಗಡೆ ಅಂಟಾರ್ಟಿಕ್ ಸರ್ಕಲ್ ಇದೆ. ಆರ್ಕ್ಟಿಕ್ ಸರ್ಕಲ್ ಹತ್ರ ಇರೋದು ಯಾವುದು, ಗ್ರೀನ್ಲ್ಯಾಂಡ್. ಇಲ್ಲಿ ಗ್ರೀನ್ಲ್ಯಾಂಡ್ ಬರುತ್ತೆ. ಹಾಗಾಗಿ ಅದೊಂದು ಐಸ್ ಕವರ್ಡ್ ಐಲ್ಯಾಂಡ್. ಯಾವುದ್ರ ಭಾಗ ಅದು, ಗ್ರೀನ್ಲ್ಯಾಂಡ್ ಡೆನ್ಮಾರ್ಕಿನ ಪಾರ್ಟ್, ಅದು ಪಾರ್ಟ್ ಆಫ್ ಡೆನ್ಮಾರ್ಕಿನ ಭಾಗ ಅದು. ಆರ್ಕ್ಟಿಕ್ ಪ್ರದೇಶದಲ್ಲಿ ಇರೋದರಿಂದ ಸ್ಟ್ರಾಟಜಿಕಲಿ ಬಹಳ ಇಂಪಾರ್ಟೆಂಟ್. ಇಲ್ಲಿರುವ ರಿಸೋರ್ಸ್ಗಳಿರ್ಬೋದು ಮತ್ತು ಮಿಲಿಟರಿ ಬೇಸ್ಗಳಿದೆ ತುಂಬ ದೇಶಗಳದ್ದು. US ಮಿಲಿಟರಿ ಬೇಸ್ ಸಹ ಇದೆ. ಮತ್ತು US, ರಷ್ಯಾ ಇವರೆಲ್ಲ ತುಂಬ ಅಲ್ಲಿ ಹೋಗಲಿಕ್ಕೆ ಕಾಯ್ತಾ ಇರ್ತಾರೆ. ಆದರೆ ಗ್ರೀನ್ಲ್ಯಾಂಡ್ ಮತ್ತು ಡೆನ್ಮಾರ್ಕು ತುಂಬ ಪ್ರೊಟೆಕ್ಟಿವ್ ಆಗಿರುತ್ತೆ, ತಮ್ಮ ಇಂಡಿಪೆಂಡೆನ್ಸನ್ನು ಕಾಪಾಡಿಕೊಳ್ಳಿಕ್ಕೆ ಕಾಯ್ತಾ ಇರುತ್ತೆ. ಮತ್ತು ಅಲ್ಲಿ ಹೆಲ್ತ್ ಕೇರ್ ಸಿಸ್ಟಮ್ ಬಗ್ಗೆ ತುಂಬ ಒಳ್ಳೊಳ್ಳೆ ಮಾಹಿತಿಗಳು ಆವಾಗವಾಗ ಸಿಗ್ತಾ ಇರುತ್ತೆ ನಮಗೆ. ಇಲ್ಲಿ ಟ್ರಂಪ್ ಅವ್ರು ಹೇಳೋದೇನು, ಟ್ರಂಪ್ ಅವರು ಮೊದಲು ಹೇಳಿದ್ದು ಏನಾಗಿತ್ತು ಅಂತಂದರೆ, ಟ್ರಂಪ್ ಕ್ಲೇಮ್ಡ್ ಮೆನಿ ಪೀಪಲ್ ಇನ್ ಗ್ರೀನ್ಲ್ಯಾಂಡ್ ವರ್ ಸಿಕ್ ಆ್ಯಂಡ್ ನಾಟ್ ಬೀಯಿಂಗ್ ಟೇಕನ್ ಕೇರ್ ಆಫ್. ಡ್ಯಾನಿಶ್ ಅಫಿಷಿಯಲ್ಸ್ ಕೌಂಟರ್ಡ್ ದ್ಯಾಟ್ ದೇರ್ ಸಿಸ್ಟಮ್ ಇಸ್ ಈಕ್ವಲ್ ಆ್ಯಂಡ್ ಎಫಿಷಿಯಂಟ್ ಫಾರ್ ಎವ್ರಿ ಒನ್. ಗ್ರೀನ್ಲ್ಯಾಂಡಲ್ಲಿ ಇರೋರೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಲ್ಲಿನ ಗೌರ್ಮೆಂಟು ಹೇಳಿದರು ಟ್ರಂಪ್. ಗ್ರೀನ್ಲ್ಯಾಂಡ್ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದರು, ಇಲ್ಲ ಎಲ್ಲರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇವೆ. ಡೆನ್ಮಾರ್ಕಿನ ಅಫಿಷಿಯಲ್ಸ್ ಸಹ ಅದನ್ನೇ ಹೇಳ್ತಾರೆ. ಇನ್ನು ಟ್ರಂಪ್ ಅವರು ಇನ್ನೊಂದು ಪ್ರಪೋಸಲ್ ಇಟ್ಟಿದ್ರು, ಸೆಂಡ್ ಅ US ನೇವಿ ಹಾಸ್ಪಿಟಲ್ ಶಿಪ್ಪನ್ನು ಕಳಿಸ್ತೇವೆ ನಾವು ಅಂತ ಹೇಳಿದಾಗ ಗ್ರೀನ್ಲ್ಯಾಂಡ್ ನೋ ಥ್ಯಾಂಕ್ಸ್, ಅವಶ್ಯಕತೆ ಇಲ್ಲ, ಧನ್ಯವಾದ ಅನ್ನೋ ರೀತಿ ರಿಪ್ಲೈ ಕೊಟ್ಟಿದೆ. ಅದಕ್ಕೆ ಗ್ರೀನ್ಲ್ಯಾಂಡಿನ ಹೆಲ್ತ್ ಕೇರ್ ಸಿಸ್ಟಮ್ಮು ರೋಬಸ್ಟ್ ಆಗಿದೆ, ಅದ್ಭುತವಾಗಿದೆ. ಮತ್ತು ಎಲ್ರಿಗೂ ನಾವು ಫ್ರೀ ಕೇರ್, ಉಚಿತವಾದ ಎಲ್ಲ ವ್ಯವಸ್ಥೆನ ಮಾಡಿದ್ದೇವೆ. ಸ್ಪೆಷಲೈಸ್ಡ್ ಹೆಲ್ಪ್ ಇದ್ದರೆ ನಾವು ಅದನ್ನು ಡೆನ್ಮಾರ್ಕಿಂದ ಪಡ್ಕೊಳ್ತೇವೆ. US ಇದರಲ್ಲಿ ಪಾಲ್ಗೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಗ್ರೀನ್ಲ್ಯಾಂಡ್ ಹೇಳ್ತಾ ಇದೆ. ಆರ್ಕ್ಟಿಕ್ ಜಿಯೋಪೊಲಿಟಿಕ್ಸ್ ಮೊದಲಿಂದಾನೂ ಅಲ್ಲಿ US, ಗ್ರೀನ್ಲ್ಯಾಂಡು ತುಂಬ ಮೊದಲಿಂದ ಅಲ್ಲಿ ಕಾನ್ಫ್ಲಿಕ್ಟ್ಗಳಿರ್ಬೋದು. ಬೇರೆ ಬೇರೆ ದೇಶಗಳು ಕಾಯ್ತಾ ಇವೆ. ತುಂಬ ಕೀ ಲೊಕೇಶನ್ ಅಂತ ಕರಿತೇವೆ ಅದಕ್ಕೆ. ಆರ್ಕ್ಟಿಕ್ ಪ್ರದೇಶದಲ್ಲಿ ಅದು ಇರೋದರಿಂದ ಇಂಪಾರ್ಟೆಂಟ್ ಆಗಿರೋ ಲೊಕೇಶನ್. ನೆಕ್ಸ್ಟ್ ಬರುವಂಥ ಇಂಪಾರ್ಟೆಂಟ್ ಎಡಿಟೋರಿಯಲ್ ಅಥವಾ ಆರ್ಟಿಕಲ್ಲು AI ಆ್ಯಂಡ್ ಬ್ರೈನ್. ಈಗೆಲ್ಲ ತುಂಬ AI ಬಗ್ಗೆ ಡಿಸ್ಕಷನ್ ಆಗ್ತಾನೇ ಇದೆ. ಪ್ರತಿದಿನ ಒಂದಲ್ಲ ಒಂದು ಆರ್ಟಿಕಲ್ಲು ಇದ್ದೇ ಇರುತ್ತೆ. ಆದರೆ ನಾವು ಯಾವ ರೀತಿ ಇದನ್ನು ಪರಿಗಣಿಸಬೇಕು, ಹೇಗೆ ಇದನ್ನು ನೋಡಬೇಕು, ಒಂದಲ್ಲ ಒಂದು ಆರ್ಟಿಕಲಲ್ಲಿ ನಮಗೇನಾದರೂ ಪಾಯಿಂಟ್ ಸಿಗುತ್ತೆ. ನಾವು ಈಗಲೇ ಕನ್ಕ್ಲೂಷನಿಗೆ ಬರೋದಲ್ಲ, ನವಾಗಿ ಒಂದೇ ನೋಡ್ತಾ ಹೋಗೋಣ. ಆಮೇಲೆ ಆನ್ಸರ್ ರೈಟಿಂಗ್ ಟೆಕ್ನಿಕ್ ಸಹ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ವಿಷಯ ಹೇಳಿರೋದು ಏನಂತಂದರೆ, AI ಈಗ ನಮ್ಮ ಥರ ಎಷ್ಟೋ ಕೆಲಸಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ರೈಟಿಂಗ್ ಇರ್ಬೋದು, ರೀಸನಿಂಗ್ ಇರ್ಬೋದು,
ಅದಕ್ಕೆಲ್ಲ ನಾವು ತುಂಬ ಯೋಚನೆ ಮಾಡಬೇಕು, ನಮ್ಮ ಕ್ರಿಯೇಟಿವಿಟಿ ಬೇಕು ಅಂತೆಲ್ಲ ಅಂದ್ಕೊಳ್ತಾ ಇದ್ವಿ. ಅಂದರೆ ಎ ಐ ಅದನ್ನು ಈಗ ಈಸಿಯಾಗಿ ಮಾಡ್ತಾ ಇದೆ. ಸಿಂಪಲ್ ಆಗಿ ಎ ಐ ಅಂತಂದ್ರೆ ಏನು? ಒಂದು ಮ್ಯಾಥಮೆಟಿಕ್ ಇಂಜಿನ್, ಅದು ಮ್ಯಾಥ್ಸಿನ ಒಂದು ಇಂಜಿನ್. ಅದರಲ್ಲಿ ಬೇರೆ ಬೇರೆ ಫಾರ್ಮುಲಾ ಇರುತ್ತೆ, ಕೋಡಿಂಗ್ ಇರುತ್ತೆ, ಕೋಡ್ ಮೂಲಕ ವರ್ಕ್ ಆಗುತ್ತೆ ಅದು ಸಿಂಪಲ್ ಆಗಿ. ಅದಕ್ಕೆ ಎಲೆಕ್ಟ್ರಿಸಿಟಿ ಬೇಕು, ವಾ ಎಲೆಕ್ಟ್ರಿಸಿಟಿ ಇಲ್ಲದೆ ಅದು ವರ್ಕ್ ಆಗೋದಿಲ್ಲ. ಇದು ಎ ಐ. ಎ ಐಗೆ ಒಂದು ಮ್ಯಾಥ್ ಇಂಜಿನ್ ಅದು, ಅದಕ್ಕೆ ಎಲೆಕ್ಟ್ರಿಸಿಟಿ ಬೇಕು. ಇಷ್ಟೆಲ್ಲ ಇದ್ದಾಗ ಮಾತ್ರ ವರ್ಕ್ ಆಗೋದು ಅದು. ಆದರೆ ನಮ್ಮ ಬ್ರೈನ್ ಇದೆಯಲ್ವಾ, ಮನುಷ್ಯನ ಮೆದುಳು ಅನ್ನೋದು ಜಗತ್ತಿನಲ್ಲಿ ಅತ್ಯಂತ ಅದ್ಭುತವಾದಂಥ ಒಂದು ವ್ಯವಸ್ಥೆ. ಹ್ಯೂಮನ್ ಬ್ರೈನ್ ಇಸ್ ಬಯಾಲಜಿಕಲ್ ಮಾರ್ವೆಲ್. ಬಯಾಲಜಿ ಇದು ಮ್ಯಾಥ್ಸ್ ಅಲ್ಲ, ಇದು ಬಯಾಲಜಿ. PCMB ಅಂತ ನಾವು PUC ಎಲ್ಲ ಕೇಳ್ತೀವಲ್ವಾ, ಫಿಸಿಕ್ಸು ಕೆಮಿಸ್ಟ್ರಿ ಬಿಡಿ. MB ಅಲ್ಲಿ ಈಗ ಮೇಲ್ಗಡೆ ಮ್ಯಾಥ್ಸ್ ಇದ್ದರೆ ಕೆಳಗಡೆ ಬಯಾಲಜಿ ಇದೆ. ಎ ಐ ಇರೋದು ಮ್ಯಾಥ್ಸಿಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಬ್ರೈನ್ ಇರೋದು ಬಯಾಲಜಿ ಆಧಾರದ ಮೇಲೆ. ಹಾಗಾಗಿ ಇದರಲ್ಲಿ ಯೂಸ್ ಆಗೋದು ಯಾವುದು? ಕೆಮಿಕಲ್ ಎನರ್ಜಿ, ಟೈನಿ ಅಮೌಂಟ್ಸ್ ಆಫ್ ಕೆಮಿಕಲ್ ಎನರ್ಜಿ. ಎ ಐಗೆ ಎಲೆಕ್ಟ್ರಿಸಿಟಿ ಬೇಕು, ನಮಗೆ ಕೆಮಿಕಲ್ ಎನರ್ಜಿ ಬೇಕು. ಹಾಗಾಗಿ ಎರಡರ ನಡುವೆ ಡಿಫ್ರೆನ್ಸ್ ಏನು ಆರಾಮಾಗಿ ನೋಡ್ತಾ ಹೋಗೋಣ. ಈ ಎ ಐ ಬಗ್ಗೆ ಮೊದಲು 20ನೇ ಶತಮಾನದಲ್ಲಿ ಒಂದು ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ ಅಂತ ಮ್ಯಾಥಮೆಟಿಕಲ್ ಮಾಡೆಲ್ ಪ್ರಿಪೇರ್ ಮಾಡಿದರು. ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ ಅಂತ. ನಮ್ಮ ಮೆದುಳಿನಲ್ಲಿ ಹೇಗೆ ಥರ ವ್ಯೂಹ ಇರುತ್ತೋ, ನ್ಯೂರಲ್ ನೆಟ್ವರ್ಕ್ ಇರುತ್ತೋ, ಅದೇ ಥರ ಈಗ ಎ ಐನು ಸಹ ನಾವು ಆ ಥರ ನೆಟ್ವರ್ಕ್ ಬಿಲ್ಡ್ ಮಾಡಬಹುದು. ಅದೇನು ಮ್ಯಾಥಮೆಟಿಕಲ್ ಮಾಡೆಲ್ ಅದು. ವೈಲ್ ಎ ಐ ಮಿಮಿಕ್ಸ್ ದಿ ಸ್ಕೇಲ್ ಆಫ್ ದಿ ಬ್ರೈನ್, ಇಟ್ ಡಸ್ ನಾಟ್ ಯೆಟ್ ಮಿರರ್ ಇಟ್ಸ್ ಫಂಡಮೆಂಟಲ್ ಡಿಸೈನ್. ಹೌದು, ನಮ್ಮ ಮೆದುಳನ್ನು ಎ ಐ ಮಿಮಿಕ್ ಮಾಡ್ತಾ ಇದೆ. ಮಿಮಿಕ್ರಿ ಮಾಡೋದು ಅಂತ ಹೇಳ್ತೀವಲ್ವಾ, ಅನುಕರಣೆ ಮಾಡ್ತಾ ಇದೆ. ಫಂಡಮೆಂಟಲ್ ಡಿಸೈನನ್ನು ಕಾಪಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಈಗ ಅದಕ್ಕೋಸ್ಕರನೇ ಹೊಸ ಹೊಸ ಮಾಡೆಲ್ಗಳು, ನ್ಯೂವರ್ ಮಾಡೆಲ್ ಅಲ್ಲೆಲ್ಲ ನೋಡಿ ಸುಮಾರು 100 ಟ್ರಿಲಿಯನ್ ಮಾಡೆಲ್ ಸುಮಾರು 100 ಟ್ರಿಲಿಯನ್ ಸಿನಾಪ್ಸಿಸ್ಗಳನ್ನು, ಕನೆಕ್ಷನ್ಗಳನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ನಮ್ಮ ಬ್ರೈನ್ ಥರಾನೇ ಎಕ್ಸಾಕ್ಟ್ಲಿ ಅದು ತಯಾರಾಗಬೇಕು ಅನ್ನೋ ರೀತಿ ಒಂದು ರೈವಲ್ ಸಿಸ್ಟಮನ್ನು ಕ್ರಿಯೇಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಬರೋದು ಎಮರ್ಜೆಂಟ್ ಇಂಟೆಲಿಜೆನ್ಸ್ ಅಂತ ಕಾನ್ಸೆಪ್ಟು. ಅದು ಎಮರ್ಜೆಂಟ್ ಇಂಟೆಲಿಜೆನ್ಸ್ ಅಂದರೆ ಕಾಂಪ್ಲೆಕ್ಸ್ ಬಿಹೇವಿಯರ್ ಅರೈಸಿಂಗ್ ಫ್ರಮ್ ಸಿಂಪಲ್ ಮ್ಯಾಥಮೆಟಿಕಲ್ ರೂಲ್ಸ್. ಮ್ಯಾಥಮೆಟಿಕಲ್ ರೂಲ್ ನಮಗೆ ಈಸಿ ಅಂತ ಅನಿಸಬಹುದು, ಇದರಿಂದ ಎಮರ್ಜ್ ಆಗ್ತಾ ಇರುವಂಥ ಕಾಂಪ್ಲೆಕ್ಸ್ ಬಿಹೇವಿಯರ್ಸ್ ನೋಡಿ. ಹಾಗಾದರೆ ಇನ್ನೊಂದು ಪ್ರಶ್ನೆಯಲ್ಲಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ದಾರೆ, ವಾಟ್ ಈಸ್ ದ ಎನರ್ಜಿ ಕಾಸ್ಟ್ ಆಫ್ ಥಾಟ್? ನಾವು ಯೋಚನೆ ಮಾಡಲಿಕ್ಕೆ ಎಷ್ಟು ಎನರ್ಜಿ ಹಾಗಾದರೆ ಯೂಸ್ ಆಗ್ತಾ ಇದೆ? ಹ್ಯೂಮನ್ ಬ್ರೈನಿಗೆ ನೋಡಿ, ಹ್ಯೂಮನ್ ಬ್ರೈನಿಗೆ ಸಾಮಾನ್ಯವಾಗಿ ಎಷ್ಟು ಎಫಿಷಿಯೆಂಟ್ ಆಗಿದೆ ಅಂತಂದರೆ 20 ವ್ಯಾಟ್ಸ್ ಬೇಕು. 20 ವ್ಯಾಟ್ಸು ಅಂತಂದರೆ ಸೇಮ್ ಆ್ಯಸ್ 2 ಸ್ಮಾಲ್ LED ಬಲ್ಬ್ಸ್. 2 ಚಿಕ್ಕ LED ಬಲ್ಬ್ಸ್ಗಳಷ್ಟು ನಮ್ಮ ಬ್ರೈನ್ 20 ವ್ಯಾಟ್ಸ್ ಅಷ್ಟು ಎನರ್ಜಿನ ಕನ್ಸ್ಯೂಮ್ ಮಾಡುತ್ತೆ. ಹ್ಯೂಮನ್ ಬ್ರೈನ್ ಇಸ್ ಇನ್ಕ್ರೆಡಿಬಲಿ ಎಫಿಷಿಯಂಟ್, ರನ್ನಿಂಗ್ ಆನ್ ರಫ್ಲಿ 20 ವ್ಯಾಟ್ಸ್, ಅಬೌಟ್ ದಿ ಸೇಮ್ ಆ್ಯಸ್ 2 ಸ್ಮಾಲ್ LED ಬಲ್ಬ್ಸ್. ಎ ಐ ಸಿಸ್ಟಮ್ ನೋಡಿ, ಎ ಐ ಸಿಸ್ಟಮ್ಸ್ ರಿಕ್ವೈರ್ ಮ್ಯಾಸಿವ್ ಡೇಟಾ ಸೆಂಟರ್ಸ್. ಎ ಐಗೆ ಏನು ಬೇಕು? ತುಂಬ ದೊಡ್ಡ ಡೇಟಾ ಸೆಂಟರ್ಗಳು ಬೇಕು. ಡೇಟಾ ಸೆಂಟರ್ ಅಂತಂದರೆ ದೊಡ್ಡದಿರುತ್ತೆ ಅಂತಂದರೆ ಅದಕ್ಕೆ ಮೆಗಾ ವ್ಯಾಟ್ಸ್ ಪವರ್ಸ್ ಬೇಕು, ಮೆಗಾ ವ್ಯಾಟ್ಸ್ ಆಫ್ ಎಲೆಕ್ಟ್ರಿಸಿಟಿ. ನಾವು ನಿಜವಾಗ್ಲೂ 20 ವ್ಯಾಟ್ಸ್ ಅಷ್ಟು ಎನರ್ಜಿ ಯೂಸ್ ಮಾಡಿಕೊಂಡು ಏನು ಮಾಡ್ತೀವೋ ಅದನ್ನು ಮಾಡಲಿಕ್ಕೆ ಅದಕ್ಕೆ ಡೇಟಾ ಸೆಂಟರ್ಗಳು ಬೇಕು. ಆ ಸೆಂಟರ್ಗಳು ರನ್ ಆಗಲಿಕ್ಕೆ ಮೆಗಾ ವ್ಯಾಟ್ಸ್ ಅಷ್ಟು ಪವರ್ ಬೇಕು, ಎಲೆಕ್ಟ್ರಿಸಿಟಿ ಬೇಕು. ಸೈಂಟಿಸ್ಟ್ಗಳು ಏನು ಮಾಡ್ತಾ ಇದ್ದಾರೆ ಈಗ ಅಂತಂದರೆ ನ್ಯೂರೋಮಾರ್ಫಿಕ್ ಚಿಪ್ಸ್ ಅಂತ ಡೆವಲಪ್ ಮಾಡ್ತಾ ಇದ್ದಾರೆ. ನ್ಯೂರೋಮಾರ್ಫಿಕ್ ಚಿಪ್ಸ್. ನ್ಯೂರೋಮಾರ್ಫಿಕ್ ಚಿಪ್ಸ್ ಅಂತಂದರೆ ಹೇಳಿ, ಏನಿದು ಕೇಳಿದ್ದೀರಾ ಎಲ್ಲಾದರೂ? ಅಂದರೆ ನಮ್ಮ ಬ್ರೈನಲ್ಲೂ ತುಂಬ ವಿಷಯಗಳಿರುತ್ತೆ. ನೀವು ಯೋಚನೆ ಮಾಡಿದ್ದೀರಾ ಎಷ್ಟೊಂದು ಥಾಟ್ಸ್ ಇರುತ್ತೆ. ರಾತ್ರಿ ಮಲ್ಕೊಳ್ಬೇಕಾದ್ರೆ ಎಲ್ಲ ನೆನಪಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಓವರ್ ಥಿಂಕಿಂಗ್, ಓವರ್ ಥಾಟ್ಸ್ ಎಲ್ಲ ಮಲ್ಕೊಳ್ಬೇಕಾದ್ರೆ ಇಷ್ಟೆಲ್ಲ ಯೋಚನೆಗಳಿತ್ತ ನಮ್ಮ ತಲೆಯಲ್ಲಿ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಕೆಲಸ ಮಾಡ್ತಾ ಇರಬೇಕಾದ್ರೆ ನೆನಪಿಗೆ ಬರೋದಿಲ್ಲ, ಖಾಲಿ ಕೂತ್ಕೊಂಡ್ವೋ ಅವಾಗೆಲ್ಲ ನೆನಪಿಗೆ ಬರ್ತಾ ಹೋಗುತ್ತೆ. ಅಂದರೆ ಬ್ರೈನಿಗೆ ಯಾವಾಗ ಎಷ್ಟು ಥಾಟ್ ರಿಲೀಸ್ ಮಾಡಬೇಕು, ಯಾವಾಗ ಎಷ್ಟು ಎನರ್ಜಿ ಯೂಸ್ ಮಾಡಬೇಕು, ಅಷ್ಟು ಚೆನ್ನಾಗಿ ಎಫಿಷಿಯೆಂಟ್ ಆಗೋದು ಮಾಡ್ತಾ ಇರುತ್ತೆ. ಈಗ ನ್ಯೂರೋಮಾರ್ಫಿಕ್ ಚಿಪ್ಸ್ ಅಂತಂದರೆ ಯಾವಾಗ ಎನರ್ಜಿ ಬೇಕಾಗುತ್ತೋ ಆವಾಗ ಮಾತ್ರ ನ್ಯೂರಾನ್ಸ್ಗಳನ್ನು ಫೈರ್ ಮಾಡೋದು. ಮಷೀನ್ಸ್ ದಟ್ ಯೂಸ್ ಸ್ಪೈಕ್ಸ್ ಆಫ್ ಎನರ್ಜಿ ಓನ್ಲಿ ವೆನ್ ನೀಡೆಡ್, ಜಸ್ಟ್ ಲೈಕ್ ನ್ಯೂರಾನ್ಸ್. ಬ್ರೈನಲ್ಲಿ ಹೇಗೆ ನ್ಯೂರಾನ್ಗಳು ಯಾವಾಗ ಬೇಕೋ ಆವಾಗ ಫೈರ್ ಆಗುತ್ತೋ ಅದೇ ಥರನೇ ಮಷೀನ್ಗಳನ್ನು ಸಹ ನಾವು ಬಿಲ್ಡ್ ಮಾಡೋದು. ಮೆಟಬಾಲಿಕ್ ಕನ್ಸ್ಟ್ರೆಂಟ್, ಬಯಾಲಜಿಕಲ್ ಲಿಮಿಟ್ಸ್ ದಟ್ ಫೋರ್ಸ್ ದ ಬ್ರೈನ್ ಟು ಬಿಕಮ್ ಎನರ್ಜಿ ಎಫಿಷಿಯೆಂಟ್. ಬ್ರೈನಿಗೆ ಆ್ಯಕ್ಚುಲಿ ಕಂಪ್ಲೀಟಾಗಿ ಎನರ್ಜಿ ಯೂಸ್ ಮಾಡ್ಲಿಕ್ಕೆ ಕೊಟ್ಟರೆ ಅದೊಂದೇ ಎಲ್ಲ ಎನರ್ಜಿ ಯೂಸ್ ಮಾಡ್ಕೊಂಡ್ಬಿಡುತ್ತೆ. ಆಗ ಬೇರೆ ದೇಹದ ಭಾಗಗಳಿಗೆ ಎನರ್ಜಿ ಇರೋದಿಲ್ಲ.
ಆದರೆ ಬ್ರೈನ್ ಎಷ್ಟು ಚೆನ್ನಾಗಿ ನಮ್ಮ ದೇಹವನ್ನು ಕಾಪಾಡ್ತಾ ಇದೆ ಅಂತಂದರೆ ಎಷ್ಟು ಬೇಕೋ ಅಷ್ಟೇ ಎನರ್ಜಿ ಯೂಸ್ ಮಾಡಿಕೊಂಡು ಎಫಿಷಿಯೆಂಟಾಗಿ ಮುಂದುವರಿತಾ ಇದೆ. ನ್ಯೂರೋಮಾರ್ಫಿಕ್ ಚಿಪ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಅಂದರೆ ಬಿಲ್ಡ್ ಮಷೀನ್ಸ್ ದಟ್ ಯೂಸ್ ಸ್ಪೈಕ್ಸ್ ಆಫ್ ಎನರ್ಜಿ ಓನ್ಲಿ ವೆನ್ ನೀಡೆಡ್. ಇನ್ನು AI ಬರೀ ಅಂಕಿಅಂಶ ಮ್ಯಾಥ್ಸ್ ಮಾತ್ರ ಗೊತ್ತಿರೋದು, ಅದಕ್ಕೆ ಮೀನಿಂಗು ಗೊತ್ತಿದೆಯಾ ಅದಕ್ಕೆ? ಅದಕ್ಕೆಲ್ಲೋ ಎಲ್ಲೆಲ್ಲೋ ಟ್ರೈನಿಂಗ್ ಕೊಟ್ಟಿರ್ತಾರೆ, ಡೇಟಾ ಕೊಟ್ಟಿರ್ತಾರೆ. ಆ ಡೇಟಾದ ಆಧಾರದ ಮೇಲೆ ಅದೇನು ಮಾಡುತ್ತೆ, ಪ್ರೆಡಿಕ್ಟ್ ಮಾಡುತ್ತೆ. ಪ್ರೆಡಿಕ್ಷನ್ ಅಂತಂದ್ರೆ ಏನು? ಊಹೆ ಮಾಡೋದು. ನೆಕ್ಸ್ಟ್ ವರ್ಡ್ ಅನ್ನೋದು ಹೇಳ್ತಾ ಇರುತ್ತೆ, ಆದರೆ ಅದಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರೋದಿಲ್ಲ. ಎಕ್ಸ್ಪೀರಿಯನ್ಸ್ ಅಂತಂದರೆ ನಿಜವಾಗ್ಲೂ ಅದರ ಅರ್ಥ ಗೊತ್ತಿರೋದಿಲ್ಲ ಅದಕ್ಕೆ. ನಮಗೇನು, ನಮ್ಮ ಬ್ರೈನ್ ಏನು, ನಮ್ಮ ಎಂಬಾಡಿಡ್, ನಮ್ಮ ಇಂಟೆಲಿಜೆನ್ಸ್ ಅನ್ನೋದು ಎಂಬಾಡಿಡ್ ಅಲ್ವಾ? ಫಿಸಿಕಲ್ ಸೆನ್ಸ್ ಇರುತ್ತೆ, ಸರ್ವೈವಲ್ಲು, ಕೆಮಿಕಲ್ ಎಮೋಷನ್ನು ಎಲ್ಲ ಸೇರಿ ನಾವು ಒಂದು ವಾಕ್ಯವನ್ನು ಹೇಳ್ತಾ ಇರ್ತೇವೆ. ಲ್ಯಾಂಗ್ವೇಜ್ ಲರ್ನಿಂಗ್ ಮಾಡೆಲ್ ಅಂತ ಕರಿತೇವೆ. ಇಬ್ಬರಿಗೂ ಈಗ ಈ ಟೂಲೇನು ಲ್ಯಾಂಗ್ವೇಜು, ಆದರೆ ಅದರ ಲ್ಯಾಂಗ್ವೇಜಿಗೆ ಅರ್ಥ ಇಲ್ಲ, ನಮ್ಮ ಲ್ಯಾಂಗ್ವೇಜಿಗೆ ಅರ್ಥ ನಾವು ತಿಳ್ಕೊಂಡು ಮಾತಾಡ್ತೇವೆ. ಬ್ರೈನ್ ಯೂಸಸ್ ಕೆಮಿಕಲ್ಸ್. ನಮ್ಮ ಬ್ರೈನಲ್ಲಿ ಕೆಮಿಕಲ್ ಇದೆ, ಡೋಪಮೀನು, ಎಸಿಟಿಲ್ ಕಾಲಿನ್ ಅಂತ. ಕಾಲಿನ್ ಇದರಿಂದಾಗಿ ಏನಾಗುತ್ತೆ, ಫೋಕಸ್ ಮಾಡಲಿಕ್ಕೆ, ಲರ್ನಿಂಗ್ ಮತ್ತು ಹಲವಾರು ಬೇರೆ ಬೇರೆ ಟೆಕ್ನಿಕ್ಗಳಿಗೆ, ಟಾಸ್ಕ್ಗಳಿಗೆ ಡೋಪಮೀನ್ ಮತ್ತು ಎಸಿಟಿಲ್ ಕಾಲಿನ್ ಯೂಸ್ ಆಗುತ್ತೆ. ಆದರೆ ಮಷಿನ್ಗಳಿಗೆ ಅದಿರೋದಿಲ್ಲ. ಸಿಂಬಾಲ್ ಗ್ರೌಂಡಿಂಗ್ ಪ್ರಾಬ್ಲಮ್ ಅಂತ ಬರುತ್ತೆ. ಸಿಂಬಾಲ್ ಗ್ರೌಂಡಿಂಗ್ ಪ್ರಾಬ್ಲಮ್ ಅಂತಂದರೆ ನಿಜವಾಗ್ಲೂ ಮಷಿನ್ಗಳಿಗೆ ಗೊತ್ತಾಗ್ತಾ ಇದೆಯಾ ನಾನೇನು ಮಾಡ್ತಾ ಇದ್ದೀನಿ ಅಂತ? ಗೊತ್ತಾಗ್ತಾ ಇದೆ ಅಂತಂದರೆ ದೊಡ್ಡ ಸಮಸ್ಯೆನೇ ಹೌದು ಅಲ್ವಾ? ಎಲ್ಲಿ ತನಕ ಅದಕ್ಕೆ ಗೊತ್ತಾಗಲ್ವೋ ಅಲ್ಲಿ ತನಕ ಒಳ್ಳೆಯದು. ಯಾವತ್ತು ಅದಕ್ಕೆ ಗೊತ್ತಾಗುತ್ತೋ ಮನುಷ್ಯರಿಗೆ ದೊಡ್ಡ ಅಪಾಯ ಎದುರಾಗ್ತಾ ಇದೆ. ಇನ್ನೊಂದು ಸ್ಪ್ಯಾರ್ಸ್ ಮತ್ತು ಡೆನ್ಸ್ ಪ್ರೊಸೆಸಿಂಗ್. ಬ್ರೈನ್ ಏನು ಮಾಡುತ್ತೆ, ನಮ್ಮ ಬ್ರೈನು ಟೈನಿ ಫ್ರ್ಯಾಕ್ಷನ್ ಆಫ್ ನ್ಯೂರಾನ್ಸ್, ಅವಾಗ ಹೇಳಿದಾಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಫೈರ್ ಮಾಡಿ ಎನರ್ಜಿ ಸೇವ್ ಮಾಡುತ್ತೆ. ಸ್ಟ್ಯಾಂಡರ್ಡ್ AI ಸಿಸ್ಟಮ್ ಟ್ರೆಡಿಷನಲಿ ಆಕ್ಟಿವೇಟ್ ಲಾರ್ಜ್ ಪೋರ್ಷನ್ ಆಫ್ ದರ್ ನೆಟ್ವರ್ಕ್. ಒಂದು ಕ್ವಶನ್ ಕೇಳಿದ್ರಿ ಅಂತಂದರೆ AIಗೆ ಅದು ಎಲ್ಲೆಲ್ಲೋ ಹುಡುಕಿ ಏನೇನೋ ಮಾಡಿಕೊಂಡು ಆಮೇಲೆ ಉತ್ತರ ಕೊಡುತ್ತೆ ಸಿಂಗಲ್ ಇನ್ಪುಟ್ಟಿಗೆ. ಹೊಸ ಎಕ್ಸ್ಪರ್ಟ್ಗಳು, ಮಿಕ್ಸ್ಚರ್ ಆಫ್ ಎಕ್ಸ್ಪರ್ಟ್ ಆರ್ಕಿಟೆಕ್ಚರ್ಸ್ ಅಂತ ಬರ್ತಾ ಇದ್ದಾರೆ. ಅವ್ರೇನು ಮಾಡ್ತಾ ಇದ್ದಾರೆ ಅಂತಂದರೆ ಬ್ರೈನ್ ಥರಾನೇ ಸೆಲೆಕ್ಟಿವ್ ರಿಕ್ರೂಟ್ಮೆಂಟ್ ಆಫ್ ರೀಜನ್ಸ್. ಎಷ್ಟು ಬೇಕೋ ಅಷ್ಟು ಮಾತ್ರನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕಾಗುತ್ತಾ ಟ್ರೈ ಮಾಡ್ತಾ ಇದ್ದಾರೆ. ಹೊಸ ಹೊಸ ಮಾಡೆಲ್ಗಳು ಬರ್ತಾ ಇವೆ. ಸ್ಟ್ರಕ್ಚರಲ್ ಮಾಡ್ಯುಲಾರಿಟಿ ಅಂತಂದರೆ ಸ್ಪೆಷಲೈಸ್ಡ್ ಪಾರ್ಟ್ ಆಫ್ ಸಿಸ್ಟಮ್ ಹ್ಯಾಂಡ್ಲಿಂಗ್ ಸ್ಪೆಸಿಫಿಕ್ ಟಾಸ್ಕ್. ಸಿಸ್ಟಮಿನ ಸ್ಪೆಷಲೈಸ್ಡ್ ಪಾರ್ಟ್ಸ್, ಈ ಒಂದು ವಿಷಯವನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅಂತಲೇ ಇರುವಂಥ ಒಂದು ಪಾರ್ಟ್ ಹೇಳ್ಬೋದು. ನಮ್ಮ ಪರ್ಸೆಪ್ಷನ್ ಒನ್ ವೇ ವರ್ಸಸ್ ಟೂ ವೇ. AI ಯಾವಾಗಲೂ ಹೇಗಿರುತ್ತೆ, ಒನ್ ವೇ ಅಂತಂದರೆ ಮೊದಲೇ ಒಂದು ಫೀಡ್ ಫಾರ್ವರ್ಡ್ ಫ್ಲೋ ಅಂತ ಇರುತ್ತೆ. ಏನು ಇನ್ಪುಟ್ ಕೊಡ್ತೀರಿ, ಆಮೇಲೆ ಲೇಯರ್ಸ್ ಕೊಡುತ್ತೆ, ಆಮೇಲೆ ಔಟ್ಪುಟ್. ಆದರೆ ನಮ್ಮ ಪರ್ಸೆಪ್ಷನ್ ಏನು ರಿಕರ್ಸಿವ್. ನಾವು ಕಾನ್ಸ್ಟೆಂಟಾಗಿ ಪ್ರೆಡಿಕ್ಟ್ ಮಾಡ್ತಾ ಇರ್ತೀವಿ. ಏನು ನೋಡ್ತೀವಿ, ಏನು ಕೇಳ್ತೀವಿ, ಅದರ ಆಧಾರದ ಮೇಲೆ ಗೆಸ್ ಮಾಡ್ತೀವಿ. ರಿಯಲ್ ಟೈಮಲ್ಲಿ ನಮ್ಮ ಥಾಟ್ಸ್ಗಳು ಚೇಂಜ್ ಆಗ್ತಾ ಇರುತ್ತೆ. AIಗೆ ಹಾಗಲ್ಲ, ಕೊಟ್ಟಿರೋ ಡೇಟಾ ಆಧಾರದ ಮೇಲೆ ಅದು ಪ್ರೆಡಿಕ್ಟ್ ಮಾಡಬೇಕು. ಯಾಕೆ ಪ್ರೆಡಿಕ್ಷನ್ ನಮ್ಮದು ಅದು ಸಿಮಿಲರ್ ಇದೆ ಅಂತಂದರೆ ನಾವು ನಮ್ಮ ಇಮ್ಯಾಜಿನೇಷನ್ ಕೆಪಾಸಿಟಿಯನ್ನು ಯೂಸ್ ಮಾಡ್ತಾ ಇಲ್ಲ. ಮೊನ್ನೆ ಕ್ರಿಯೇಟಿವಿಟಿ ಬಗ್ಗೆ ಹೇಳಿದಾಗಲೂ ಅದನ್ನೇ ಹೇಳಿದ್ದೆ ಅಲ್ವಾ? ಕ್ರಿಯೇಟಿವಿಟಿನ ನಾವು ನಮ್ದು ಯೂಸ್ ಮಾಡ್ಕೊಳ್ತಿಲ್ಲ ಎಫಿಷಿಯೆಂಟಾಗಿ. ನಾವು AI ಮೇಲೆ ಡಿಪೆಂಡ್ ಆಗ್ತಾ ಇದ್ದ ಹಾಗೆ ನಮ್ಮ ಬ್ರೈನ್ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ AIನೇ ಜಾಸ್ತಿ ಪವರ್ಫುಲ್ ಅಂತ ಅನಿಸುತ್ತೆ. ಸೊ ಅಲ್ಲಿ ಫೀಡ್ಬ್ಯಾಕ್ ಲೂಪ್, ನಮಗೆ ಒಂದು ಫೀಡ್ಬ್ಯಾಕ್ ಲೂಪ್ ಇದೆ. ಫೀಡ್ಬ್ಯಾಕ್ ಲೂಪಿಂದ ನಾವು ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ಗಳನ್ನು ಚಿಕ್ಕ ಡೇಟಾದಿಂದ ಸಹ ನಾವು ಕಲ್ತ್ಕೋಬಹುದು. ಆದರೆ ಅದೇ ಡೇಟಾವನ್ನು AI ಕೊಟ್ಟು ಕಲಿಸ್ಲಿಕ್ಕೆ ನಮಗೆ ಟ್ರಿಲಿಯನ್ಸ್ ಆಫ್ ವರ್ಡ್ಸ್ ಬೇಕಾಗುತ್ತೆ. ಹಾಗಾಗಿ AI ಅನ್ನೋದು ಒಂದು ಪವರ್ಫುಲ್ ಟೂಲ್ ಆಗ್ತಾ ಇದೆ. ಆದರೆ ಡೈರೆಕ್ಟಾಗಿ ಕಾಪಿ ಆಗಿದೆ, ನಮ್ಮ ಬ್ರೈನಿನ ಎಕ್ಸಾಕ್ಟ್ ಕಾಪಿ ಅಂತ ಹೇಳಲಿಕ್ಕಾಗಲ್ಲ. ಇನ್ನು ಅಲ್ಲ ಇದು. ಹಾಗಾಗಿ machines excel at high precision arithmetic. Humans excel at low energy. ಮನಸ್ಸಿಗೆ ಮುಖ್ಯವಾಗಿ ಎಫಿಷಿಯನ್ಸಿ ಜಾಸ್ತಿ ಇದೆ, ಹ್ಯೂಮನ್ ಬ್ರೈನ್ನ ಎಫಿಷಿಯನ್ಸಿ ಜಾಸ್ತಿ ಇದೆ. ಸೊ ಲೋ ಎನರ್ಜಿಯಲ್ಲಿ ನಾವು ಫ್ಲೆಕ್ಸಿಬಲ್ ಅಂಡರ್ಸ್ಟ್ಯಾಂಡಿಂಗ್ ಅದನ್ನು ಪಡ್ಕೊಳ್ಬಹುದು. ಫ್ಯೂಚರ್ ಬಗ್ಗೆ ನೋಡೋದಾದರೆ ಇಂಟೆಲಿಜೆಂಟ್ ಬಿಹೇವಿಯರ್ ಡಸಂಟ್ ಸ್ಟ್ರಿಕ್ಟ್ಲಿ ರಿಕ್ವೈರ್ ಬ್ರೈನ್ ಲೈಕ್ ಸರ್ಕ್ಯೂಟ್. ವಿ ಆರ್ ಎಂಟರಿಂಗ್ ಎನ್ ಎರಾ ಆಫ್ ಏಲಿಯನ್ ಇಂಟೆಲಿಜೆನ್ಸ್ ವರ್ಕ್ಸ್ ಆನ್ ಎಂಟೈರ್ಲಿ ಡಿಫರೆಂಟ್ ಪ್ರಿನ್ಸಿಪಲ್. ಏಲಿಯನ್ ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಈಗ ಏಲಿಯನ್ ಇಂಟೆಲಿಜೆನ್ಸ್ ಇನ್ನೂ ಆಗ್ತಾ ಇದೆ. ಇದ್ರ ಬಗ್ಗೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಬರುತ್ತೆ. ನಿಮಗೆ ಗೊತ್ತಿಲ್ಲದೆ ಇರೋ ಹೊಸ ಹೊಸ ಪ್ರಿನ್ಸಿಪಲ್ಗಳು ಇದೆ ಕಂಪ್ಲೀಟ್ ಆಗಿ. ಹೇಗೆ ಸೈಂಟಿಸ್ಟ್ಗಳು ನಮ್ಮನ್ನು ಎಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅಂತ ನೋಡಬೇಕಷ್ಟೆ. ನೆಕ್ಸ್ಟ್ ಇದಾದಮೇಲೆ ವಿಮೆನ್ ರಿಸರ್ವೇಷನ್ ಬಗ್ಗೆ.
2023 ಇಂಡಿಯಾ ಒಂದು ಲಾವನ್ನು ಪಾಸ್ ಮಾಡುತ್ತೆ. 33% ಸೀಟ್ ರಿಸರ್ವೇಷನ್ನು ಪಾರ್ಲಿಮೆಂಟಲ್ಲಿ ಮಹಿಳೆಯರಿಗೆ ಕೊಡಬೇಕು ಅಂತ. ಆದರೆ ಒಂದು ಕಂಡೀಷನ್ ಇದೆ. ಏನು ಆಗೋದು ಯಾವಾಗ? ಓನ್ಲಿ ಆಫ್ಟರ್ ನ್ಯೂ ಸೆನ್ಸಸ್ ಆ್ಯಂಡ್ ರೀಡ್ರಾವಿಂಗ್ ಸೀಟ್ ಬೌಂಡ್ರಿ. ಡಿಲಿಮಿಟೇಷನ್ ಅಂತ ಸೆನ್ಸಸ್ಸು ಮತ್ತು ಡಿಲಿಮಿಟೇಷನ್ ಇದು ಎರಡು ಆದಮೇಲೆ ರಿಸರ್ವೇಷನ್ ಜಾರಿಗೆ ಬರುತ್ತೆ. ಹಾಗಾಗಿ ಇದಕ್ಕೆ ಬಹಳ ವರ್ಷಗಳು ಬೇಕು. ಇವಾಗಿ 2034 ಆದರೂ ಆಗ್ಬಹುದು ಅಂತ ಇಲ್ಲಿ ಎಡಿಟೋರಿಯಲ್ನಲ್ಲಿ ಹೇಳ್ತಾ ಇದ್ದಾರೆ ಇದೆಲ್ಲ ಆಗಲಿಕ್ಕೆ. ಯಾಕಂತಂದರೆ ಟೈಮ್ ಲೈನ್ ನೋಡಿ, ಸೆನ್ಸಸ್ ಆಗಿ ಡಿಲಿಮಿಟೇಷನ್ ಆಗಿ ಎಲ್ಲ ಆಗೋ ತನಕ ಮತ್ತು ಅದಕ್ಕೆ ಪ್ರೊಸೆಸ್ಗಳು ಬೇರೆ ಬೇರೆ ಇರುತ್ತೆ ಅಲ್ವಾ. ಎಲ್ಲ ಆಗೋ ತನಕ 2029 ಎಲೆಕ್ಷನ್ಗಂತೂ ಇದು ಆಗೋದು ಅನಿಸ್ತಾ ಇಲ್ಲ ಎಡಿಟೋರಿಯಲ್ ಪ್ರಕಾರ. ಹಾಗಾಗಿ ಸ್ವಲ್ಪ ಡಿಲೇ ಆಗಬಹುದು. ಮತ್ತು ಹಿಸ್ಟೋರಿಕಲ್ ಡಿಲೇ ನೋಡಿದ್ರು ಸಹ ನಮಗನ್ಸುತ್ತೆ 1996 ಫಸ್ಟು ಇಂಟ್ರೊಡ್ಯೂಸ್ ಮಾಡ್ತಾರೆ ವಿಮೆನ್ಸ್ ರಿಸರ್ವೇಷನನ್ನು. 2023 ಇದಕ್ಕೊಂದು ಎಂಡ್ ಸಿಕ್ತು ಅಂತ ನಾವು ಅಂದ್ಕೊಳ್ತಾ ಇದ್ದೇವೆ. ಆದರೂ ಸಹಿತ ಇನ್ನೊಂದು 10 ವರ್ಷ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ 181 ಜನ ಮೇಲ್ MP ಗಳನ್ನು ನಾವು ರಿಮೂವ್ ಮಾಡಬೇಕಾಗುತ್ತೆ. ಒಂದು ವೇಳೆ 33% ರಿಸರ್ವೇಷನ್ ಮಹಿಳೆಯರಿಗೆ ಕೊಡಬೇಕು ಅಂತಂದರೆ ಇಟ್ ವುಡ್ ಮೀನ್ 181 ಮೇಲ್ MPs ವುಡ್ ಲೋಸ್ ದರ್ ಕರೆಂಟ್ ಸೀಟ್ಸ್ ಇಮಿಡಿಯೇಟ್ಲಿ. ಅವರು ಮಹಿಳೆಯರಿಗೆ ರಿಸರ್ವೇಷನ್ ಕೊಡಬೇಕು. ಹಾಗಾದರೆ ಇರೋರು ಏನು ಮಾಡಬೇಕು? ಒಟ್ಟು ಸೀಟ್ಸ್ಗಳು ಫಿಕ್ಸ್ ಆಗಿರುತ್ತೆ ಅಲ್ವಾ ಇಷ್ಟು ದಿನ. ಅದಕ್ಕೋಸ್ಕರನೇ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಏನು ಹೇಳ್ತಾ ಇದ್ದಾರೆ, ಸೀಟ್ಸನ್ನೇ ಎಕ್ಸ್ಪ್ಯಾಂಡ್ ಮಾಡಿಬಿಡೋಣ. ಯಾವುದ್ರ ಮೂಲಕ? ಡಿಲಿಮಿಟೇಷನ್, ಕ್ಷೇತ್ರ ಮರು ವಿಂಗಡಣೆ ಮಾಡಿ ಸೀಟ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದು. ಆವಾಗ ಇರೋ MP ಗಳಿಗೂ ಜಾಗ ಸಿಗಬಹುದು, ಮಹಿಳೆಯರಿಗೂ ಸಹ ಅಲ್ಲಿ ಅವಕಾಶ ಸಿಗಬಹುದು. ಹೇಗೆ ಮಾಡ್ತಾರೆ ನೋಡಿ. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನು, ದೇರ್ ಇಸ್ ನೋ ಕ್ಲಾರಿಟಿ ಎಟ್ ಆನ್ ಹೌ ಸೀಟ್ಸ್ ವಿಲ್ ರೊಟೇಟ್ ಇನ್ ಮೆನ್ ಆ್ಯಂಡ್ ವುಮೆನ್ ಎವ್ರಿ 5 years. 5 ವರ್ಷಕ್ಕೊಂದ್ಸಾರಿ ಹೇಗೆ ಸೀಟ್ ರೊಟೇಷನ್ ಆಗುತ್ತೆ ಅಂತ ಕ್ಲಾರಿಟಿನೇ ಇಲ್ಲ. ಇದರ ಜೊತೆ ಅಪ್ಪರ್ ಹೌಸ್ಗಳಲ್ಲಿ ಮಾತ್ರ ಇರೋದು ಅಲ್ವಾ, ಅಪ್ಪರ್ ಹೌಸ್ಗಳಲ್ಲಿ ಇಲ್ಲ, ಲೋವರ್ ಹೌಸ್ಗಳಲ್ಲಿ ಮಾತ್ರ ಇರೋದು. ಅಂದರೆ ಲೋಕಸಭಾದಲ್ಲಿ ಇದೆ, ಸ್ಟೇಟ್ ಅಸೆಂಬ್ಲಿಗಳಲ್ಲಿದೆ, ಇಲ್ಲಿ ಮಾತ್ರ ರಿಸರ್ವೇಷನ್ ಅಪ್ಲೈ ಆಗ್ತಾ ಇರೋದು. ಆದರೆ ರಾಜ್ಯಸಭಾ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳಲ್ಲಿ ಇದು ಅಪ್ಲೈ ಆಗ್ತಾ ಇಲ್ಲ. ಇಟ್ ಇಗ್ನೋರ್ಸ್ ದಿ ರಾಜ್ಯಸಭಾ ಲೆಜಿಸ್ಲೇಟಿವ್ ಕೌನ್ಸಿಲ್ ಎಂಟೈರ್ಲಿ. ಇನ್ನು ವೈಲ್ SC/ST ವುಮೆನ್ ಹ್ಯಾವ್ ಅ ಕೋಟಾ, ಆದರೆ ದೆರ್ ಇಸ್ ನೋ ಸಪರೇಟ್ ಸಬ್ ರಿಸರ್ವೇಷನ್ ಫಾರ್ OBC ಅವರಿಗೆ ಸಬ್ ರಿಸರ್ವೇಷನ್ ಇಲ್ಲ. ಹೂ ಮೇಕ್ ಅಪ್ ನಿಯರ್ಲಿ 40% ಆಫ್ ಫಿಮೇಲ್ ಪಾಪ್ಯುಲೇಷನ್. ಅವ್ರದ್ದು 40% ಇದೆ ಪಾಪ್ಯುಲೇಷನಲ್ಲಿ. ಇದರ ಜೊತೆ ರಿಸರ್ವೇಷನ್ನ ಡಿಲಿಮಿಟೇಷನ್ಗೆ ಲಿಂಕ್ ಮಾಡ್ತಾ ಇರೋದ್ರಿಂದ ಇಶ್ಯೂ ಏನು, ಸದರ್ನ್ ಸ್ಟೇಟ್ಸ್ಗಳು, ದಕ್ಷಿಣ ಭಾರತದ ರಾಜ್ಯಗಳು ಪಾಪ್ಯುಲೇಷನ್ ಪಾಲಿಸಿನ ಚೆನ್ನಾಗಿ ಅಡಾಪ್ಟ್ ಮಾಡಿಕೊಂಡು ಜನಸಂಖ್ಯೆನ ಇಳಿಸ್ತಾ ಇವೆ. ಜನಸಂಖ್ಯೆ ಆಧಾರದ ಮೇಲೆ ನಾವು ಸೀಟನ್ನು ಡಿಸೈಡ್ ಮಾಡ್ತೇವೆ ಅಂತ ಹೊರಟಾಗ ಈಗ ಇಂದ ವಿರೋಧಗಳು ವ್ಯಕ್ತ ಆಗಬಹುದು. ಮತ್ತು ಸದರ್ನ್ ಸ್ಟೇಟ್ಸ್ಗಳಿಗೆ ಒಂದು ಭಯ, ಸೀಟನ್ನು ನಾವು ಪವರನ್ನು ಕಳ್ಕೋಬಹುದು, ನಾರ್ದರ್ನ್ ಸ್ಟೇಟ್ಸ್ಗಳಿಗೆ ಜಾಸ್ತಿ ಹೋಗಬಹುದು. ಮತ್ತು ಡಿಲೇಡ್ ಇಸ್ ಡಿನೈಡ್. ಲೀಗಲ್ ಎಕ್ಸ್ಪರ್ಟ್ಗಳು ಹೇಳೋದು ಏನಂತಂದರೆ, ಆರ್ಗ್ಯೂ ದ್ಯಾಟ್ ಗೌರ್ಮೆಂಟ್ ಕುಡ್ ಹ್ಯಾವ್ ಸ್ಟಾರ್ಟೆಡ್ ರಿಸರ್ವೇಷನ್ ಇಮಿಡಿಯೇಟ್ಲಿ ಬೈ ಡಿಲಿಂಕಿಂಗ್ ಇಟ್ ಫ್ರಾಮ್ ದಿ ಸೆನ್ಸಸ್ ಥ್ರೂ ಅ ಸಿಂಪಲ್ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ಸರ್ಕಾರ ಏನು ಮಾಡಬೇಕಿತ್ತು, ಡೈರೆಕ್ಟಾಗಿ ಇದನ್ನು ಜಾರಿಗೆ ತರಬಹುದಿತ್ತು. ಆದರೆ ಹಾಗೆ ಮಾಡ್ತಾ ಇಲ್ಲ. ಸೊಲ್ಯೂಷನ್ ಕೊಡೋ ಪ್ರಕಾರ ಇವರು ಏನು ಹೇಳ್ತಾರೆ, ಡಿಲೇ ಇಸ್ ಅ ಪೊಲಿಟಿಕಲ್ ಚಾಯ್ಸ್, ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ನೆಸೆಸಿಟಿ. ಡಿಲೇ ಮಾಡ್ತಾ ಇರೋದು ಇವರ ಪೊಲಿಟಿಕಲ್ ಚಾಯ್ಸ್, ಕಾನ್ಸ್ಟಿಟ್ಯೂಷನಲ್ ನೆಸೆಸಿಟಿ ಅಲ್ಲ. ಪಾರ್ಲಿಮೆಂಟಿಗೆ ಬೇಕಾದರೆ ಜೆಂಡರ್ ಜಸ್ಟಿಸ್ ಅಂತ ಒಂದು ಆಧಾರವಾಗಿ ಇಟ್ಟುಕೊಂಡು ಅದರ ಅಂಡರಲ್ಲಿ ಹೊಸ ರೈಟನ್ನು ಸಹ ತರಬಹುದು, ಮಹಿಳಾ ಕಲ್ಯಾಣಕ್ಕೋಸ್ಕರ, ವುಮೆನ್ ಎಂಪವರ್ಮೆಂಟಿಗೋಸ್ಕರ ಅಲ್ವಾ. ಸೊಲ್ಯೂಷನ್ ಹೇಳ್ತಾ ಇದ್ದಾರೆ. ಸೊ ಫಾರ್ ದ ಲಾ ಟು ಬಿ ಮೀನಿಂಗ್ಫುಲ್ ಇಟ್ ನೀಡ್ಸ್ ಟು ಬಿ ಇನ್ಕ್ಲೂಸಿವ್. ಲಾ ಮೀನಿಂಗ್ಫುಲ್ ಇರಬೇಕು ಅಂತಂದರೆ ಏನು, ಮೀನಿಂಗ್ಫುಲ್ ಆಗಬೇಕು ಅಂತಂದರೆ ಅದು ಇನ್ಕ್ಲೂಸಿವ್ ಆಗಿರಬೇಕು. ಇನ್ಕ್ಲೂಸಿವ್ ಅಂತಂದರೆ ದುರ್ಬಲ ವರ್ಗದವರನ್ನು, ವಲ್ನರೇಬಲ್ ಸೆಕ್ಷನನ್ನು, ಹಿಂದುಳಿದವರನ್ನು, ಮಾರ್ಜಿನಲೈಸ್ ಸೆಕ್ಷನನ್ನು ಎಲ್ಲ ಒಳಗೊಂಡಿರಬೇಕು. ಸುಮ್ಮನೆ ಪ್ರಾಮಿಸ್ ಮಾಡಿದರೆ ಸಾಕಾಗೋದಿಲ್ಲ. ರಾದರ್ ದೆನ್ ಅ ಪ್ರಾಮಿಸ್ ದಟ್ ರಿಮೇನ್ಸ್ ಆನ್ ಪೇಪರ್ ಫಾರ್ ಅನದರ್ ಡಿಕೇಡ್. ಮುಂದಿನ ದಶಕಗಳ ಕಾಲ ಇದನ್ನೇ ಹೇಳ್ತಾ ಇರ್ತೀವಿ ಅಂದರೆ ಏನೂ ಉಪಯೋಗ ಇಲ್ಲ. ಇನ್ನು GCC ರೆವಲ್ಯೂಷನ್. GCC ಅಂತಂದರೆ ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ಸ್ ಅಂತ. ಎಷ್ಟೋ ವರ್ಷಗಳ ಕಾಲ ಇಂಡಿಯಾನ ವರ್ಲ್ಡ್ಸ್ ಬ್ಯಾಕ್ ಆಫೀಸ್ ಅಂತ ಕರಿತಾ ಇದ್ರು. ಅಂತಂದರೆ ಮೇನ್ ಕೆಲಸ, ಹೈ ವ್ಯಾಲ್ಯೂಡ್, ಹೈ ಪ್ರೊಡಕ್ಟಿವ್ ಕೆಲಸಗಳನ್ನು ದೊಡ್ಡ ದೊಡ್ಡ ದೇಶಗಳು, ಮುಂದುವರೆದ ರಾಷ್ಟ್ರಗಳು ಮಾಡ್ತಾ ಇದ್ವು. ಲೋ ಕಾಸ್ಟ್ ಟಾಸ್ಕನ್ನು, ಸಿಂಪಲ್ ಕೆಲಸವನ್ನು ಫಾರಿನ್ ಕಂಪ್ನಿಗಳಿಗೋಸ್ಕರ ಭಾರತದವರು ಮಾಡಿಕೊಡ್ತಾ ಇದ್ರು. ಆ ಇಮೇಜ್ ಈಗ ಬದಲಾಗ್ತಾ ಇದೆ ಅಲ್ವಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಕಾಲ್ಡ್ ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ಸ್. ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ಗಳಂತ ಈಗ ಭಾರತದ ಬ್ರೈನ್
ದೊಡ್ಡ ದೊಡ್ಡ ಕಂಪನಿಗಳ ಹಿಂದಿರುವ ಬ್ರೇನ್ ನಮ್ಮದು ಅಂತ ಹೇಳ್ತಿರ್ತೀವಿ. ಇನ್ಸ್ಟೆಡ್ ಆಫ್ ಜಸ್ಟ್ ಫಾಲೋವಿಂಗ್ ಆರ್ಡರ್ಸ್, ದೇ ಆರ್ ನೌ ಡಿಸೈನಿಂಗ್ ನ್ಯೂ ಪ್ರಾಡಕ್ಟ್. ಭಾರತದ ಕಂಪನಿಗಳು ದೊಡ್ಡ ಮಟ್ಟದಲ್ಲಿ ಪ್ರಾಡಕ್ಟ್ಗಳನ್ನು ಬಿಲ್ಡ್ ಮಾಡ್ತಾ ಇವೆ. ಅದರ ಜೊತೆ ರಿಸರ್ಚ್, AI ರಿಸರ್ಚ್ ನಡೀತಾ ಇದೆ. ಬಿಗ್ ಡಿಸಿಷನ್ಗಳನ್ನು ಕೈಗೊಳ್ತಾ ಇದ್ದಾರೆ ಪವರ್ಫುಲ್ ಬ್ರ್ಯಾಂಡ್ಗಳಿಗೆ. ಹಾಗಾಗಿ ಇಂಡಿಯಾ ಹ್ಯಾಸ್ ಮೂವ್ಡ್ ಫ್ರಮ್ ಪ್ರೊವೈಡಿಂಗ್ ಚೀಪ್ ಲೇಬರ್ ಟು ಪ್ರೊವೈಡಿಂಗ್ ಗ್ಲೋಬಲ್ ಲೀಡರ್ಶಿಪ್. ಚೀಪ್ ಲೇಬರಿಂದ ಯಾವುದ್ರ ಕಡೆ ಮೂವ್ ಆಗಿದ್ದೇವೆ? ಲೀಡರ್ಶಿಪ್, ಲೇಬರ್ ಟು ಲೀಡರ್ಶಿಪ್, ಅದ್ರ ಕಡೆ ಮೂವ್ ಆಗ್ತಾ ಇದ್ದೇವೆ. ಮತ್ತು ಮಾಡರ್ನ್ GCC ನಾವು ಹ್ಯಾಂಡಲ್ ಎಂಟೈರ್ ಪ್ರಾಡಕ್ಟ್ ಲೈಫ್ ಸೈಕಲ್. ಈಗಿರುವಂಥ ಗ್ಲೋಬಲ್ ಕ್ಯಾಪಬಿಲಿಟಿ ಸೆಂಟರ್ಗಳಲ್ಲಿ ಬರೀ ಐಡಿಯಾ ಮಾತ್ರ ಅಲ್ಲ, ಐಡಿಯಾದಿಂದ ಫೈನಲ್ ಸೇಲ್ ತನಕನೂ ಎಲ್ಲನೂ ಹ್ಯಾಂಡ್ ಮಾಡ್ಬೋದು. ನಿಯರ್ಲಿ 58% ಆಫ್ ಇಂಡಿಯನ್ GCCs ಆರ್ ಹೆವಿಲಿ ಇನ್ವೆಸ್ಟಿಂಗ್ ಇನ್ ಏಜೆಂಟಿಕ್ AI. ಕ್ಲಾಡ್ ಆಂಥ್ರೋಪಿಕ್ ಬಗ್ಗೆ ಒಂದು ನ್ಯೂಸ್ ನೋಡಿದ್ವಿ. ಏಜೆಂಟ್ ಬಂದಿದೆ, ಅದರಿಂದಾಗಿ ಸ್ಟಾಕ್ ಮಾರ್ಕೆಟ್ ಕುಸಿತವನ್ನು ಕಾಣ್ತಾ ಇದೆ ಅಂತ ಹೇಳಿದ್ವಲ್ವಾ. ಏಜೆಂಟಿಕ್ AI ಸಿಸ್ಟಮಲ್ಲಿ ಭಾರತದ GCCಗಳು ಇನ್ವೆಸ್ಟ್ ಮಾಡ್ತಾ ಇವೆ. ಮುಂದಿನ ದಿನಗಳಲ್ಲಿ ಕಾಂಪ್ಲೆಕ್ಸ್ ಟಾಸ್ಕನ್ನು ಓನ್ ಆಗಿ ಮಾಡಬಹುದು. ಇದು ವ್ಯಾಲ್ಯೂ ಚೈನ್ ಅಪ್ಗ್ರೇಡೇಷನ್ ಅಂದರೆ ಲೋ ವ್ಯಾಲ್ಯೂ ಸಪೋರ್ಟ್ ಟಾಸ್ಕನ್ನು ಹೈ ವ್ಯಾಲ್ಯೂ ಇನೋವೇಷನ್ ಸ್ಟ್ರಾಟಜಿಗೆ ಮೂವ್ ಮಾಡೋದು, ವ್ಯಾಲ್ಯೂ ಚೈನ್ ಅಪ್ಗ್ರೇಡೇಷನ್. ಇಂಡಿಯಾ ಹೋಸ್ಟ್ ಓವರ್ 1800 GCC ಎಂಪ್ಲಾಯಿಂಗ್ ನಿಯರ್ಲಿ 2 million ಪ್ರೊಫೆಷನಲ್, 2 million ಪ್ರೊಫೆಷನಲ್ಗಳು. ಈ ಸೆಂಟರ್ಸ್ ಆರ್ ನೋ ಲಾಂಗರ್ ಜಸ್ಟ್ ಬಿಗ್ ಸಿಟೀಸ್ ಲೈಕ್ ಬೆಂಗಳೂರಲ್ಲಿ ಮಾತ್ರ ಇಲ್ಲ, Tier 2, Tier 3 ಸಿಟೀಸ್ಗಳಲ್ಲೂ ಸಹ ಇದು ಎಕ್ಸ್ಪೆಂಡ್ ಆಗ್ತಾ ಇದೆ. ಕೊಯಂಬತ್ತೂರು, ಇಂದೋರ್, ಕೊಚ್ಚಿ ಅಂತ. ಫಾರ್ ಕಂಪನೀಸ್ ಇಂಡಿಯಾ ಆಫರ್ಸ್ ಯೂನಿಕ್ ಫಾಲೋ ದ ಸನ್ ಮಾಡೆಲ್. ಫಾಲೋ ದಿ ಸನ್ ಅಂತಂದರೆ ಹೀಗೆ ವರ್ಕ್ ಹ್ಯಾಪನ್ಸ್ 24/7 ಅಕ್ರಾಸ್ ಡಿಫ್ರೆಂಟ್ ಟೈಮ್ ಝೋನ್ಸ್. ಫಾಲೋ ದಿ ಸನ್ ಈ ಒಂದು ಮಾಡೆಲ್ ನೆನ್ಪಿಟ್ಕೊಳ್ಳಿ, ಫಿಲ್ಮ್ಸಿಗೆ ಇಂಪಾರ್ಟೆಂಟು. ಫಾಲೋ ದಿ ಸನ್ ಅಂತಂದರೆ ವರ್ಕ್ ಕಲ್ಚರ್, ಅದು ಎಲ್ಲಿ ಸೂರ್ಯ ಇರ್ತಾನೋ ಆ ಭಾಗದಲ್ಲಿ ವರ್ಕ್ ನಡೀತಾ ಇರುತ್ತೆ. ಅಂದರೆ ಇದು ಎಷ್ಟು ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗುತ್ತೆ ಗೊತ್ತಿಲ್ಲ. ನೈಟ್ ಶಿಫ್ಟ್ ಅದೆಲ್ಲ ಇರುತ್ತೆ ಎಷ್ಟೋ ಕಂಪ್ನಿಗಳಲ್ಲಿ. ಡಿಫ್ರೆಂಟ್ ಟೈಮ್ ಝೋನ್ಗಳಲ್ಲಿ ಆ ಒಂದು ಟೈಮ್ ಪ್ರಕಾರ ವರ್ಕ್ ಆಗುತ್ತೆ. ಫಾಲೋ ದ ಸನ್ ಮಾಡೆಲ್ ಅಂತ ಹೇಳ್ತಾರೆ. ರೀಜನಲ್ ಡೈವರ್ಸಿಫಿಕೇಶನ್ ಅಂತಂದರೆ ಮೇಜರ್ ಸಿಟಿಗಳಲ್ಲಿ ಮಾತ್ರ ಅಲ್ಲ, ಸ್ಮಾಲರ್ ಸಿಟಿಗಳಲ್ಲೂ ಸಹ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋದು ಗ್ರೋತನ್ನು. ಆದರೆ ಚಾಲೆಂಜ್ ಏನು ನಮ್ಮ ದೇಶದಲ್ಲಿ? ಟ್ಯಾಲೆಂಟ್ ಗ್ಯಾಪ್. ಟ್ಯಾಲೆಂಟ್ ಇಲ್ಲದೆ ಇರೋದು ಅಥವಾ ಸ್ಕಿಲ್ ಇಲ್ಲದೆ ಇರೋದು, ಆ ಗ್ಯಾಪ್ ಇದೆ. While India produces millions of engineers, there is shortage of niche skills in AI security and quantum resistant cryptography. ಹೊಸ ಶಬ್ದಗಳನ್ನು ಕೇಳಿದಾಗಲೇ ನಮಗೆ ಎಲ್ಲಿಂದ ಬರುತ್ತೆ ಇದು ಅಂತ ಅನಿಸುತ್ತೆ. ನಮ್ಮ ಒಂದು ನಾಲೆಜ್ ಅಷ್ಟು ಲಿಮಿಟೆಡ್ ಆಗಿದೆ ಅಂತ. ಇದರಲ್ಲಿ ಸ್ಕಿಲ್ಲು ಮತ್ತು ಟ್ಯಾಲೆಂಟ್ ಪಡ್ಕೊಳ್ಳೋದು ಮುಂದಿನ ವಿಚಾರ. ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕಾದರೂ ನಮಗೆ ಸರಿ ಗೊತ್ತಾಗೋದಿಲ್ಲ. ಸೈಬರ್ ಥ್ರೆಟ್ಸ್. GCC ಹೋಲ್ಡ್ ಸೆನ್ಸಿಟಿವ್ ಗ್ಲೋಬಲ್ ಡೇಟಾ, ಮೇಕಿಂಗ್ ದೆಮ್ ಪ್ರೈಮರಿ ಟಾರ್ಗೆಟ್ ಫಾರ್ ಸ್ಟೇಟ್ ಸ್ಪಾನ್ಸರ್ಡ್ ಸೈಬರ್ ಅಟ್ಯಾಕ್ಸ್. ಎಷ್ಟೋ ಸಾರಿ ಬೇರೆ ಬೇರೆ ದೇಶಗಳು ನಮ್ಮ ಗುರಿಯಾಗಿಟ್ಟುಕೊಂಡು ಸೈಬರ್ ಅಟ್ಯಾಕ್ಸ್ ಮಾಡ್ತಾ ಇರುತ್ತೆ. ಸೆನ್ಸಿಟಿವ್ ಡೇಟಾ ಇರೋದ್ರಿಂದ, ಅದು ಗ್ಲೋಬಲ್ ಲೆವೆಲಿನ ಡೇಟಾ ಇರೋದ್ರಿಂದ ರಿಸ್ಕ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೈಬರ್ ಥ್ರೆಟ್ದು. ಟ್ಯಾಕ್ಸೇಷನ್ ಆ್ಯಂಡ್ ಪಾಲಿಸಿ, ಅದರಲ್ಲೂ ಹೊಸ ಗ್ಲೋಬಲ್ ಟ್ಯಾಕ್ಸ್ ರೂಲ್ಸ್ ಆ್ಯಂಡ್ US ಟ್ಯಾರಿಫ್ ವಾಲಟಾಲಿಟಿ ಕ್ರಿಯೇಟ್ ಫಿಸ್ಕಲ್ ಅನ್ಸರ್ಟಿನಿಟಿ ಫಾರ್ ಫಾರಿನ್ ಇನ್ವೆಸ್ಟ್ಮೆಂಟ್. US ಇಂದು ಟ್ಯಾರಿಫು ಪಾಲಿಸಿ ಚೇಂಜ್ ಆಗ್ತಾ ಇರುತ್ತೆ, ಗ್ಲೋಬಲ್ ಲೆವೆಲಲ್ಲಿ ಟ್ಯಾಕ್ಸ್ ರೂಲ್ಸ್ಗಳು ಬದಲಾಗ್ತಾ ಇರಬಹುದು. ಇದರಿಂದ ಇನ್ವೆಸ್ಟ್ಮೆಂಟ್, ಹೂಡಿಕೆ ಮಾಡೋರಿಗೆ ಸ್ವಲ್ಪ ಯಾವುದನ್ನು ನಂಬೋದು, ಯಾವುದರಲ್ಲಿ ಹೂಡಿಕೆ ಮಾಡೋದು, ಸ್ವಲ್ಪ ಅವರು ಹಿಂಜರಿಬಹುದು. ಇಲ್ಲಿ ಮಿಸ್ ಮ್ಯಾಚ್ ಅಂತಂದರೆ ಗೊತ್ತಿದೆ ನಿಮಗೆ. ಆದರೆ ಮುಂದೇನು ಮಾಡಬೇಕು? ಗೌರ್ಮೆಂಟ್ ಇಸ್ ಪ್ರಪೋಸಿಂಗ್ ನ್ಯಾಷನಲ್ GCC ಪಾಲಿಸಿ ಫ್ರೇಮ್ವರ್ಕ್. ಬಜೆಟಲ್ಲಿ ರೂಲ್ಸ್ಗಳನ್ನು ಸ್ಟ್ರೀಮ್ಲೈನ್ ಮಾಡಲಿಕ್ಕೆ, ಸಿಂಪ್ಲಿಫೈ ಮಾಡಲಿಕ್ಕೆ ಸರ್ಕಾರ ನ್ಯಾಷನಲ್ GCC ಪಾಲಿಸಿ ಫ್ರೇಮ್ವರ್ಕನ್ನು ತರ್ತಾ ಇದೆ, ಪ್ರಪೋಸ್ ಮಾಡ್ತಾ ಇದೆ. ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅಂತಂದರೆ ಎಲ್ಲವನ್ನು ಮುಖ್ಯವಾಗಿ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಕ್ಲಿಯರ್ ಮಾಡೋದು, ಅದು ಒಂದಕ್ಕೆ ಹೇಳ್ತಾರೆ. ಆ ಥರ ಅಲ್ವಾ? ಅಂದರೆ ಅಂಬ್ರೆಲಾ ಸ್ಕೀಮ್ ಅನ್ನೋ ಥರನೇ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್. ಯಾವುದೋ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಹೋಗಿ ಅಲ್ಲಿನ ರೂಲ್ಸನ್ನು ಫಾಲೋ ಮಾಡಿ ಲೈಸೆನ್ಸನ್ನು ಪಡ್ಕೊಳ್ಬೇಕಾಗಬಹುದು. ಈ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅಂತಂದರೆ ಇಲ್ಲಿ ಅಪ್ಲೈ ಮಾಡಿದರೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಏನೇನು ಬೇಕಾಗಿರುತ್ತೋ ಎಲ್ಲ ಒಂದೇ ಕಡೆ ಸಿಗುತ್ತೆ, ಕ್ಲಿಯರೆನ್ಸ್ ಅಂತ ಹೇಳ್ಬೋದು. ಇದ್ರ ಜೊತೆ ನಮ್ಮ DPDP ಅಲ್ವಾ, ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ DPDP, ಇದ್ರ ಜೊತೆ ಕಾನ್ಸೆಪ್ಟ್ ಬರೋದು ಯಾವುದು? RTI ಕೇಳಿದ್ದೀವಿ ಇಂದಿನ ಕ್ಲಾಸ್ಗಳಲ್ಲಿ. DPDP ಇಸ್ ನೌ ಟಾಪ್ ಪ್ರಯಾರಿಟಿ ಫಾರ್ ದೀಸ್ ಸೆಂಟರ್ಸ್. ಸೈಬರ್ ಸೆಕ್ಯೂರಿಟಿಗಳಿಗೆ DPDP ಇದು ಪ್ರಯಾರಿಟಿ.
ಮಾಡ್ಕೋಬೇಕು ಕರೆಕ್ಟಾಗಿ. ಮತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಭಾಳ ಇಂಪಾರ್ಟೆಂಟ್ ಟರ್ಮು. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದರೆ ಗೌರ್ಮೆಂಟ್ ರೆಗ್ಯುಲೇಷನ್ಗಳನ್ನು ಸಿಂಪಲ್ ಮಾಡಬೇಕು. ಆವಾಗ ಉದ್ಯಮವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಉದ್ಯಮ ಸ್ನೇಹಿ ವಾತಾವರಣ ಅಂತ ಕರಿತೀವಲ್ವ, ಇಂಡಸ್ಟ್ರಿ ಬಿಲ್ಡ್ ಆಗಲಿಕ್ಕೆ ಅಲ್ಲಿ ಒಳ್ಳೆ ಅವಕಾಶ ಸಿಗುತ್ತೆ. ಕನ್ಕ್ಲೂಷನಲ್ಲಿ ಇಂಡಿಯಾ ಇಸ್ ನೋ ಲಾಂಗರ್ ಜಸ್ಟ್ ಕಾಸ್ಟ್ ಸೇವಿಂಗ್ ಡೆಸ್ಟಿನೇಷನ್. ಭಾರತ ಅನ್ನೋದು ಈಗ ಕಾಸ್ಟ್ ಸೇವ್ ಮಾಡೋ ಡೆಸ್ಟಿನೇಷನ್ ಆಗಿ ಉಳಿದಿಲ್ಲ, ಅದ್ರ ಜೊತೆ ಇಂಡಿಸ್ಪೆನ್ಸಿಬಲ್ ಗ್ಲೋಬಲ್ ಇನೋವೇಷನ್ ಕ್ಯಾಪಿಟಲ್ ಆಗಿ ಬದಲಾಗ್ತಾ ಇದೆ. ಫ್ಯೂಚರಲ್ಲಿ ಇಂಡಿಯಾ ಮಸ್ಟ್ ಬ್ರಿಡ್ಜ್ ದ ಟ್ಯಾಲೆಂಟ್ ಗ್ಯಾಪ್, ಡೀಪ್ ಟೆಕ್, ಎನ್ಶೋರ್ ಸಿಟೀಸ್ ರಿಮೇನ್ ಕಾಂಪಿಟೇಟಿವ್ ಅಗೇನ್ಸ್ಟ್ ಗ್ಲೋಬಲ್ ಪಿಯರ್ಸ್. ಟ್ಯಾಲೆಂಟ್ ಬಿಲ್ಡ್ ಮಾಡಬೇಕು, ಟ್ಯಾಲೆಂಟ್ ಗ್ಯಾಪ್ ಇದೆ ಫಿಲ್ ಮಾಡಬೇಕು. ಯಾವುದರಲ್ಲಿ ಡೀಪ್ ಟೆಕ್ ಅಂತಂದರೆ ಯಾವ್ದು ಬರುತ್ತೆ ತಿಳ್ಕೊಂಡು ಕಮೆಂಟ್ ಮಾಡಿ ನೋಡೋಣ. ಡೀಪ್ ಟೆಕ್ ಅಂತಂದರೆ ಏನು ಮೊದಲು ಹೇಳಿದ್ದೇನೆ. ಡೀಪ್ ಟೆಕ್ ಅಂತಂದ್ರೆ ಯಾವ್ದು ಬರುತ್ತೆ. ಇನ್ನು ಬೈ ಫೋಸ್ಟರಿಂಗ್ ಇಂಡಸ್ಟ್ರಿ ಅಕಾಡೆಮಿಯಾ ಟೈಸ್ ಆ್ಯಂಡ್ ಆಫರಿಂಗ್ ಕ್ಯಾಪಿಟಲ್ ಸಬ್ಸಿಡಿ, ಇಂಡಿಯಾ ಕ್ಯಾನ್ ಎನ್ಶೋರ್ ದಿಸ್ ಬ್ರೈನ್ ಟ್ರಸ್ಟ್ ರೆವಲ್ಯೂಷನ್ ಲಾಸ್ಟ್ ಫಾರ್ ದಿ ನೆಕ್ಸ್ಟ್ ಡಿಕೇಡ್. ಈಗ ಮುಖ್ಯವಾಗಿ ಒಂದು ರೆವಲ್ಯೂಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಇಂಡಸ್ಟ್ರಿ ಮತ್ತು ಅಕಾಡೆಮಿಯಾ ಟೈಸ್, ಇಂಡಸ್ಟ್ರಿ ಅಂತಂದರೆ ಕಂಪ್ನಿಗಳು, ಅಕಾಡೆಮಿಯಾ ಅಂತಂದರೆ ಶಿಕ್ಷಣ ಸಂಸ್ಥೆಗಳು, ನಾವು ಕಲಿಯುವಂಥ ಪದವಿ. ಇಂಡಸ್ಟ್ರಿ ಅಕಾಡೆಮಿಯಾ ಗ್ಯಾಪ್ ಅಂತ ತುಂಬ ಸಾರಿ ಕೇಳ್ತಾ ಇರ್ತೇವೆ. ಏನು ಕಲಿತಿರ್ತೀವೋ ಅದೇ ಒಂದು, ಮುಂದೆ ಜಾಬ್ ಸಿಕ್ಕಿದ ಮೇಲೆ ಮಾಡೋದೇ ಇನ್ನೊಂದು. ಗ್ಯಾಪ್ ಇದೆ, ಆ ಗ್ಯಾಪನ್ನು ನಾವು ಫಿಲ್ ಮಾಡಬೇಕು ಅಂತ ಹೇಳ್ತಾರೆ ಇದರಲ್ಲಿ. ಇನ್ನು ನೆಕ್ಸ್ಟು MP ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಅವರ ಫ್ರೀಡಮ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟ ಹಾಗೆ, ಡೆಮೋಕ್ರಸಿಯಲ್ಲಿ MPs ಇರ್ತಾರೆ. MPsಗಳು ಎಲ್ಲಿರ್ತಾರೆ? ಆಯಾ ಹೌಸಲ್ಲಿ ಇರ್ತಾರೆ, ರೆಸ್ಪೆಕ್ಟಿವ್ ಹೌಸಲ್ಲಿ. ಅವರಿಗೇನಿದೆ ಪ್ರಿವಿಲೇಜಸ್ ಇದೆ. ಕಾನ್ಸ್ಟಿಟ್ಯೂಷನ್ ಅವರಿಗೆ ಸ್ಪೆಷಲ್ ಪ್ರಿವಿಲೇಜಸ್ಗಳು ಅಂತ ಕೊಡುತ್ತೆ. ಅಂತಂದರೆ ಅವರು ಏನು ಬೇಕಾದರೂ ಮಾತಾಡ್ಬೋದು. ದೇ ಕಾಂಟ್ ಬಿ ಸ್ಯೂಡ್ ಇನ್ ಕೋರ್ಟ್ ಫಾರ್ ವಾಟ್ ದೇ ಸೇ ಇನ್ ದ ಹೌಸ್. ಏನು ಬೇಕಾದರೂ ಮಾತಾಡಬಹುದು. ಅದಕ್ಕೂ ಏನಾದರೂ ಮಾತಾಡಿದರೆ ಅದನ್ನು ಆಧಾರವಾಗಿ ಇಟ್ಕೊಂಡು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಲಿಕ್ಕೆ ಆಗಲ್ಲ. ಅಂದರೆ ರೀಸೆಂಟ್ಲಿ ಏನಾಗಿದೆ, there have been complaints that too many parts of MPs speeches are being expunged ಅಂತಂದರೆ MP ಅಥವಾ MPಗಳ ಸ್ಪೀಚ್ನ ತುಂಬ ಭಾಗಗಳನ್ನು ಎಕ್ಸ್ಪಂಜ್ ಮಾಡಿದ್ದಾರೆ, ಅಫಿಷಿಯಲ್ ರೆಕಾರ್ಡಿಂದ ಡಿಲೀಟ್ ಮಾಡಿದ್ದಾರೆ. ಯಾರು? ಬೈ ದಿ ಸ್ಪೀಕರ್ ಆರ್ ಚೇರ್ಮನ್. ಎಡಿಟೋರಿಯಲ್ ಹೇಳೋದೇನಂತಂದರೆ, ವೈಲ್ ರೂಲ್ಸ್ ಎಕ್ಸಿಸ್ಟ್ ಟು ಕೀಪ್ ಡಿಬೇಟ್ ಸಿವಿಲ್, ಶುಡ್ ನಾಟ್ ಬಿ ಯೂಸ್ ಟು ಸೈಲೆನ್ಸ್ ದಿ ಅಪೋಸಿಷನ್. ರೂಲ್ಸ್ ಇದೆ, ರೂಲ್ಸನ್ನು ನ್ಯಾಯಯುತ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಬಳಸಬೇಕು, ಅಪೋಸಿಷನನ್ನು ಸೈಲೆನ್ಸ್ ಮಾಡೋದಕ್ಕಲ್ಲ. ರೂಟ್ ಪ್ರಿವಿಲೇಜ್ ಏನು? ರೂಟ್ ಆಫ್ ಪ್ರಿವಿಲೇಜು ಆರ್ಟಿಕಲ್ 105 of the Constitution guarantees freedom of speech in the Parliament, ensuring members can express views fearlessly, so perform their roles effectively. ಅವರು ತಮ್ಮ ಅಭಿಪ್ರಾಯಗಳನ್ನು ಯಾವುದೇ ಹೆದರಿಕೆ ಇಲ್ಲದೆ ವ್ಯಕ್ತಪಡಿಸಬೇಕು. ಯಾಕೆ ಹೇಳಿ? ನಮ್ಮಿಂದ ಆಯ್ಕೆಯಾಗಿ ಹೋಗಿರ್ತಾರೆ, ನಮ್ಮ ಆಶೋತ್ತರಗಳಲ್ಲಿ ಅವರು ಪ್ರತಿಬಿಂಬಿಸಬೇಕು ಅಂತ ಕಳಿಸಿರ್ತೇವೆ. ಮಾತಾಡೋದೇ ಬೇರೆ. ಆದರೆ ಸಂವಿಧಾನ ಪಾಪ ಅವರಿಗೆ ಅವಕಾಶ ಕೊಟ್ಟಿದೆ, ಜನರ ಅಭಿಪ್ರಾಯಗಳನ್ನು ನೀವು ಇಲ್ಲಿ ವ್ಯಕ್ತಪಡಿಸಿ ಅಂತ. ಅದಕ್ಕೋಸ್ಕರ ಅವರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಆದರೆ ಆ ಫ್ರೀಡಮ್ ಅಬ್ಸಲ್ಯೂಟ್ ಅಲ್ಲ. ರೂಲ್ಸ್ ಆ್ಯಂಡ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಆಫ್ ದಿ ಹೌಸ್ ಅಂತ ಇರುತ್ತೆ. ಅಂದರೆ ಅಲ್ಲೂ ಸಹ ಕಂಡಕ್ಟ್ ಮತ್ತು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ಗಳನ್ನು ಓವರ್ ರೈಡ್ ಮಾಡೋ ಹಾಗಿಲ್ಲ. ರೆಗ್ಯುಲೇಷನ್ ಇದೆ, ಅಂದರೆ ಫ್ರೀಡಮ್ ಇದೆ ಅವರಿಗೆ. ಎಕ್ಸ್ಪಂಕ್ಷನ್ ಪವರ್, ರೂಲ್ 380 ಇದು ಇಂಪಾರ್ಟೆಂಟು ಕ್ರಿಮ್ಸಿಗೆ. ಸ್ಪೀಕರ್ ಕ್ಯಾನ್ ರಿಮೂವ್ ವರ್ಡ್ಸ್ ಫ್ರಾಮ್ ದಿ ರೆಕಾರ್ಡ್. ದೇ ಆರ್ ಅನ್ಪಾರ್ಲಿಮೆಂಟ್ರಿ. ಯಾವ್ಯಾವ ರೂಲ್ಸ್? ಅನ್ಪಾರ್ಲಿಮೆಂಟ್ರಿ, ಡಿಫ್ಯಾಮೇಟ್ರಿ ಆರ್ ಅನ್ಡಿಗ್ನಿಫೈಡ್. UDU ನೆನ್ಪಿಟ್ಕೊಳ್ಳಿ. ಅನ್ಪಾರ್ಲಿಮೆಂಟ್ರಿ, ಡಿಫ್ಯಾಮೇಟ್ರಿ, ಅನ್ಡಿಗ್ನಿಫೈಡ್. ಇದರ ಆಧಾರದ ಮೇಲೆ ಸ್ಪೀಕರ್ ಏನು ಮಾಡಬಹುದು? ಅವರು ಹೇಳಿರುವ ಶಬ್ದಗಳನ್ನು ರಿಮೂವ್ ಮಾಡಬಹುದು. ಆರ್ಟಿಕಲ್ 380 ಅದು. ಆದರೆ ಇದನ್ನೇ ವೆಪನೈಸ್ ಮಾಡ್ಕೊಂಡ್ಬಿಟ್ರೆ ಏನು ಅಂತ ಪ್ರಶ್ನೆ ಬರುತ್ತೆ. ಕ್ರಿಟಿಕ್ಸ್ ಆರ್ಗ್ಯೂ ದ್ಯಾಟ್ ರಿಮೂವಿಂಗ್ ಎಂಟೈರ್ ಪ್ಯಾರಾಗ್ರಾಫ್ಸ್, ಕೆಲವು ಶಬ್ದಗಳು ಸರಿಯಾಗಿಲ್ಲ ಅಂತ ರಿಮೂವ್ ಮಾಡೋದು ಬೇರೆ, ಅವ್ರು ಹೇಳಿರೋ ಇಡೀ ಪ್ಯಾರಾಗ್ರಾಫನ್ನೇ ರಿಮೂವ್ ಮಾಡೋದು ಬೇರೆ ಅಲ್ವಾ? rather than just offending words, make a speech incoherent, infringes on an MP's right to have their remarks recorded for posterity. MP ಏನೋ ಪ್ರಶ್ನೆಯನ್ನು ಎತ್ತಿರ್ತಾರೆ ಅಥವಾ ಕ್ವಶನ್ ಮಾಡಿರ್ತಾರೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹೇಳಿರೋ ಅಭಿಪ್ರಾಯದಲ್ಲಿ ಕೆಲವು ವರ್ಡ್ಗಳನ್ನು ರಿಮೂವ್ ಮಾಡಿದರೆ ಹೌದು, ಏನು ಅನ್ಡಿಗ್ನಿಫೈಡು, ಡಿಫ್ಯಾಮೇಟ್ರಿ, ಅನ್ಪಾರ್ಲಿಮೆಂಟ್ರಿ ಅಂತ ಹೇಳ್ಬೋದು. ಅಂದರೆ ಎಲ್ಲ ಆಲ್ಮೋಸ್ಟು ಇಡೀ ಪ್ಯಾರಾಗ್ರಾಫನ್ನೇ ರಿಮೂವ್ ಮಾಡಿದರೆ ಅದು ಒಳ್ಳೆಯದಲ್ಲ. ಇನ್ನು ಪಾಸ್ಟೆರಿಟಿ ಅವರಿಗೆ ನಾವು ಅದನ್ನು ತಲುಪಲಿಕ್ಕೆ ಆಗೋದಿಲ್ಲ. ಸೊ ಪಾರ್ಲಿಮೆಂಟ್ರಿ ಪ್ರಿವಿಲೇಜ್ ಅಂತಂದ್ರೆ ಏನು? ಲೀಗಲ್ ಇಮ್ಯುನಿಟಿ ಎಂಜಾಯ್ಡ್ ಬೈ ಲೆಜಿಸ್ಲೇಟರ್ಸ್ ಪರ್ಫಾರ್ಮ್ ದರ್ ಡ್ಯೂಟೀಸ್ ವಿತೌಟ್ ಔಟ್ಸೈಡ್
ಕ್ವಾಲಿಟಿಯಲ್ಲಿ ಡೀಟೇಲ್ ಆಗಿ ನೋಡ್ತೇವೆ ಇದನ್ನು. ಸ್ಪೀಕರ್ನ ರೋಲ್ ಏನು? ಅಪೋಸಿಷನ್ ಮತ್ತು ಸ್ಪೀಕರ್ನ ರೋಲ್ ಏನಂತಂದರೆ, ಪ್ರಿಸೈಡಿಂಗ್ ಆಫೀಸರ್ ಇಸ್ ಡ್ಯೂಟಿ ಬೌಂಡ್ ಎನ್ಶೋರ್ ದ್ಯಾಟ್ ಡಿಗ್ನಿಟಿ ಆಫ್ ದಿ ಹೌಸ್ ಇಸ್ ಮೇಂಟೈನ್ಸ್. ಅವರ ರೋಲ್ ಏನು? ಡಿಗ್ನಿಟಿಯನ್ನು ಮೇಂಟೈನ್ ಮಾಡೋದು. ಆದರೆ ಡಿಗ್ನಿಟಿ ಮೇಂಟೈನ್ ಮಾಡಬೇಕಾದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಡಿಮಿನಿಷ್ ಆಗಬಾರ್ದು. ಮೆಂಬರ್ಸ್ಗಳ ಫ್ರೀಡಮ್ ಆಫ್ ಸ್ಪೀಚ್ ಡಿಮಿನಿಷ್ ಹೌಸ್ ಇಸ್ ಮೇಂಟೈನ್ ವಿಥೌಟ್ ಡಿಮಿನಿಷಿಂಗ್ ದ ಫ್ರೀಡಮ್ ಆಫ್ ಸ್ಪೀಚ್ ಆಫ್ ಇಟ್ಸ್ ಮೆಂಬರ್ಸ್. ನೆಸೆಸಿಟಿ ಆಫ್ ಅಪೋಸಿಷನ್. ಡೆಮೋಕ್ರಸಿ ಅಂತ ಇರಬೇಕಾಗಿದ್ದು ಅಥವಾ ಯಾವಾಗ ಬೆಳೆಯುತ್ತೆ ಡೆಮೋಕ್ರಸಿ ಅಂತಂದರೆ ಅಲ್ಲಿ ಪಾರ್ಲಿಮೆಂಟಿಗೆ ಒಂದು ಅಪೋಸಿಷನ್ ಪಾರ್ಟಿ ಇರಬೇಕು. ಪಾರ್ಲಿಮೆಂಟ್ ಕೆನಾಟ್ ಫಂಕ್ಷನ್ ವಿತೌಟ್ ಆನ್ ಅಪೋಸಿಷನ್ ದಟ್ ಕ್ಯಾನ್ ಫ್ರೀಲಿ ಅಟ್ಯಾಕ್ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಡಿವಿಜುವಲ್ ಮಿನಿಸ್ಟರ್. ಕೇಳೋರು ಯಾರೂ ಇಲ್ಲ ಅಂತಂದರೆ ಹೇಗಿರುತ್ತೆ ಅಲ್ಲ ಸಮಾಜ? ಅದೇ ಥರ ಆಗಿಬಿಡುತ್ತೆ. ಪಾಸ್ಟ್ ಲೀಡರ್ಸ್ ಲೈಕ್ ಜವಾಹರ್ಲಾಲ್ ನೆಹರು ಅಟೆಂಡೆಡ್ ಕ್ವಶನ್ ಅವರ್ ಡೈಲಿ ಲಿಸನ್ ಟು ಅಪೋಸಿಷನ್ ಸ್ಪೀಚ್, ಸ್ಟೇ ಕನೆಕ್ಟೆಡ್ ಟು ರಿಯಾಲಿಟಿ. ನೆಹರು ಅವರು ಸಹ ಕ್ವಶನ್ ಅವರ್ನ ಡೈಲಿ ಅಟೆಂಡ್ ಮಾಡ್ತಾ ಇದ್ರು. ಅಪೋಸಿಷನ್ ಏನು ಹೇಳ್ತಾ ಇದೆಯೋ ಅದನ್ನು ಹೇಳ್ತಾ ಇದ್ರು. ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ರ್ಯಾದರ್ ದನ್ ರಿಲೈಯಿಂಗ್ ಓನ್ಲಿ ಆನ್ ಪ್ರೇಸ್ ಫ್ರಾಮ್ ದರ್ ಓನ್ ಪಾರ್ಟಿ. ಆಯಾ ಪಕ್ಷದವರು ಹೊಗಳ್ತಾ ಇರ್ತಾರೆ, ಬರೀ ಹೊಗಳೋದನ್ನು ಮಾತ್ರ ಅಲ್ಲ, ಕ್ವಶನ್ ಅವರನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ರು. ಥ್ರೆಟ್ ಟು ಮ್ಯೂಚುವಲ್ ಫಾರ್ಬಿಯರೆನ್ಸ್. The majority uses rules to effectively prevent the opposition leader from speaking. It indicates breakdown in relationship between government and opposition. ಗೌರ್ಮೆಂಟ್ ಮತ್ತು ಅಪೋಸಿಷನ್ನು ಸರ್ಕಾರ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಎರಡು ಆಧಾರ ಸ್ತಂಭಗಳಿದ್ದ ಹಾಗೆ. ಆದರೆ ಮೆಜಾರಿಟಿ ರೂಲ್ಸನ್ನು ಅಪೋಸಿಷನ್ ಲೀಡರನ್ನು ಸುಮ್ಮನೊಳಿಸ್ಲಿಕ್ಕೆ ಬಳಸ್ಕೊಂಡ್ಬಿಟ್ರೆ ನಡುವೆ ಸಾಮರಸ್ಯ ಇಲ್ಲ. ವಿರೋಧ ಬೇರೆ, ಚರ್ಚೆ ಬೇರೆ ಅಲ್ವಾ? ಚರ್ಚೆ ಮಾಡ್ಲಿಕ್ಕೆ ನಾವು ಅವರನ್ನು ಕಳಿಸಿರೋದು. ಅಲ್ಲಿ ಪರಸ್ಪರ ವಿರೋಧ ಮಾಡಿಕೊಂಡು ಒಬ್ಬರ ಮೇಲೆ ಒಬ್ಬರು ಹರಿ ಹಾಯ್ಕೊಂಡು ಅದರಲ್ಲೇ ಟೈಮ್ ವೇಸ್ಟ್ ಮಾಡಿದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮುಂದುವರಿಯೋದಿಲ್ಲ. ಮ್ಯೂಚುವಲ್ ಫಾರ್ಬಿಯರೆನ್ಸ್ ಅಂತಂದರೆ ಅನ್ಸ್ಪೋಕನ್ ಅಗ್ರಿಮೆಂಟ್ ಬಿಟ್ವೀನ್ ಪೊಲಿಟಿಕಲ್ ರೈವಲ್ಸ್ ಟು ರೆಸ್ಪೆಕ್ಟ್ ದಿ ಸ್ಪಿರಿಟ್ ಆಫ್ ಲಾ ಆ್ಯಂಡ್ ನಾಟ್ ಜಸ್ಟ್ ದಿ ಲೆಟರ್. ಬರೀ ಲೆಟರ್ ಆ್ಯಂಡ್ ಸ್ಪಿರಿಟ್ ಅಂತ ಕರೀತಾರೆ. ಕಾನೂನು ಇದೆ ಅಂತ ಸಂವಿಧಾನಕ್ಕೆ ಗೌರವ ಕೊಡೋದು ಬೇರೆ, ಸಂವಿಧಾನದಲ್ಲಿರೋ ಆಶೋತ್ತರಗಳನ್ನು ಜೀವನದಲ್ಲಿ ರೂಢಿಸ್ಕೊಂಡು ಬಾಳೋದು ಬೇರೆ. ಲೆಟರ್ ಆ್ಯಂಡ್ ಸ್ಪಿರಿಟ್ ಅಂತಂದರೆ ಬರೀ ಎಲ್ಲ ಭಾಷಣದಲ್ಲಿ ಮಾತಾಡೋದಲ್ಲ, ಅದು ಮಾತ್ರ ಅಲ್ಲ, ಮೈಗೂಡಿಸ್ಕೊಳ್ಳೋದು. ಹಾಗಾಗಿ ಮ್ಯೂಚುವಲ್ ಫಾರ್ಬಿಯರೆನ್ಸ್ ಇರಬೇಕು ಪೊಲಿಟಿಕಲ್ ರೈವಲ್ಸ್ಗಳ ನಡುವೆ. ಕೋರ್ ಇಶ್ಯೂ ಏನು? ರೂಲ್ಸ್ ಆಫ್ ದಿ ಹೌಸ್ ಆರ್ ಇಂಟೆಂಡ್ ಫೆಸಿಲಿಟೇಟ್ ಡಿಬೇಟ್, ನಾಟ್ ಸ್ಟಿಪಲೇಟ್. ಡಿಬೇಟ್ ಮಾಡಲಿಕ್ಕೆ ರೂಲ್ಸನ್ನು ತಂದಿದ್ದಾರೆ. ಮೈಂಡ್ಲೆಸ್ಲಿ ಡಿಲೀಟಿಂಗ್ ಸ್ಪೀಚಸ್ ಮೇಕ್ಸ್ ದಿ ಪಾರ್ಲಿಮೆಂಟರಿ ಪ್ರೊಸೆಸ್ ಇನ್ವಿಸಿಬಲ್ ಟು ದ ಪಬ್ಲಿಕ್. ಈ ಥರ ಮೈಂಡ್ಲೆಸ್ಲಿ ಡಿಲೀಟ್ ಮಾಡ್ತಾ ಕೂತ್ರೆ ಪಾರ್ಲಿಮೆಂಟಲ್ಲಿ ಏನಾಗಿದೆ ಆ್ಯಕ್ಚುಲಿ ಪಬ್ಲಿಕ್ಕಿಗೆ ಗೊತ್ತಾಗೋದಿಲ್ಲ. ಸೊ ಹೆಲ್ದಿ ಡೆಮೋಕ್ರಸಿಗೆ ಏನು ಬೇಕು? ಪವರ್ ಟು ಎಕ್ಸ್ಪಂಜ್ ಮಸ್ಟ್ ಬಿ ಯೂಸ್ಡ್ ಆಸ್ ಅ ಸ್ಕ್ಯಾಲ್ಪೆಲ್ ಫಾರ್ ಡಿಸೆನ್ಸಿ, ನಾಟ್ ಅ ಸ್ವಾರ್ಡ್ ಟು ಸೈಲೆನ್ಸ್ ಡಿಸೆಂಟ್. ಇದನ್ನು ಭಿನ್ನಾಭಿಪ್ರಾಯವನ್ನು ತಿಕ್ಕುವ ಸಾಧನವಾಗಿ ಯೂಸ್ ಮಾಡ್ಕೋಬಾರ್ದು. ಡಿಸೆನ್ಸಿಯನ್ನು ಹೆಚ್ಚಿಸುವಂಥ ಒಂದು ವಿಧಾನವಾಗಿ ಬಳಸ್ಕೋಬೇಕು. ಪಾರ್ಲಿಮೆಂಟ್ ಹ್ಯಾಸ್ ನೋ ಪವರ್ ಟು ಡಿಸ್ಕ್ವಾಲಿಫೈ ಎ ಮೆಂಬರ್ ಬೇಸ್ಡ್ ಆನ್ ಸ್ಪೀಚ್ ಅಲೋನ್. ಮೇಂಟೈನಿಂಗ್ ದಿ ಸ್ಯಾಂಕ್ಟಿಟಿ ಆಫ್ ಲೆಜಿಸ್ಲೇಟಿವ್ ಡಿಬೇಟ್ ಎಸೆನ್ಷಿಯಲ್ ಫಾರ್ ದಿ ಪ್ರೊಸೆಸ್ ಪಾರ್ಲಿಮೆಂಟರಿ ಗೌರ್ಮೆಂಟ್ ಟು ಸರ್ವೈವ್. ಲೆಜಿಸ್ಲೇಟಿವ್ ಡಿಬೇಟಿನ ಒಂದು ಮಹತ್ವವನ್ನು ನಾವು ತಿಳ್ಕೊಳ್ಳೇಬೇಕು, ಸರಿಯಾಗಿ ಜಾರಿಗೊಳಿಸಬೇಕು. ಟ್ಯಾರಿಫ್ಸ್ ಇನ್ ಟ್ರಬಲ್. US ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ? 2025 ಡೊನಾಲ್ಡ್ ಟ್ರಂಪ್ ಅವರು ಮ್ಯಾಸಿವ್ ಟ್ಯಾಕ್ಸ್ಗಳನ್ನು ತುಂಬ ದೇಶಗಳ ಮೇಲೆ ಹಾಕಿದ್ದಾರೆ. ಇಂಡಿಯಾ, ಚೀನಾ, ಕೆನಡಾ. ಆಮೇಲೆ ಅವರು ಅದಕ್ಕೋಸ್ಕರ ಎಮರ್ಜೆನ್ಸಿ ಲಾವನ್ನು ಯೂಸ್ ಮಾಡಿದ್ದಾರೆ. ಎಮರ್ಜೆನ್ಸಿ ಲಾ ಅಂತ, IEEPA ಅಂತ. ಟ್ರೇಡ್ ಡೆಫಿಸಿಟ್ಸ್ ವರ್ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್. ಟ್ರೇಡ್ ಡೆಫಿಸಿಟ್ ಅನ್ನೋದು ನ್ಯಾಷನಲ್ ಸೆಕ್ಯೂರಿಟಿಗೆ ಬಂದಿರುವಂಥ ಥ್ರೆಟ್ಟು ಅಂತ ಹೇಳಿಕೊಂಡು ಎಮರ್ಜೆನ್ಸಿ ಲಾನ ಯೂಸ್ ಮಾಡ್ತಿದ್ದಾರೆ. ಆದರೆ US ಸುಪ್ರೀಂ ಕೋರ್ಟ್ ಏನು ಹೇಳ್ಬಿಟ್ಟಿದೆ? ಸುಪ್ರೀಂ ಕೋರ್ಟ್ ಸ್ಟಕ್ ದೀಸ್ ಡೌನ್ ಆಸ್ ಇಲ್ಲೀಗಲ್. ಇದು ಇಲ್ಲೀಗಲ್ ಅಂತ ಅಲ್ಲಿನ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಕೋರ್ಟ್ ರೂಲ್ ದ್ಯಾಟ್ ಪ್ರೆಸಿಡೆಂಟ್ ಕೆನಾಟ್ ಜಸ್ಟ್ ಕ್ರಿಯೇಟ್ ನ್ಯೂ ಟ್ಯಾಕ್ಸಸ್ ಆನ್ ಇಸ್ ಓನ್. ಮನಸ್ಸಿಗೆ ಬಂದ ಹಾಗೆ ಪ್ರೆಸಿಡೆಂಟು ಏನು ಬೇಕಾದರೂ ಮಾಡ್ಲಿಕ್ಕೆ ಆಗೋದಿಲ್ಲ, ಹೊಸ ಟ್ಯಾಕ್ಸನ್ನೇ ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓನ್ಲಿ ದಿ US ಕಾಂಗ್ರೆಸ್, ಕಾಂಗ್ರೆಸ್ಸಿಗೆ ಆ ಪವರ್ ಇರೋದು ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಅದಕ್ಕೆ ಆ ಪವರ್ ಇದೆ, ಪ್ರೆಸಿಡೆಂಟಿಗಿಲ್ಲ. US ಸುಪ್ರೀಂ ಕೋರ್ಟ್ ಸ್ಕಾಟಸ್ ಅಂತ ಕರಿತೇವೆ. ಸ್ಕಾಟಸ್ ಅಂತಂದರೆ ಪ್ರೆಸಿಡೆಂಟ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸು, ಸ್ಕಾಟಸ್ ಅಂತಂದರೆ ಸುಪ್ರೀಂ ಕೋರ್ಟ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್. ಸೊ ರೂಲ್ಡ್ 6-3 6-3 ಮೆಜಾರಿಟಿಯಲ್ಲಿ ಏನು ಹೇಳುತ್ತೆ? ಪ್ರೆಸಿಡೆಂಟ್ ಟ್ರಂಪ್ ಎಕ್ಸಿಡೆಡ್ ಹಿಸ್ ಲೀಗಲ್ ಅಥಾರಿಟಿ
ಯೂಸಿಂಗ್ ದಿ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ಸ್ ಆ್ಯಕ್ಟ್, IEP ಅಂತ ಹೇಳಿದ್ವಲ್ವಾ, ಅಂದ್ರೇನು ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ಸ್ ಆ್ಯಕ್ಟ್ ಟ್ಯಾರಿಫನ್ನು ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಕೋರ್ಟ್ ಕ್ಲಾರಿಫೈಡ್ ದ್ಯಾಟ್ while the president can regulate commerce during emergencies, this does not give him extraordinary power. ಎಮರ್ಜೆನ್ಸಿಗಳಲ್ಲಿ ಕಾಮರ್ಸನ್ನು, ವಾಣಿಜ್ಯವನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಪ್ರೆಸಿಡೆಂಟಿಗೆ ಒಂದು ಅವಕಾಶ ಇದೆ. ಆದರೆ ಇದರಿಂದ ಅವರಿಗೆ ಎಕ್ಸ್ಟ್ರಾರ್ಡಿನರಿ ಪವರ್, ಯುನಿಲ್ಯಾಟ್ರಲಿ ತನಗೆ ಏನು ಮನಸ್ಸಿಗೆ ಬರುತ್ತೋ ಆ ಥರ ಟ್ಯಾಕ್ಸನ್ನು ಅಥವಾ ಟ್ಯಾರಿಫನ್ನು ಹಾಕಲಿಕ್ಕೆ ಅವಕಾಶ ಇಲ್ಲ. ಸೊ ದ ರೂಲಿಂಗ್ ಇನ್ವ್ಯಾಲಿಡೇಟೆಡ್ ಬಿಲಿಯನ್ಸ್ ಆಫ್ ಡಾಲರ್ಸ್ ರೆಸಿಪ್ರೋಕಲ್ ಟ್ಯಾರಿಫ್ಸ್ had been targeting nearly every US state. ಬೇರೆ ಬೇರೆ ಪಾರ್ಟ್ನರ್ಗಳ ಮೇಲೆ, ಟ್ರೇಡಿಂಗ್ ಪಾರ್ಟ್ನರ್ಗಳ ಮೇಲೆ ಟ್ಯಾರಿಫ್ ಇರ್ತಾ ಇದೆ, ಇನ್ವ್ಯಾಲಿಡೇಟ್ ಅಂತ ಹೇಳ್ತಾ ಇದೆ. ಸಪ್ರೇಷನ್ ಆಫ್ ಪವರ್ಸ್ ಅಂತಂದರೆ ಪಾಲಿಟಿಯಲ್ಲಿ ಬರೋ ಕಾನ್ಸೆಪ್ಟ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಲೆಜಿಸ್ಲೇಚರ್. ಹಾಗಾಗಿ ಇವರ ನಡುವೆ ನಮ್ಮ ದೇಶದಲ್ಲಿ ನೋಡ್ತೇವೆ, ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಚರ್ ನಡುವೆ ಕ್ಲಿಯರ್ ಸಪ್ರೇಷನ್ ಇಲ್ಲದೆ ಇದ್ದರೂ ಜುಡಿಷಿಯರಿ ಮತ್ತು ಉಳಿದ ವಿಭಾಗಗಳ ನಡುವೆ ಸಪ್ರೇಷನ್ ಇದೆ. ಎಕ್ಸಿಕ್ಯೂಟಿವ್ ಬ್ರಾಂಚ್ cannot take over the taxing power belonging to the legislature. ಅದು ಅಮೆರಿಕಾದ್ದು. ಆದರೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಾಗ ಏನು ಹೇಳ್ಬೋದು, ದ ರೂಲಿಂಗ್ ಎಫೆಕ್ಟಿವ್ಲಿ ರಿಮೂವ್ಸ್ 18% ರೆಸಿಪ್ರೋಕಲ್ ಡ್ಯೂಟಿ, ರಫ್ಲಿ 55% ಆಫ್ ಎಕ್ಸ್ಪೋರ್ಟ್ ಟು ದಿ US. ದೇಶದಿಂದ ಎಷ್ಟೆಷ್ಟು ವಸ್ತುಗಳನ್ನು ಅಲ್ಲಿ ಕಳಿಸ್ತಾ ಇರ್ತೇವೆ, ಸುಮಾರು 55% ವಸ್ತುಗಳ ಮೇಲೆ 18% ಇಷ್ಟು ಇತ್ತು, ಅದು ರಿಮೂವ್ ಆಗುತ್ತೆ. ಮುಂದೆ ಆ್ಯಡ್ ಮಾಡ್ತಾರೆ ಅದಕ್ಕೆ ಅಂತಂದರೆ ಬೇರೆ ಬೇರೆ ವಿಧಾನಗಳನ್ನ ಯೂಸ್ ಮಾಡ್ಕೊಳ್ತಾರೆ. ಚೀಪರ್ ಆಗುತ್ತೆ ಅಲ್ಲಿ, ಮತ್ತೆ ಕಾಂಪಿಟೇಟಿವ್ ಆಗುತ್ತೆ. ಮತ್ತು ಆ್ಯನ್ ಇಂಟರಿಮ್ ಟ್ರೇಡ್ ಅಗ್ರಿಮೆಂಟ್ ರೀಸೆಂಟ್ಲಿ ಸೈನ್ಡ್ ಬೈ ಇಂಡಿಯಾ ಆ್ಯಂಡ್ US ನೌ ಲಿಂಬೋ ಬಿಕಾಸ್ ಲೀಗಲ್ ಬೇಸಿಸ್ ಫಾರ್ ದಿ US ಟ್ಯಾರಿಫ್ ಕಟ್ಸ್ ಹ್ಯಾಸ್ ವ್ಯಾನಿಶ್ಡ್. ಈಗ ಸದ್ಯಕ್ಕೆ ಟ್ಯಾರಿಫ್ ಕಟ್ಸ್ಗಳನ್ನು ಯಾವ ಆಧಾರದ ಮೇಲೆ ಅವರು ಇಟ್ಟಿದ್ರೋ ವ್ಯಾನಿಷ್ ಆಗ್ತಾ ಇದೆ. ನಾವು ನೆಗೋಷಿಯೇಟ್ ಮಾಡಿರೋದು ಹಾಗೆ ಮತ್ತೆ ಮಾತುಕತೆ ನಡೀಬಹುದು ಅಥವಾ ಏನಾದರೂ ಚೇಂಜಸ್ ಆಗ್ಬೋದು. ಇಂಡಿಯನ್ ಕಂಪನೀಸ್ ದಟ್ ಪೇಡ್ ದಿಸ್ ಇಲ್ಲಿಗಲ್ ಟ್ಯಾರಿಫ್ಸ್ ಓವರ್ ದಿ ಪಾಸ್ಟ್ ಇಯರ್. ಹಾಗಾದರೆ ಇಷ್ಟು ದಿನ ಟ್ಯಾರಿಫನ್ನು ಪೇ ಮಾಡಿದ್ವಲ್ವಾ, ನಮಗೇನು? ಕೆಲವು ಭಾರತದ ಕಂಪನಿಗಳು ಕೇಳಿದರೆ, ಮೇ ನೌ ಬಿ ಎಲಿಜಿಬಲ್ ಫಾರ್ ರೀಫಂಡ್ಸ್ ಫ್ರಾಮ್ ಅ ಪೂಲ್ ಆಫ್ ಓವರ್ $175 ಬಿಲಿಯನ್ ಕಲೆಕ್ಟೆಡ್ ಬೈ ದಿ US ಟ್ರೆಜರಿ. $75 ಬಿಲಿಯನ್ ಕಲೆಕ್ಟ್ ಮಾಡಿದ್ದಾರೆ ಟ್ಯಾರಿಫ್ ಹಾಕಿ. ಭಾರತದ ಕಂಪನಿಗಳು ರೀಫಂಡಿಗೆ ಎಲಿಜಿಬಲ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೋಸ್ಟ್ ಫೇವರ್ಡ್ ನೇಷನ್ ಸ್ಟೇಟಸ್ WTOದಲ್ಲಿ ನಾವು ಕೇಳ್ತೇವೆ ಇದನ್ನು. ಇಂಡಿಯಾಸ್ ಎಕ್ಸ್ಪೋರ್ಟ್ಸ್ ವಿಲ್ ನಾವ್ ರಿವರ್ಟ್ ಟು ಸ್ಟ್ಯಾಂಡರ್ಡ್ ಲೋವರ್ ಟ್ಯಾಕ್ಸ್ ರೇಟ್ಸ್ ಇನ್ಸ್ಟೆಡ್ ಆಫ್ ದಿ ಪ್ಯುನಿಟಿವ್ 18 to 15 ರೇಟ್ಸ್ 30%. ಹಾಗಾಗಿ ಮೊದಲಿನ ಥರನೇ ನಾವು ಅಮೆರಿಕದ ಜೊತೆ ಕಡಿಮೆ ಟ್ಯಾರಿಫು ಕಾರ್ಯವನ್ನು ನಿರ್ವಹಿಸಬಹುದು. ಆದರೆ ಪ್ಲ್ಯಾನ್ ಬಿ, ರೆಫ್ಯೂಸಿಂಗ್ ಟು ಬ್ಯಾಕ್ ಡೌನ್, ಟ್ರಂಪ್ ಇಮಿಡಿಯೇಟ್ಲಿ ಇನ್ವೋಕ್ಡ್ ಅ ಡಿಫರೆಂಟ್ ಲಾ. ಟ್ರಂಪ್ ಅವರು ಎಷ್ಟು ಚಾಣಾಕ್ಷರಿಯಾಗಿದ್ದಾರೆ ಅಂತಂದರೆ, ಅವರು ಸೆಕ್ಷನ್ 122 ಅಂತ ಅಲ್ಲಿ ಯಾವುದೋ ಇದೆ, ಅದನ್ನೇ ಯೂಸ್ ಮಾಡಿಕೊಂಡು 15% ಗ್ಲೋಬಲ್ ಟ್ಯಾರಿಫ್ ಸರ್ಚಾರ್ಜ್ ಇಂದಿನ ಟೆಂಪ್ರರಿ 150 ದಿವಸಗಳಿಗೆ ಎಲ್ಲ ದೇಶಗಳ ಮೇಲೆ 15% ಗ್ಲೋಬಲ್ ಟ್ಯಾರಿಫ್ ಸರ್ಚಾರ್ಜನ್ನು ಇಂಪೋಸ್ ಮಾಡ್ತಾ ಇದ್ದಾರೆ. ವೈಲ್ ದಿ 50% ಎಮರ್ಜೆನ್ಸಿ ಟ್ಯಾರಿಫ್ಸ್ ಆರ್ ಗಾನ್. 50% ಎಮರ್ಜೆನ್ಸಿ ಟ್ಯಾರಿಫ್ಸ್ ಎಲ್ಲ ಮುಗೀತು. ಸೆಕ್ಟರ್ ಸ್ಪೆಸಿಫಿಕ್ ಡ್ಯೂಟೀಸ್ ಆನ್ ಸ್ಟೀಲ್ ಆ್ಯಂಡ್ ಅಲ್ಯೂಮಿನಿಯಂ, ಸೆಕ್ಟರ್ ಸ್ಪೆಸಿಫಿಕ್ ಅನ್ನು ಯೂಸ್ ಮಾಡಬಹುದು ಅವರು. ಸ್ಟೀಲ್ ಮತ್ತು ಅಲ್ಯೂಮಿನಿಯಂಗೆ ಸಂಬಂಧಪಟ್ಟ ಹಾಗೆ ಅದು ಸೆಕ್ಷನ್ 232 ಅಂತ ಇನ್ನೊಂದಿದೆ, ಅದು ಹಾಗೆ ಇರುತ್ತೆ. ಬೇಸ್ಡ್ ಆನ್ ಡಿಫರೆನ್ಸ್ ನ್ಯಾಷನಲ್ ಸೆಕ್ಯೂರಿಟಿ ಲಾ, ಅದಕ್ಕೆ ಸಂಬಂಧಪಟ್ಟಾಗೆ ಬೇರೆ ಯಾವುದೋ ಲಾ ಇದೆ ಅಲ್ಲಿ. ಇದ್ರ ಜೊತೆ ಟ್ರೇಡ್ ಅನಾಲಿಸ್ಟ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬ್ಯಾಕ್ ಆ್ಯಂಡ್ ಫೋರ್ತ್ ಮೇಕ್ಸ್ ಗ್ಲೋಬಲ್ ಟ್ರೇಡ್ ಮೋರ್ ಕೇಯಾಟಿಕ್ ಆ್ಯಂಡ್ ಅನ್ಪ್ರಿಡಿಕ್ಟಬಲ್. ಇದೇ ಥರ ಹಿಂದೆ ಮುಂದೆ ಆಗ್ತಾ ಇದ್ದರೆ, ಮೇಲೆ ಕೆಳಗೆ ಆಗ್ತಾ ಇದ್ದರೆ ಟ್ರೇಡ್ ಮಾಡೋದು ಕೇಯಾಟಿಕ್ ಆಗಿಬಿಡುತ್ತೆ, ಅನ್ಪ್ರಿಡಿಕ್ಟಬಲ್ ಆಗಿಬಿಡುತ್ತೆ. As the US administration hunts for new legal ways to keep tariffs high. US ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ, ಹೊಸ ಟ್ಯಾರಿಫ್ ಹೇಗೆ ಹಾಕ್ಲಿಕ್ಕಾಗತ್ತೆ ಅಂತ. ಸೊ ನೋಡೋಣ ಅದರಲ್ಲಿ. ಇನ್ನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತಂದರೆ, ಲೀಗಲ್ ಎಕ್ಸ್ಕ್ಯೂಸ್ ಟ್ರಂಪ್ ಇಸ್ ನೌ ಯೂಸಿಂಗ್ ಟು ಜಸ್ಟಿಫೈ 150 ಡೇ ಟೆಂಪ್ರರಿ BOP ಕ್ರೈಸಿಸ್. ಇದೆಲ್ಲ ಎಕನಾಮಿಲಿ ಡೀಟೇಲ್ ಆಗಿ ನೋಡೋಣ. ಕನ್ಕ್ಲೂಷನಲ್ಲಿ ಏನು ನೋಡೋದು, ಕಾನ್ಸ್ಟಿಟ್ಯೂಷನಲ್ ವಿಕ್ಟರಿ ಅಂದರೆ ರೂಲ್ ಆಫ್ ಲಾ ಜಾಸ್ತಿ ಪವರನ್ನು ಪಡ್ಕೊಂಡಿದೆ. ಪ್ರೆಸಿಡೆಂಟ್ಗಿಂತ ಕಾನೂನಿಗೆ ಜಾಸ್ತಿ ಮಹತ್ವ ಇದೆ, ಲೆಜಿಸ್ಲೇಚರ್ ಗೊತ್ತಾಗುತ್ತೆ. ಕಾನ್ಸ್ಟಿಟ್ಯೂಷನ್ನ ಒಂದು ಮೇಲ್ಗೈ ಅಂತ ಹೇಳ್ಬೋದು. ಶಾರ್ಟ್ ಟರ್ಮ್ ವಿನ್ ಫಾರ್ ಇಂಡಿಯಾ. ಭಾರತಕ್ಕೂ ಸಹ ನಮ್ಮ ಟೆಕ್ಸ್ಟೈಲು, ಮೆಡಿಸಿನ್ನು, ಎಲೆಕ್ಟ್ರಾನಿಕ್ಸ್ಗಳಿಗೆ ಥರ ಇಮಿಡಿಯೇಟ್ ರಿಲೀಫ್ ಸಿಕ್ಕಿದೆ 18%. ಆದರೆ ಹೊಸ 15% ಟ್ಯಾಕ್ಸಿಗೆ ನಾವು ರೆಡಿ ಆಗಬೇಕು. ಫ್ಯೂಚರ್ ಔಟ್ಲುಕ್ಕಲ್ಲಿ ಟ್ಯಾರಿಫ್ ಬೈ ಡಿಕ್ರಿ ಆಗುತ್ತೆ, ಆದರೆ
ಟ್ರೇಡ್ ಬೈ ಇನ್ವೆಸ್ಟಿಗೇಷನ್, ಸೆಕ್ಷನ್ 232, 301 ಅದೆಲ್ಲ ಸ್ಟಾರ್ಟ್ ಆಗ್ಬೋದು. ಇದಾದ್ಮೇಲೆ ಪ್ಯಾಕ್ ಸಿಲಿಕಾ ಅಂತಂದರೆ ವಾರ ಕೇಳಿದವ್ರಿಗೆ ಗೊತ್ತಿರುತ್ತೆ. ಇಂಡಿಯಾ ಇಸ್ ಜಾಯ್ನಿಂಗ್ US ಲೆಡ್ ಗ್ರೂಪ್ ಪ್ಯಾಕ್ ಸಿಲಿಕಾ. ಯಾವುದಕ್ಕಿರೋದು ಕ್ರಿಟಿಕಲ್ ಮಿನರಲ್ ಸಪ್ಲೈ ಚೈನ್. ಕ್ರಿಟಿಕಲ್ ಮಿನರಲ್ ಅಂತಂದರೆ ಬ್ಯಾಟ್ರಿಗಳಲ್ಲಿ, ಎಲೆಕ್ಟ್ರಾನಿಕ್ಸಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಯೂಸ್ ಮಾಡ್ತಾರೆ. ನಮಗೆ ಗ್ಲೋಬಲ್ ಲೀಡರ್ ಆಗುವ ಒಂದು ಕನಸಿದೆ, ಆಸೆ ಇದೆ. ಯಾವುದರಲ್ಲಿ? ಕಂಪ್ಯೂಟರ್ ಮತ್ತು AI ಚಿಪ್ಸು ಬಿಲ್ಡ್ ಮಾಡೋದ್ರಲ್ಲಿ. ಸೊ ಹಾಗಾಗಿ ನಮಗೆ ಕ್ರಿಟಿಕಲ್ ಮಿನರಲ್ಗಳ ಅವಶ್ಯಕತೆ ಇದೆ. ಅದನ್ನು ಪಡ್ಕೊಳ್ಳಿಕ್ಕೆ ನಾವು ಕಾಯ್ತಾ ಇದ್ದೇವೆ. ಅದರಲ್ಲೂ ಚೀನಾ ದೊಡ್ಡ ಪ್ರಮಾಣದ ಸೋರ್ಸನ್ನು ಅಲ್ಲಿ ಹೊಂದಿದೆ. ಈಗ ನಾವು ಅದಕ್ಕೆ ಪ್ಯಾಕ್ ಸಿಲಿಕಾಗೆ ಜಾಯ್ನ್ ಆಗಿದ್ದೇವೆ. ಏನು ಬೆನಿಫಿಟ್ ನಮಗೆ? ಮೆಂಬರ್ಶಿಪ್ ಕಾಂಪ್ಲಿಮೆಂಟ್ಸ್ ಇಂಡಿಯಾಸ್ ಎಕ್ಸಿಸ್ಟಿಂಗ್ ಗೋಲ್ಸ್ ಲೈಕ್ ಇಂಡಿಯಾಸ್ ಸೆಮಿಕಂಡಕ್ಟರ್ ಮಿಷನ್, ಇಂಡಿಯಾ AI. ಇದೆಲ್ಲ ನಮ್ಮ ಮಿಷನ್ಗಳು, ಗೋಲ್ಸ್. ಎಲ್ಲ ನಮಗೆ ಒಂದು ಫ್ಯೂಯಲ್ ಸಿಗಬಹುದು, ಒಳ್ಳೆ ರೀತಿಯಾದಂತಹ ಸಪ್ಲೈ ಚೈನ್ ಬಿಲ್ಡ್ ಆಗಬಹುದು. ಇಂಡಿಯಾ ಕರೆಂಟ್ಲಿ ಲ್ಯಾಕ್ಸ್ ದಿ ಅಬಿಲಿಟಿ ಟು ಪ್ರೊಸೆಸ್ ಆರ್ ಎಕ್ಸ್ಟ್ರಾಕ್ಟ್ ಕ್ರಿಟಿಕಲ್ ಮಿನರಲ್ಸ್ ಇನ್ ಲಾರ್ಜ್ ಅಮೌಂಟ್. ದೊಡ್ಡ ಪ್ರಮಾಣದಲ್ಲಿ ಕ್ರಿಟಿಕಲ್ ಮಿನರಲ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡೋದಾಗಿರ್ಬೋದು, ಪ್ರೊಸೆಸ್ ಮಾಡುವಂಥ ಎಬಿಲಿಟಿ ನಮಗಿಲ್ಲ. ಈ ಅಲಯನ್ಸ್ಗಳಿಂದ ನಮಗೆ ರಾ ಮಟೀರಿಯಲ್ಲು ಮತ್ತು ಹೈಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಹೆಲ್ಪ್ ಸಿಗಬಹುದು. ಗ್ಲೋಬಲ್ ಇನ್ಫ್ಲೂಯೆನ್ಸ್ ನೋಡೋದಾದರೆ, ಇಂಡಿಯಾಸ್ ಮ್ಯಾಸಿವ್ ಮಾರ್ಕೆಟ್ ಆ್ಯಂಡ್ ಇಂಜಿನಿಯರಿಂಗ್ ಟ್ಯಾಲೆಂಟ್ ಶಿಫ್ಟ್ ದಿ ಸೆಂಟರ್ ಆಫ್ ಗ್ರಾವಿಟಿ. ಚೀನಾದಿಂದ ನಾವು ಈ ಕಡೆ ಶಿಫ್ಟ್ ಆಗ್ಬೋದು. ಗಿವಿಂಗ್ ಇಂಡಿಯಾ ಮೋರ್ ಪವರ್ ಟು ಸೆಟ್ ಗ್ಲೋಬಲ್ ಟೆಕ್ ಸ್ಟ್ಯಾಂಡರ್ಡ್ಸ್. ನೋಡೋಣ, ಮ್ಯಾಸಿವ್ ಮಾರ್ಕೆಟ್ ಇದೆ ನಮ್ಮ ಹತ್ರ, ಇಂಜಿನಿಯರಿಂಗ್ ಟ್ಯಾಲೆಂಟು ಸಹ ಇದೆ. ಸೊ ಚೀನಾದಿಂದ ನಾವು ಬೇರೆ ಒಂದು ಸೆಂಟರ್ನ ಕ್ರಿಯೇಟ್ ಮಾಡ್ಬೋದು. ಇನ್ನು ಟ್ರಸ್ಟೆಡ್ ಎಕೋಸಿಸ್ಟಮ್ ಅಂದರೆ ಸಪ್ಲೈ ಚೈನನ್ನು ಬಿಲ್ಡ್ ಮಾಡಬೇಕಾದ್ರೆ ಫ್ರೆಂಡ್ಲಿಯಾಗಿ ಡೆಮೋಕ್ರೆಟಿಕ್ ನೇಷನ್ಸ್ಗಳನ್ನು ಕನ್ಸಿಡರ್ ಮಾಡೋದು, ಸೆಕ್ಯೂರಿಟಿ ರಿಸ್ಕ್ಗಳನ್ನು ಅವಾಯ್ಡ್ ಮಾಡೋದು. ಆದರೆ ಅಲ್ಲಿಗೆ ನಿಲ್ಲೋದಿಲ್ಲ, ಚಾಲೆಂಜಸ್ಗಳು ಇದ್ದೇ ಇರುತ್ತೆ, ರಿಸ್ಕ್ ಇದ್ದೇ ಇರುತ್ತೆ. ಚೀನಾ ರಿಟಾಲಿಯೇಟ್ ಮಾಡ್ಬೋದು. US ಲೆಡ್ ಬ್ಲಾಕ್, US ನೇತೃತ್ವ ಇರುವಂತಹ ಬ್ಲಾಕ್ ಇದು ಪ್ಯಾಕ್ ಸಿಲಿಕಾ. ಇದನ್ನು ಜಾಯ್ನ್ ಆಗಿರೋದ್ರಿಂದ ಟ್ರೇಡ್ ಫ್ರಿಕ್ಷನ್ ಚೀನಾ ಜೊತೆ ಸ್ಟಾರ್ಟ್ ಆಗಬಹುದು. ಸಿಂಪಲ್ ಆಗಿ ನೀವು ನೆನ್ಪಿಟ್ಕೊಳ್ಬಹುದು ಇದನ್ನು. ಲೀಡಿಂಗ್ ಟು ಸ್ಲೋವರ್ ಮಾರ್ಕೆಟ್ ಆಕ್ಸೆಸ್, ಸಪ್ಲೈ ಆಫ್ ಎಸೆನ್ಷಿಯಲ್ ಮಿನರಲ್ಸ್, ಮೆಡಿಸಿನ್ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ನಮಗೆ ಕಳಿಸೋದ್ರಲ್ಲಿ ಸ್ವಲ್ಪ ಏರುಪೇರು ಆಗಬಹುದು. ಮತ್ತು ಅಲಯನ್ಸ್ ಮೇ ಇಂಪೋಸ್ ರಿಜಿಡ್ ಎಕ್ಸ್ಪೆಕ್ಟೇಷನ್ಸ್. ಆಟೋನಮಿ ಇರೋದಿಲ್ಲ ಇಂಥ ಗ್ರೂಪಿಂಗ್ಸ್ಗಳಿಗೆ ಸೇರಿದಾಗ. ಅದರಲ್ಲೂ ಅಮೇರಿಕ ನೇತೃತ್ವವನ್ನು ವಹಿಸ್ಕೊಂಡಿದೆ ಅಂತಂದರೆ ಎಷ್ಟೋ ಸಾರಿ ಆಟೋನಮಿ ಸಿಗದೇ ಇರ್ಬೋದು, ನಮಗೆ ನಮ್ಮದೇ ಆದ ಡಿಸಿಷನನ್ನು ಜಾರಿಗೆ ತರಲಿಕ್ಕೆ ಆಗದೆ ಇರ್ಬೋದು. ವಿಚ್ ಮೈಟ್ ಕ್ಲಾಶ್ ವಿತ್ ಇಂಡಿಯಾಸ್ ಪ್ರಿಫರೆನ್ಸ್ ಫಾರ್ ಇಶ್ಯೂ ಬೇಸ್ಡ್ ಅಲೈನ್ಮೆಂಟ್ ರಾದರ್ ದನ್ ಫಿಕ್ಸ್ಡ್ ಬ್ಲಾಕ್ಸ್. ಇಂಡಿಯಾ ಇಶ್ಯೂ, ಯಾವ ಒಂದು ಸಮಸ್ಯೆ ಇದೆ ಅದರ ಆಧಾರದ ಮೇಲೆ ಬೇರೆ ಬೇರೆ ಅಲೈನ್ಮೆಂಟ್ ಮಾಡ್ಕೊಳ್ತಾ ಇರುತ್ತೆ. ಫಿಕ್ಸ್ಡ್ ಬ್ಲಾಕಲ್ಲಿ ಇಂಡಿಯಾ ಇರೋದು ಬಹಳ ಕಡಿಮೆ. ನೋಡೋಣ, ಸ್ಮಾಲ್ ಫರ್ಮ್ಸ್ಗಳಿಗೆ ಬರ್ಡನ್ ಆಗ್ಬೋದು. ಸ್ಟ್ರಿಕ್ಟರ್ ಸೆಕ್ಯೂರಿಟಿ ಆಡಿಟನ್ನು ಸ್ಟ್ರಿಕ್ಟಾಗಿ ಮಾಡೋದ್ರಿಂದ, ಟೈಮ್ ಲೈನ್ಗಳು ಈ ಗ್ಲೋಬಲ್ ವ್ಯಾಲ್ಯೂ ಚೈನ್ಗಳಿಗೆ ಸೇರ್ಕೊಳ್ಳೋದಕ್ಕೆ ಇಟ್ಟಿರೋದು ಚಿಕ್ಕ ಚಿಕ್ಕ ಇಂಡಿಯನ್ ಟೆಕ್ ಕಂಪನಿಗಳಿಗೆ ಇದರಿಂದ ತೊಂದರೆ ಆಗ್ಬೋದು. ಮತ್ತು ನಮ್ಮ ಸ್ಟ್ರಾಟಜಿಕ್ ಆಟೋನಮಿ, ಕಂಟ್ರೀಸ್ ಎಬಿಲಿಟಿ ಪರ್ಸ್ಯೂ ಇಟ್ಸ್ ನ್ಯಾಷನಲ್ ಇಂಟ್ರೆಸ್ಟ್ ವಿತೌಟ್ ಬೀಯಿಂಗ್ ಫೋರ್ಸ್ಡ್ ಇನ್ ಅಲಯನ್ಸಸ್ ಬೈ ಅದರ್ ಪವರ್ಸ್. ಏನು ಸಿಂಪಲ್ ಆಗಿ ನಮ್ಮ ಆಟೋನಮಿ, ಬೇರೆ ದೇಶಗಳ ಜೊತೆ ವ್ಯವಹರಿಸಬೇಕಾದ್ರೆ ನಮಗೆ ಇಷ್ಟ ಬಂದ ನಿರ್ಧಾರವನ್ನು ಕೈಗೊಳ್ಳುತ್ತೇವೆ, ಯಾವುದೇ ಒಂದು ದೇಶದ ಒತ್ತಡಕ್ಕೆ ಒಳಗಾಗೋದಿಲ್ಲ. ಇದು ಸ್ಟ್ರಾಟಜಿಕ್ ಆಟೋನಮಿ ಧಕ್ಕೆ ಬರಬಹುದು ಅನ್ನುವಂತ ಹೇಳ್ತಾ ಇದ್ದಾರೆ. ಇನ್ನು ಪಾತ್ ಟು ಸಕ್ಸಸ್ ಏನು ಮಾಡಬೇಕು ಹಾಗಾದರೆ ನಾವು ಮುಂದೆ? ಬಿಯಾಂಡ್ ಪಾಲಿಸಿ ಟಾಕ್ಸ್, ಅಲಯನ್ಸ್ ಸಕ್ಸಸ್ ಡಿಪೆಂಡ್ಸ್ ಆನ್ ಮೂವಿಂಗ್ ಫ್ರಾಮ್ ಟಾಕ್ ಟು ಬಿಲ್ಡಿಂಗ್ ರಿಯಲ್ ವರ್ಲ್ಡ್ ಸಪ್ಲೈ ಚೈನ್. ಬರೀ ಮಾತಾಡೋದಲ್ಲ, ಅಲಯನ್ಸ್ ಮಾಡಿಕೊಂಡು ಮಿನರಲ್ಸ್ಗಳನ್ನು ಮೈನ್ ಮಾಡೋದು, ರಿಫೈನ್ ಮಾಡೋದು, ಅದನ್ನು ಚಿಪ್ಸ್ ಆಗಿ ಕನ್ವರ್ಟ್ ಮಾಡೋದು, ಇದನ್ನೆಲ್ಲ ಪ್ರೊಸೆಸ್ಗಳನ್ನು ನಾವು ಕಂಪ್ಲೀಟಾಗಿ ಮಾಡಬೇಕಾಗುತ್ತೆ. ಅದರಿಂದ ಸಕ್ಸಸ್ ಡಿಫೈನ್ ಆಗುತ್ತೆ. ಡೊಮೆಸ್ಟಿಕ್ ಪಾಲಿಸಿ ಪ್ರೊಟೆಕ್ಷನ್, ಇಂಡಿಯಾ ಮಸ್ಟ್ ಎನ್ಶ್ಯೂರ್ ಇಟ್ಸ್ ಓನ್ AI ರೂಲ್ಸ್ ಆರ್ ಶೇಪ್ಡ್ ಬೈ ಡೊಮೆಸ್ಟಿಕ್ ನೀಡ್ಸ್, ನಾಟ್ ಎಕ್ಸ್ಟರ್ನಲಿ ಡ್ರಿವನ್ ಬೈ ದಿ ಅಲಯನ್ಸಸ್. ನಮ್ಮ ದೇಶದ ಡೊಮೆಸ್ಟಿಕ್, ದೇಶದ ಒಳಗಡೆ ಏನೇನು ಅವಶ್ಯಕತೆ ಇದೆ ಅದನ್ನು ನೋಡಿಕೊಂಡು ನಾವು ಪಾರ್ಟಿಸಿಪೇಟ್ ಮಾಡೋದಾಗಿರಬಹುದು, ಅದರ ಉಪಯೋಗನ ಪಡ್ಕೊಳ್ಬೇಕಾಗತ್ತೆ. ಅಲಯನ್ಸಿನ ಸ್ಟ್ಯಾಂಡರ್ಡ್ ಬೇರೆನೇ ಇರಬಹುದು, ನಾವು ನಮ್ಮ ದೇಶದ ಹಿತಾಸಕ್ತಿಗಳನ್ನು ಗಮನಿಸಬೇಕಲ್ವ, ಅದು ಇಂಪಾರ್ಟೆಂಟು. ಬ್ಯಾಲೆನ್ಸ್ ಡಿಪ್ಲೊಮಸಿ ಅಂದರೆ ಸೆಕ್ಯೂರಿಂಗ್ ಇಟ್ಸ್ ಟೆಕ್ ಫ್ಯೂಚರ್, ಇಂಡಿಯಾ ನೀಡ್ಸ್ ಟು ಪ್ರೊಟೆಕ್ಟ್ ಇಟ್ ಸೆಲ್ಫ್. ಎಕನಾಮಿಕ್ ಡಿಸ್ರಪ್ಷನ್ ಕಾಸ್ಡ್ ಬೈ ಹೈಟನಿಂಗ್ ಸಿಲಿಕಾನ್ ವಾರ್.
ಮೇಜರ್ ಪವರ್ಸ್ಗಳ ನಡುವೆ, ಅಮೆರಿಕ ಇರಬಹುದು, ಚೀನಾ ಇರಬಹುದು, ಬೇರೆ ಬೇರೆ ದೇಶಗಳ ನಡುವೆ ಸಿಲಿಕಾನ್ ವಾರ್, ಚಿಪ್ಸ್ಗಳ ಒಂದು ವಾರ್ ಆಗ್ತಾ ಇರುತ್ತೆ. ಇದರಿಂದ ನಮಗೆ ಎಕನಾಮಿಕಲಿ ಕೆಲವು ಹಾನಿ ಆಗ್ಲಿಕ್ಕೆ ಸಾಧ್ಯತೆಯೂ ಇದೆ. ಇಂಟಿಗ್ರೇಟೆಡ್ ವ್ಯಾಲ್ಯೂ ಚೈನ್, ಕಂಟ್ರೋಲಿಂಗ್ ಎವ್ರಿಥಿಂಗ್ ಫ್ರಮ್ ರಾ ಮಟೀರಿಯಲ್ಸ್ ಟು ಫಿನಿಶ್ಡ್ ಹೈ ಟೆಕ್ ಪ್ರಾಡಕ್ಟ್ಸ್ ಲೈಕ್ AI ಸಿಸ್ಟಮ್. ಇಂಟಿಗ್ರೇಟೆಡ್ ವ್ಯಾಲ್ಯೂ ಚೈನ್ ಅಂತಂದರೆ ರಾ ಮಟೀರಿಯಲಿಂದ ಹೈಟೆಕ್ ಪ್ರಾಡಕ್ಟ್ಗಳ ತನಕ ಕಂಪ್ಲೀಟ್ ಆಗಿ ತಯಾರು ಮಾಡೋದು. ಕಚ್ಚಾ ವಸ್ತುಗಳಿಂದ ಸಿದ್ಧ ವಸ್ತುಗಳು ಹೇಳ್ತೀವಲ್ವ, ಆ ರೀತಿ. ಕನ್ಕ್ಲೂಷನ್ನಲ್ಲಿ ಪ್ಯಾಕ್ ಸಿಲಿಕಾದಿಂದ ನಮಗೊಂದು ಆಪರ್ಚುನಿಟಿ ಸಿಗ್ತಾ ಇದೆ. ಚಾನ್ಸ್ ಟು ಸೆಕ್ಯೂರ್ ದಿ ಬ್ರೇನ್ ಆಫ್ ಫ್ಯೂಚರ್ ಎಕಾನಮಿ, ಸೆಮಿಕಂಡಕ್ಟರ್ ಮತ್ತು AI. ಕಾಸ್ಟ್ ಇದೆ. ದರ್ ಇಸ್ ನೋ ಸಚ್ ಥಿಂಗ್ ಆಸ್ ಫ್ರೀ ಲಂಚ್ ಅಲ್ವಾ. ಜಗತ್ತಿನಲ್ಲಿ ಬಿಟ್ಟಿ ಊಟ ಎಲ್ಲೂ ಕೊಡಲ್ಲ. ಇಂಡಿಯಾ ಮಸ್ಟ್ ವೇ ದ ಬೆನಿಫಿಟ್ಸ್ ಆಫ್ ಟೆಕ್ ಸೆಕ್ಯೂರಿಟಿ ಅಗೇನ್ಸ್ಟ್ ದಿ ಪೊಟೆನ್ಷಿಯಲ್ ಆಫ್ ಬೀಯಿಂಗ್ ಟೈಡ್ ಡೌನ್ ಬೈ ವೆಸ್ಟರ್ನ್ ಸ್ಟ್ಯಾಂಡರ್ಡ್ಸ್ ಆರ್ ಫೇಸಿಂಗ್ ಚೈನೀಸ್ ಬ್ಲೋ ಬ್ಯಾಕ್. ಒಂದು ವೆಸ್ಟರ್ನ್ ಕಂಟ್ರೀಸ್ಗಳ ಮಾತಿಗೆ ನಾವು ತಲೆ ಬಾಗಬೇಕಾಗತ್ತೆ, ಅಥವಾ ಚೈನೀಸಿಂದ ಕೆಲವು ವಿರೋಧವನ್ನು ಅವರಿಂದ ನಾವು ಅನುಭವಿಸಬೇಕಾಗಬಹುದು. ಫೈನಲ್ ಥಾಟ್, ಟು ಟ್ರೂಲಿ ಬೆನಿಫಿಟ್ ಇಂಡಿಯಾ ಮಸ್ಟ್ ಯೂಸ್ ದಿಸ್ ಅಲಯನ್ಸ್ ಟು ಬಿಲ್ಡ್ ಇಟ್ಸ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ. ಆದಂತಹ ಕೆಪಾಸಿಟಿಯನ್ನು ಬಿಲ್ಡ್ ಮಾಡೋದು, ಅದರಿಂದ ನಾವು ಮುಂದೆ ಒಂದು ಇಂಡಿಸ್ಪೆನ್ಸಿಬಲ್ ಪಾರ್ಟ್ನರ್, ನಾಟ್ ಜಸ್ಟ್ ಡಿಪೆಂಡೆಂಟ್ ಮೆಂಬರ್. ಒಂದು ಗ್ರೂಪ್ ಇದೆ, ಗ್ರೂಪ್ನಲ್ಲಿ ಒಂದು ಮೆಂಬರ್ ಆಗಿದ್ದರೆ ಸಾಕಾಗೋದಿಲ್ಲ, ಅದರ ಅವಿಭಾಜ್ಯ ಅಂಗ ಆಗಬೇಕು. ನಾವು ಬೇಕು ಅಂತಂದರೆ ನಮ್ಮದೇ ಆದಂಥ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿನ ಬಿಲ್ಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿದ್ವಿ ಇವತ್ತು ಟ್ಯುಟೋರಿಯಲ್ನಲ್ಲಿ. ಫಸ್ಟು ಟ್ರೇಡ್ ಯೂನಿಟಿ, ಗ್ಲೋಬಲ್ ಸೌತ್ ಸೂಪರ್ ಪವರ್ಸ್ಗಳ ನಡುವೆ ಏನು, ಬ್ರೆಜಿಲು ಭಾರತ ಏನೇನು ಮಾತಾಡ್ಕೊಳ್ತು, ಮತ್ತು ಸ್ಕ್ರೀನ್ ಅಡಿಕ್ಷನ್ ಬಗ್ಗೆ ಕರ್ನಾಟಕ ಏನು ತರ್ತಾ ಇದೆ, ಅದರಲ್ಲಿ ಹೊರಟಿದೆ. ಮತ್ತು CPI ಅಂತಂದರೆ ಏನು, ಹೊಸ ಬೇಸ್ ಇಯರ್ ಬರ್ತಾ ಇದೆ. ಮತ್ತು ಸ್ಯಾಟಲೈಟ್ ಫೋನು ಯಾಕೆ ಅದು ಥ್ರೆಟ್, ಅದು ಸೆಕ್ಯೂರಿಟಿಗೆ ಅಂತ ನೋಡಿದ್ವಿ. ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಏನಾಗ್ತಾ ಇದೆ ನೋಡಾಯಿತು. ಗ್ರೀನ್ಲ್ಯಾಂಡು ಅಮೇರಿಕಾ, ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. AI ಮತ್ತು ನಮ್ಮ ಬ್ರೈನಿಗೆ ಏನು ಡಿಫ್ರೆನ್ಸು ನೋಡಾಯಿತು. ಅದಾದಮೇಲೆ ನೆಕ್ಸ್ಟು ವಿಮೆನ್ಸ್ ಪವರ್ ರಿಸರ್ವೇಷನ್ ಬಗ್ಗೆ ಡಿಸ್ಕಸ್ ಮಾಡಿ. ಅದಾದಮೇಲೆ ಇಂಡಿಯಾ GCC ರೆವಲ್ಯೂಷನ್, ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಗಳು. ನಂತರ ನೋಡಿದ್ದು ಲೆಜಿಸ್ಲೇಟಿವ್ ಸ್ಪೀಚ್, MPsಗಳಿಗೆ ಇರುವಂಥ ಫ್ರೀಡಮ್ ಆಫ್ ಸ್ಪೀಚ್ ಡಿಸ್ಕಸ್ ಮಾಡಿದ್ದು. ಅದಾದಮೇಲೆ ಮುಂದೆ ನೋಡಿದ್ದು ಟ್ಯಾರಿಫ್ಸ್, US ಸುಪ್ರೀಂ ಕೋರ್ಟು ಟ್ರಂಪ್ ಅವರು ಇರುವಂಥ ಟ್ಯಾರಿಫ್ಸ್ಗಳನ್ನು ರಿಮೂವ್ ಮಾಡುತ್ತೆ. ಆದರೆ ಅದಕ್ಕೆ ಬೇರೆ ಬೇರೆ ಪ್ಲ್ಯಾನ್ B ಅಂತ ಟ್ರಂಪ್ ಅವರು ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಎಷ್ಟು ಯಾವ ಪ್ರಮಾಣದಲ್ಲಿ ಬರುತ್ತೆ ಮುಂದೆ ಅಂತ ಅದು ನೋಡಬೇಕು. ಭಾರತ ಪ್ಯಾಕ್ ಸಿಲಿಕಾ ಅಲಯನ್ಸಿಗೆ ಜಾಯ್ನ್ ಆಗಿದೆ. ಕ್ರಿಟಿಕಲ್ ಮಿನರಲ್ಸ್ಗಳಿಗೆ ಸಂಬಂಧಪಟ್ಟಿರೋದು, ಬ್ಯಾಟ್ರಿಗಳಲ್ಲಿ, ಎಲೆಕ್ಟ್ರಾನಿಕ್ಸು, AI ಯೂಸ್ ಮಾಡ್ತಾರೆ. ಕ್ರಿಟಿಕಲ್ ಮಿನರಲ್ಸ್ಗಳು ಯಾವ್ಯಾವ್ದು ಬರುತ್ತೆ ಅಂತ ನೋಡಿಟ್ಕೊಳ್ಳಿ. ಕೆಲವೊಂದು ಇಂಪಾರ್ಟೆಂಟ್ ಆಗಿರೋದನ್ನು, ಪ್ರಾಪರ್ಟಿಗಳನ್ನು ಸಹ ನೋಡಿಟ್ಕೋಬೇಕು. ಫಿಲಿಮ್ಸಲ್ಲಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎಸ್, ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ನನಗೆ ಕೇಳಿದರಿಗೂ ಧನ್ಯವಾದಗಳು. SC ಮೈಂಡ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅಷ್ಟು ಬೇರೆ ಬೇರೆ ಹೊಸ ಹೊಸ ಇನಿಷಿಯೇಟಿವ್ಗಳಿಂದ ಮುಂದೆ ಬರ್ತಾ ಇರ್ತೇನೆ. ಥ್ಯಾಂಕ್ ಯು ಸೋ ಮಚ್. ಅ ಗುಡ್ ಟೈಮ್.